ಎಲ್ರಿಗೂ ನನ್ನ ನಮಸ್ಕಾರ. ನನಗೆ ಯಾವಾಗಲೂ ಮಧ್ಯಾಹ್ನ ಸೆಷನ್ ಮಾಡಬೇಕಾದ್ರೆ ಸ್ವಲ್ಪ ಹೆದರಿಕೆ ಇರ್ತದೆ. ಯಾವಾಗಲೂ ಮಧ್ಯಾಹ್ನ ಸೆಷನ್ ಶುರು ಮಾಡುವಾಗ ಒಂದು ಪ್ರಶ್ನೆ ಕೇಳಿ ಶುರು ಮಾಡ್ತೀನಿ ನಾನು, ಊಟ ಹೆಂಗಿತ್ತು ಅಂತ. ಆಮೇಲೆ ನೀವು ಉತ್ತರ ಕೊಡೋದಕ್ಕಿಂತ ಮೊದಲೇ ನಾನೇ ಹೇಳಿಬಿಡ್ತೀನಿ, ನೀವೇನು ಉತ್ತರ ಕೊಟ್ಟರು ನನಗೆ ದುಃಖ ಆಗ್ತದೆ ಅಂತ. ಊಟ ಚಲೋ ಇದ್ದಿದ್ದಿಲ್ಲ ಅಂದರೆ ಕೆಟ್ಟ ಅನ್ನಿಸ್ತದೆ, ಊಟ ಚಲೋ ಇರಬೇಕಾಗಿತ್ತು ಅನ್ನಿಸ್ತದೆ. ಊಟ ಭಾಳ ಚಲೋ ಇತ್ತು ಅಂದ್ರೆ ನನ್ನ ಬಗ್ಗೆ ಕೆಟ್ಟ ಅನ್ನಿಸ್ತು. ಊಟ ಆದ್ಮೇಲೆ ಮಾತಾಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ನೀವು ಫಿಸಿಕ್ಸು ಕೆಮಿಸ್ಟ್ರಿ ಸುಳ್ಳು ಮಾಡಬಹುದು, ಬಯಾಲಜಿ ಸುಳ್ಳು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಲ ಊಟ ಹೊಟ್ಟೆಯೊಳಗೆ ಹೋತಂದರೆ ಅದು ನಿಮ್ಮ 45 ಮಿನಿಟ್ ತಡ್ಕೋತದೆ, ಅಥವಾ ನೀವು ಅದನ್ನು ತಡ್ಕೋಬೋದು 45 ನಿಮಿಷ. ಅದಾದಮೇಲೆ ರಕ್ತ ಸಂಚಾರ ಜಾಸ್ತಿ ಹೊಟ್ಟೆ ಹತ್ರ ಬೇಕಾಗ್ತದೆ. ಅವಾಗ ಇಲ್ಲಿ ರಕ್ತ ಎಲ್ಲ ಇಳಿದು ತೆಳಗೆ ಬರ್ತದೆ, ಇಲ್ಲಿ ಮ್ಯಾಲೆ ಸ್ವಲ್ಪ ಖಾಲಿ ಖಾಲಿ ಆಗಿಬಿಡ್ತದೆ. ಹಗರಾಗಿ ಸ್ಟೇಜ್ ಮೇಲೆ ಇಬ್ಬಿಬ್ಬರು ಕರ್ಜಿ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ. 5 ಮಿನಿಟಿಗೆ ಇಬ್ಬರು ಮಾಯಾಗಿ ಎಲ್ಲರೂ ಧ್ಯಾನ ಮುದ್ರೆಗೆ ಹೋಗ್ಬಿಡ್ತೀವಿ ನಾವು. ಅದು ಹಂಗೆ ಆಗಬಾರ್ದು, ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ಬೇಕು ನಾವು. ನನಗೆ ಆಗಲೇ ವಾರ್ನಿಂಗ್ ಕೊಟ್ಟಾರವರು, ನೋಡಪ್ಪ ಸ್ಟೇಜ್ ಕೊಟ್ವಿ ಅಂತ ಪರ್ಮನೆಂಟ್ ಕೊಟ್ಟದ್ದಲ್ಲ, ಒಂದು ಟೈಮ್ ಅದ, ಆ ಟೈಮ್ನಾಗ ಮುಗಿಸ್ಬೇಕು ನೀವು ಅಂತ ಹೇಳ್ಯಾರ. ನಾನು ಅಂದ್ಕೊಂಡೆ ಏನು ಮಾತಾಡಬಹುದು ಅಂತ. ಒಂದು ಸಣ್ಣ ಪ್ರಯೋಗದ ಮೂಲಕ ಶುರು ಮಾಡ್ಬೋದಾ ನಾವು? ಪೇಪರ್ ಪೆನ್ಸಿಲ್ ಏನ್ರ ಅದೇ ನಿಮ್ಮ ಕಡೆ ಏನ್ರಿ? ಅದಲ್ಲ, ವೆರಿ ಗುಡ್, ಐದ್ರ ಭಾಳ ಚಲೋ ಅದು, ತೆಗೆದುಬಿಡ್ರಿ ಹೊರಗೆ. ಒಂದು ಸಣ್ಣ ಪ್ರಯೋಗ ಮಾಡೋಣಂತ. ಇದು ನಾನು ಪ್ರಪಂಚದ ಎಲ್ಲ ಭಾಗದಾಗೂ ಮಾಡೀನಿ. ಐ ಹ್ಯಾವ್ ಡನ್ ದಿಸ್ ಇನ್ ಆಲ್ಮೋಸ್ಟ್ ಎವ್ರಿ ಕಾಂಟಿನೆಂಟ್ ಆನ್ ದ ಗ್ಲೋಬ್. ಐ ಗಾಟ್ ದ ಸೇಮ್ ರಿಸಲ್ಟ್ಸ್. ಇಲ್ಲಿ ನೀವೇನಾದ್ರು ಬೇರೆ ರಿಸಲ್ಟ್ ಕೊಡ್ತೀರಿ ಅಂತ ನೋಡ್ಬೇಕಾಗಿದೆ ನಾನು. ಅಂತ ದೊಡ್ಡ ಪುಸ್ತಕ, ಸಣ್ಣ ಪೇಜ್ ಇದ್ರೆ ಸಾಕು ನನಗೇನು ಭಾಳ ದೊಡ್ಡ ಎಸೆ ಬರೆಯೋದಿಲ್ಲ, ಏನಿಲ್ಲ. ಒಂದು ಸಣ್ಣ ಪೇಜ್ ಇದ್ರೆ ಸಾಕು. ಬೇಕಾದ್ರೆ ಯಾರು ಪೆನ್ ಇಲ್ಲ ಅಂದ್ರೆ 2 ಪೆನ್ ನನ್ನ ಕಡೆ ಎಕ್ಸ್ಟ್ರಾ ಕೊಡ್ತೀನಿ ಬೇಕಾದ್ರೆ. ಹಾಂ, ಮೊದಲು ಎಲ್ಲರೂ ಕೂತಲ್ಲೇ ಸೀದಾ ಕೊಡ್ರಿ, ಸೀದಾ ಕೂತು ಕಣ್ಣು ಮುಚ್ಕೊರಿ. ಕಣ್ಣು ಮುಚ್ಕೊಂಡು ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರು ನೆನಪು ಮಾಡಿಕೊಡ್ರಿ. ಬರೀ ಕಾಲೇಜ್ ಅಂತಲ್ಲ, ಯಾವ ಮಟ್ಟದಲ್ಲೇ ಆಗ್ಬೋದು. ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರ ಮುಖ ನಿಮ್ಮ ಕಣ್ಣು ಮುಂದೆ ಬರಬೇಕು. ಇದೊಂದು ನಮ್ಮ ಪ್ರೀತಿಯ ಕೊಡುಗೆ ನಮ್ಮ ಮೇಷ್ಟ್ರುಗಳಿಗೆ, ಅವ್ರು ನೆನೆಸ್ಕೊಳ್ಳೋದು. ಎಷ್ಟು ಮುಖ ಕಣ್ಣು ಮುಂದೆ ಬರ್ತಾವೆ. ವಿ ಹ್ಯಾವ್ ಎ ಗ್ಯಾಲರಿ ಆಫ್ ಫೇಸಸ್. ಕಣ್ಣು ಮುಂದೆ ಟೀಚರ್ ಬರ್ತಾರೆ, ಸ್ಟ್ರಿಕ್ಟ್ ಟೀಚರ್ ಇದ್ದಾರೆ ಕೆಲವರು ಭಾಳ ಪ್ರೀತಿಯನ್ನು ಕಲಿಸಿದವರು, ಕೆಲವರು 4 ಪೆಟ್ಟು ಹಾಕಿ ಕಲಿಸಿದವರು, ಅವಶ್ಯಕತೆ ಬಿದ್ದಾಗ ಹಣ ಕೊಟ್ಟು ಕಲಿಸಿದವರು, ನಿಮ್ಮ ಆತ್ಮಸ್ಥೈರ್ಯ ಕುಸಿದಾಗ ಅದಕ್ಕೆ ಊರ್ಗೋಲಾಗಿ ನಿಂತಂಥ ಶಿಕ್ಷಕರು ಕೆಲವರಿದ್ದರು. ಪಾಠ ಅಗದಿ ಚಂದ ಮಾಡಿದಂಥ ಟೀಚರ್, ನಿಮ್ಗೆ ಅತ್ಯಂತ ಪ್ರೀತಿ ಕೊಟ್ಟಂಥ ಟೀಚರ್. ಎಷ್ಟು ಮಂದಿ ಟೀಚರ್ ರೀ ನಮ್ಮ ಜೀವನದಾಗ. ಎಲ್ಲರ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು. ಎಷ್ಟು ಸಾಧ್ಯದೋ ಅಷ್ಟು ಮಂದಿ ಬರಲಿ. ದಿಸ್ ಈಸ್ ಯುವರ್ ವೇ ಆಫ್ ಆಫರಿಂಗ್ ಯುವರ್ ಟ್ರಿಬ್ಯೂಟ್ ಟು ಯುವರ್ ಟೀಚರ್ಸ್, ರಿಮೆಂಬರಿಂಗ್ ದೆಮ್ ಆನ್ ದಿಸ್ ಡೇ. ಓಕೆ, ಕಣ್ ತೆಗೀರಿ. ಪೇಪರ್ ಪೆನ್ಸಿಲ್ ಅದಲ್ಲ, ನಿಮಗೆ 3 ನಿಮಿಷ ಕೊಡ್ತೀನಿ ನಾನು, ಜಾಸ್ತಿ ಇಲ್ಲ, 3 ನಿಮಿಷ. ನಾರೇ ಟೈಮ್ ಹಚ್ಕೊಂಡಿರ್ತೀನಿ. 3 ನಿಮಿಷದಾಗ ನಿಮ್ಮ ಕಲಿಸಿದ ಎಲ್ಲ ಟೀಚರ್ ಹೆಸರು ಬರೀಬೇಕು. ಅನ್ಬೋದು 3 ನಿಮಿಷ ಹೆಂಗೆ ಕಲಿಸ್ತಾರೆ ರೀ, ಎಷ್ಟು ಮಂದಿ ಬರಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ. ಶುರು ಅಂಕ ಮಾಡ್ರಿ ನೋಡಿ. 3 ನಿಮಿಷ. ಐ ಸೆಟ್ ಮೈ ವಾಚ್. ಆದ್ರೆ ಒಂದು ಕಂಡೀಷನ್ನು, ಎಲ್ಲ ಹೆಸರು ಖರೆ ಇರಬೇಕು, ಇಮ್ಯಾಜಿನರಿ ಹೆಸರು ಬೇಡ. ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರ ಹೆಸರು ಬರೀರಿ. ಭಾಳ ಮಜಾ ಅದ. ಈಗ ಮೊದಲು ಪೆನ್ ಭಾಳ ಲಘು ಲಘು ಓಡ್ಲಿಕ್ಕೆ ಶುರು ಮಾಡ್ತದೆ, ಸರ 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 ಬರೀತದೆ. ಒಂದು 7-8 ಹೆಸರು ಆದಮೇಲೆ ಸ್ವಲ್ಪ ಸ್ಲೋ ಆಗ್ತದೆ. ಆಮೇಲೆ ತಲೆ ಕೆಲ್ಕೋಬೇಕು ಅನಿಸ್ತದೆ. ಮಾಸ್ತರ್ ಮುಖ ನೆನಪದ, ಹೆಸರು ನೆನಪಾಗೋಲ್ತು ಅಲ್ಲ, ಮುಖ ನೆನಪದ, ಹೆಸರು ನೆನಪಿಲ್ಲ ಅಂತ ಆಗ್ತದೆ. ನೋಡೋಣಂತ ಎಷ್ಟಾಗ್ತದೆ. 3 ನಿಮಿಷ ಅಂದರೆ ಎಷ್ಟು ದೊಡ್ಡದು ಅಂತ ಈಗ ಗೊತ್ತಾಗ್ತದೆ ನೀವು. ಈಗ 1 ಮಿನಿಟ್ ಆಯ್ತು, ಇನ್ನು 2 ಮಿನಿಟ್ ಆಯ್ತು. ಇದೊಂದು ಪ್ರಯೋಗ ಭಾಳ ಚಲೋ. ಏನಂದ್ರೆ ಮಗ್ಗಲ್ನವ್ರು ನೋಡಿ ಬರಲಿಕ್ಕೆ ಬರೋದಿಲ್ಲ ಇದು. ಯಾಕಂದರೆ ಅವ್ರ ಮಾಸ್ತರೇ ಬೇರೆ, ನಮ್ಮ ಮಾಸ್ತರೇ ಬೇರೆ.
ಮತ್ತು ಇನ್ನೊಂದು ಭಾಳ ಹೆಸರು ಬರಿಬೇಕಂತ ಕಾಂಪಿಟೇಷನ್ ಏನು ಅಲ್ಲಿದು, ಅದಕ್ಕೇನು ಪ್ರೈಸ್ ಇಲ್ಲ ಜಾಸ್ತಿ ಬರೆದ್ರೆ. ಎಷ್ಟು ಮಂದಿ ಹೆಸರು ನೆನಪದ ಅಂತ ನೋಡೋದಷ್ಟೇ. ಕೆಲವು ಬರೀ ನಿಲ್ಲಿಸ್ಬಿಟ್ಟಾರೆ, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆದ್ರೆ ಕೆಲವರು ಇನ್ನೂ ಬರೀತಿರಲ್ಲ, ಅದೇ ಸಂತೋಷ. ಭಾಳ ಇಂಟ್ರೆಸ್ಟಿಂಗ್ ಪ್ರಯೋಗ ಅದೇ ಇದು. ನಾನು ಭಾಳ ಕಡೆ ಮಾಡೀನಿ, ಬಟ್ ಒಂದೇ ಥರದ ರಿಸಲ್ಟ್ ಬಂದಾವೆ. ಈ ಸಲ ನೀವು ಬೇರೆ ಕೊಡ್ತೀರೇನೋ ಅಂತ ಬಂದೀನಿ ನಾನು. 2 ಮಿನಿಟ್ ಆಯ್ತು, ಇನ್ನೊಂದು ಮಿನಿಟ್ ಆಯ್ತು. ಸಣ್ಣವರಿದ್ದರೆ ವಯಸ್ಸಿನಾಗ ಬಹುಶಃ ಹೆಸರು ಜಾಸ್ತಿ ನೆನಪಿರ್ಬೋದೇನೋ, ಮೊನ್ನೆ ಕಾಲೇಜಿಂದ ಬಂದೀವಿ ಅಂತ ನೆನಪಿರ್ಬೋದು. ಹಂಗೆ ಹೇಳಲಿಕ್ಕೂ ಬರೋದಿಲ್ಲ. ಭಾಳ ಮಂದಿ ಸೀನಿಯರ್ ಮಂದಿನೇ ಭಾಳ ಮಂದಿ ಹೆಸರು ನೆನಪಿಟ್ಟಿರ್ತಾರೆ. ಹತ್ತು ಸೆಕೆಂಡ್ ಅದೇನಾ? ಸಾಕು, ಸ್ಟಾಪ್ ಮಾಡಿರಿ. 3 ನಿಮಿಷ ಆಯಿತು. ಈಗ ನಿಮ್ಮಲ್ಲಿ 10ಕ್ಕಿಂತ ಕಮ್ಮಿ ಹೆಸರು ಬರೆದವ್ರು ಎಷ್ಟು ಮಂದಿ? 10ಕ್ಕಿಂತ ಕಮ್ಮಿ ಎಷ್ಟು ಸರ್? 6. ವೆರಿ ಗುಡ್, ವೆರಿ ಗುಡ್, ನೋ ಪ್ರಾಬ್ಲಮ್. ಮತ್ತೆ 10ಕ್ಕಿಂತ ಮತ್ತೆ ಕಮ್ಮಿ ಆದವ್ರು ಎಷ್ಟು ಮಂದಿ ಇದ್ದೀರಿ? ಇಟ್ಸ್ ಓಕೆ. 10ಕ್ಕಿಂತ ಕಮ್ಮಿ ಆದವ್ರು ಯಾರು ಮಂದಿ ಇದ್ದೀರಿ? ಒಬ್ಬರಂತ 6 ಅಂತ ಹೇಳಿದ್ರು. ಎಷ್ಟು ಸರ್? ಎಷ್ಟು ಸರ್? ಎಷ್ಟು? 7. ವೆರಿ ಗುಡ್ ಸರ್. 20 ಅದು ಬೇಡ, ಹೈ ನಂಬರ್ ಬಂತು ನಿಮ್ಮದು. 5. ಓಕೆ. 5ಕ್ಕಿಂತ ಕಮ್ಮಿ ಬರೆದವ್ರು ಯಾರಿದ್ದೀರೇನು? ಎಷ್ಟು ಸರ್? ಒಂದೇ. ಶಭಾಷ್. ಅದು ಯಾಕಂದ್ರೆ ಅದು ಭಾಳ ಮುಖ್ಯ. ಆಮೇಲೆ ಒಬ್ರು 1 ಬರ್ದಾರ, 1ಕ್ಕಿಂತ ಕಮ್ಮಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 10ಕ್ಕಿಂತ ಕಮ್ಮಿ ಇದ್ದವ್ರು ಸ್ವಲ್ಪ ಮಂದಿ ಇದ್ದೀರಿ ಅಲ್ಲ. 10ರಿಂದ 20 ಬರೆದವ್ರು ಎಷ್ಟು ಮಂದಿ? ಅದು ಭಾಳ ಇರ್ತದೆ ನಂಬರ್. ಬಾ, ವೆರಿ ಗುಡ್, ವೆರಿ ಗುಡ್. 20ರಿಂದ 30, ಮೈ ಗುಡ್ನೆಸ್. 30ರಿಂದ 40, 30 ಮೇಲೆ ಬರೆದವ್ರು ಯಾರಿದ್ದೀರಿ? ಓ ಮೈ ಗುಡ್ನೆಸ್, 30 ಮೇಲೆ ಬರೆದವ್ರು ಇದ್ದೀರಿ. ಎಷ್ಟು ಸರ್? 37. ಮೈ ಗುಡ್ನೆಸ್. 37. ತಮ್ಮದು ಸರ್ ಎಷ್ಟು ಸರ್? 32. ಇವ್ರು 37 ಅದ. ಇದಕ್ಕಿಂತ ಹೆಚ್ಚಿಗೆ ಬರೆದವ್ರು ಯಾರಿದ್ದಾರೆ? 37ಕ್ಕಿಂತ ಎಷ್ಟು ಸರ್? 40. ಆಲ್ ರಿಯಲ್. ಕೊಡಿ ಸರ್, ಕೊಡಿ ಸರ್. 40 ಹೆಸರು ಬರ್ದಾರಂತೆ. ವೆರಿ ಗುಡ್, ವೆರಿ ಗುಡ್. ಐ ಥಿಂಕ್ ಸರ್ ಪೂಜಾರ್ ಸರ್ ಹೆಸರಲ್ಲಿ ನಾವು ಕ್ಲಾಪ್ ಮಾಡ್ಬೇಕು ಎಲ್ಲರೂ. ವಂಡರ್ಫುಲ್. ಯಾಕಂದ್ರೆ 40 ಹೆಸರು ಬರ್ದಾರವರು ಖರೆ ಸಂತೋಷ ಪಡ್ಬೇಕಪ್ಪ ನಾವು. ಒಂದು ಪ್ರಶ್ನೆ ನಾ ಕೇಳ್ಬೇಕು ಈಗ, ಎಷ್ಟು ಮಂದಿ ಕಲಿಸಿದ್ದಾರೆ ನಮಗೆ? ಅದೇನು ರಫ್ ಐಡಿಯಾ, ಏನು ಎಕ್ಸಾಕ್ಟ್ ನಂಬರ್ ಬೇಕಾಗಿಲ್ಲ, ಅಜ್ಮಾಸ್ ನಂಬರ್. ನಮ್ಮ ಸಾಲಿದು ಹೇಳಬೇಡ್ರಿ, ಒಟ್ಟು ಜಗತ್ತಿನಾಗ ಭಾರತ ನೋಡಿದ್ರೆ ಎಷ್ಟು ಮಂದಿ ಟೀಚರ್ ಕಲಿಸಿರ್ಬಹುದು ನಮಗೆ ಅಂತ ಸರ್? 50ರಿಂದ 60 ಜನ ಆಗ್ಬೋದು. ಥೌಸಂಡ್ಸ್ ಟುಗೆದರ್. ಕರೆಕ್ಟ್, 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 ಭಾಳ ಕರೆಕ್ಟ್ ಅದು. ಇದು ಫಿಲಾಸಫಿಕಲ್ ಆನ್ಸರ್ ಅದು. ಈಗ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಕಲಿಸಿದವ್ರು ಮಾಸ್ತರ್ ಎಷ್ಟು ಮಂದಿ ಇರ್ಬೋದು? ಭಾಳ ಮಂದಿ. ನಾವು ಸ್ವಲ್ಪ ರಿಸರ್ಚ್ ಮಾಡೀನಿ, ಅದ್ರ ಮೇಲೆ ಸಂಶೋಧನೆ ಮಾಡೀನಿ. ನಮ್ಮ ದೇಶ ಭಾಳ ವಿಚಿತ್ರ ದೇಶ. ಎಕ್ಸ್ಟ್ರೀಮ್ಸ್ ಅವ ನಮ್ಮಲ್ಲಿ. ತೀರಾ ಈ ಕಡೆ ದಂಡೆ ಈ ಕಡೆ ದಂಡೆ ಅವ. ನಮ್ಮ ಕಡೆ ಕೆಲವೊಂದು ಶಾಲೆ ಒಳಗೆ ಒಬ್ಬನೇ ಮಾಸ್ತರ್ ಇರ್ತಾರೆ. ಸಿಂಗಲ್ ಟೀಚರ್ ಸ್ಕೂಲ್, ಮಲ್ಟಿ ಗ್ರೇಡ್ ಸ್ಕೂಲ್ಸ್ ಅಂತ ಇರ್ತಾವೆ. ಒಬ್ಬರೇ ಟೀಚರ್ 4-5 ಕ್ಲಾಸ್ ಪಾಠ ಮಾಡುವಂಥ ಶಾಲೆಯೂ ನಮ್ಮಲ್ಲಿ ಅವ. ಒಂದೇ ವಿಷಯ 4 ಮಂದಿ ಪಾಠ ಮಾಡುವಂಥ ಇಂಟರ್ನ್ಯಾಷನಲ್ ಸ್ಕೂಲು ನಾನೇ ನೋಡೀನಿ. ಇಂಗ್ಲೀಷ್ ಬೆಂಗಳೂರಾಗ ನೋಡ್ತೀನಿ ಸ್ಕೂಲ್ನಾಗ, ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಇಂಗ್ಲೀಷ್ ಕಲಿಸಿಗೆ 4 ಮಂದಿ ಆಟದ ಹಟ್ಟಿದ್ದಾರೇನ್ರಿ ಅವರು ಅಂತ ಕೇಳಿದ್ನ. ಒಬ್ರಿಗೆ ಕಲಿಸಿ ಬರೋದಿಲ್ಲ ಇದು ಅಂತ. ಹಂಗಲ್ರಿ, ಅದು ಸ್ಪೆಷಲೈಸ್ ಇರ್ತಾರೆ ಅವರು. ಪ್ರೋಸ್ ಕಲ್ಸವ್ರು ಬೇರೆ, ಪೋಯಟ್ರಿ ಕಲ್ಸವ್ರು ಬೇರೆ, ಗ್ರಾಮರ್ ಕಲ್ಸವ್ರು ಬೇರೆ, ಕಮ್ಯುನಿಕೇಟಿವ್ ಇಂಗ್ಲೀಷ್ ಕಲ್ಸವ್ರು ಬೇರೆ. ನಾ ಕೇಳಿದೆ, ಇಷ್ಟು ದಡ್ಡಿದ್ದಾರೇನ್ರಿ, ಅವ್ನು ಗ್ರಾಮರ್ ಹೇಳೋ ಕಮ್ಯುನಿಕೇಟಿವ್ ಇಂಗ್ಲೀಷ್ ಹೇಳಿಗೆ ಬರೋದಿಲ್ಲ ಅಂತ. ಹಂಗಲ್ಲ, ಸ್ಪೆಷಲೈಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅದು. ಯಾಕಂದರೆ 7 ಲಕ್ಷ ರೂಪಾಯಿ ಫೀಸ್ ಚಾರ್ಜ್ ಮಾಡ್ತಾರೆ ಅವರು ಒಬ್ಬರಿಗೆ ವರ್ಷಕ್ಕೆ. ಹೀಗೆಲ್ಲ ನಮ್ಮಲ್ಲಿ ಎಕ್ಸ್ಟ್ರೀಮ್ಸ್ ಅವಲ್ಲ.
ಎರಡದ್ರದ್ದು ಎವರೇಜ್ ತೊಗೊಂಡ್ರೆ ಏನಾಗ್ತದೆ ಅಂತ ಮಾಡಿದೆ. ನೀವು ಕಲ್ಪನೆ ಮಾಡ್ಕೊರಿ, ನಿಮ್ಮ ಶಾಲೆಯೊಳಗೆ ಎಷ್ಟು ಮಂದಿ ಟೀಚರ್ಸ್ ಇದ್ದರು. ಕಾಲೇಜಿಗೆ ಬಂದ್ರಂತೂ ಒಂದು ವಿಷಯಕ್ಕೆ 3 ಮಂದಿ, ಫಿಸಿಕ್ಸ್ 3 ಮಂದಿ ಕಲ್ಸವ್ರು, ಕೆಮಿಸ್ಟ್ರಿ 3 ಮಂದಿ ಕಲ್ಸವ್ರು, ಹಿಸ್ಟ್ರಿ 2 ಕಲ್ಸವ್ರು, ಸೋಷಿಯಾಲಜಿ 2 ಕಲ್ಸವ್ರು, ಆರ್ಟ್ ಟೀಚರ್, ಮ್ಯೂಸಿಕ್ ಟೀಚರ್, ಡಾನ್ಸ್ ಟೀಚರ್, ಎಷ್ಟು ಬಂದ್ರಿ ಕಂಡಪಟ್ಟಿ ಟೀಚರ್ಸು. ಎರಡು ಎವರೇಜ್ ತೊಗೊಂಡ್ರೆ ನನ್ನ ಪ್ರಕಾರ 100ರಿಂದ 125 ಮಂದಿ. ನಿಮ್ಮ ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ಬೇಡ್ರಿ, ನಮ್ಮ ಊರಾಗ ಹಂಗಿಲ್ಲ ಅನ್ಬೇಡ್ರಿ. ನಾನು ಟೇಕಿಂಗ್ ದ ಇಂಡಿಯನ್ ಕಾಂಟೆಕ್ಸ್ಟ್. ಇಂಡಿಯಾದಾಗ ಎವರೇಜ್ ತೊಗೊಂಡ್ರೆ 100ರಿಂದ 125 ಮಂದಿ ಪಾಠ ಮಾಡ್ತಾರೆ. ಮ್ಯಾಕ್ಸಿಮಮ್ ಬಿಟ್ಬಿಡ್ರಿ, 100 ಮಂದಿ ಅಂತ ಇಟ್ಕೋರಿ. ನಾವು ಚಪ್ಪಾಳೆ ಹೊಡೆದೀವಿ ಅವರಿಗೆ 40 ಹೆಸರು ಬರೆದಾರ ಅಂತ ತಿಳ್ಕೊಂಡು. ಅಲ್ಲ, 40 ಹೆಸರು ಬರೆದಾರ ಅಂತ ಅನ್ನೋದ್ರಾಗ 60 ಹೆಸರು ಮರ್ತಾರ ಅಂತ ಅನ್ಸಂಗಿಲ್ಲ? ಹೌದಲ್ಲ? ನಾ ಹೇಳಿದ್ ಕೇಳಿ ದಯವಿಟ್ಟು ಬಜಾದ ಇದು. 40 ಹೆಸರು ಬರೆದಾರ ಅಂತ ಚಪ್ಪಾಳೆ ಹೊಡಿಲಿಕ್ಕೆ ಹತ್ತೀವಿ ನಾವು, 60 ಹೆಸರು ಮರ್ತು ಹೋಗ್ಯಾವ ಅಂತ ಮರ್ತು ಬಿಟ್ಟಿವಿ. ಅವ್ರು ಅನ್ಬೋದು, ಏನು ರೀ 3 ಮಿನಿಟ್ ನಾ ಬರಲಿಕ್ಕೆ ಆಗ್ತಾನೆ ಎಲ್ಲ ಹೆಸರು ಅನ್ಬೋದು. ನೀವೆಲ್ಲ ಏನಂತೀರಿ, ಮನೆಗೆ ತೊಗೊಂಡು ಹೋಗ್ರಿ ಪೇಪರ್, ಇದನ್ನು ಟೇಬಲ್ ಮೇಲೆ ಇಟ್ಕೋರಿ, ನೆನಪಾದಾಗ ಒಮ್ಮೆ ಬರೀರಿ ಹೆಸರು. ನೆನಪಾದದ್ದು 48 ತಾಸು ತೊಗೋರಿ, 3 ಮಿನಿಟ್ ಅಲ್ಲ, 2 ದಿವಸ ತೊಗೋರಿ. ನೀವೇನು ಬರೆದಿರಿ ಹೆಸರು, ಇದಕ್ಕಿನ್ನು 15 ಹೆಸರು ಹಾಕ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾಕೆ? ಯಾರ ಹೆಸರು ನೆನಪಿರಬೇಕಾಗಿತ್ತು ಅವ್ರು ಇದ್ದಾರೆ, ಯಾರು ಬೇಡಾಗಿತ್ತು ಅವ್ರು ಹೋಗ್ಯಾರ, ಅಷ್ಟೇ. ಸಿಂಪಲ್ ಅದು. ನೀವು ಮನೆಗೆ ಹೋಗಿ ಇಟ್ಕೊಂಡು ಕೂತು ಬರೆದ್ರೆ ಸಹಿತ ನೀವೇನು ಬರೆದಿರಿ ಇದ್ರ ಮೇಲೆ 15 ಹೆಸರು ಬರಲಿಕ್ಕೆ ಆಗೋದಿಲ್ಲ. ನನಗಿದು ಭಾಳ ಕಾಡ್ತದೆ ಎಲ್ಲ ಸ್ನೇಹಿತರು. ನನಗೆ ಯಾಕೆ ಕಾಡ್ತದಂದ್ರೆ, ನೆನಪಿರುವಂಥ ಮಾಸ್ತರ್ ಕಮ್ಮಿ ಸಂಖ್ಯೆಯೊಳಗಿದ್ದಾರೆ. ಅವ್ರಿಗಂತೂ 99 ಮಂದಿ ಮರ್ತು ಹೋಗ್ಯಾರ. ಒಬ್ಬರು ಬರೆದಾರಲ್ಲ ಅವರು 99 ಮಂದಿ ಬರ್ತಾರೆ. ಕೆಲವರು 5 ಬರೆದವರಿಗೆ 95 ಮರ್ತು ಹೋಗ್ಯಾವ, 7 ಅಂದವರಿಗೆ 93 ಮರ್ತು ಹೋಗ್ಯಾವ. ದ ಫ್ಯಾಕ್ಟ್ ಈಸ್ ವೆರಿ ಕ್ಲಿಯರ್ ಮೈ ಫ್ರೆಂಡ್ಸ್. ಎ ಲಾರ್ಜ್ ನಂಬರ್ ಆಫ್ ನೇಮ್ಸ್ ಆಫ್ ದ ಟೀಚರ್ಸ್ ಈಸ್ ಲಾಸ್ಟ್ ಇನ್ ದ ಹೇಜಿ ಕ್ಲೌಡ್ ಆಫ್ ಮೆಮರಿ. ನಮ್ಮ ನೆನಪಿನೊಳಗೆ ಮರಿಯಾಗಿ ಹೋಗ್ಬಿಟ್ಟ ಟೀಚರ್, ನೆನಪೇ ಇಲ್ಲ ನಮ್ಗೆ ಅವ್ರು. ಯಾಕೆ? ಕೆಲವ್ರು ನೋಡ್ರಿ, ನೀವು ಮಾರ್ಕೆಟ್ನಾಗ ಹೋದಾಗ ಮಗ್ಲು ಹಾಸಿ ಹೋದ್ರೂ ಗೊತ್ತಾಗೋದಿಲ್ಲ ಮಾಸ್ತರ್ ಇದ್ರಿ ಇವ್ರಂತ, ಗೊತ್ತೇ ಇರೋದಿಲ್ಲ. ಇನ್ನು ಕೆಲವರು ನೀವು ಮಜಾರ್ನಾಗ ನೋಡಿದಾಗ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡಗೆ ಹೇಳ್ತೀರಿ, ಅವ್ರು ನಮ್ಮ ಮಾಸ್ತರ್ ಇದ್ರೆ ಕಾಣಿಸ್ತದೆ. ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ, ಹೆಸರು ಗೊತ್ತಿಲ್ಲ, ಏನು ಕಲಿಸಿದ್ರೋ ಗೊತ್ತಿಲ್ಲ, ಸಾಲಾಗ ಮಾತ್ರ ಇದ್ರು ಅವ್ರು, ನೆನಪದು ಅನ್ನಂಗಿಲ್ಲ. ಇದಾಗ್ತದೆ, ಎಲ್ಲರಿಗೂ ಆಗ್ತದೆ. ಅಂದ್ರೆ ಮಾರಿ ನೋಡಿದಾಗ ಮಾಸ್ತರ್ ಇದ್ದಿರಬೇಕು ಅಂತ ಅನಿಸ್ತದೆ, ಆದರೆ ಯಾವ ವಿಷಯ ಏನು ಹೆಸರು ಪಸರು ಗೊತ್ತಿಲ್ಲ. ಅಂದರೆ ಕೆಲವ್ರನ್ನ ದೂರಿಂದ ಮುಖ ನೋಡಿದ್ರೆ ಗುರುತಾ ಹಿಡಿತೀರಿ. ಇನ್ನು ಕೆಲವ್ರನ್ನ ನಾ ಮೇಲೆ ಹೋಗ್ತೀನಿ, ಕಾಣಿಸ್ಲಿ ಪಾಪ, ನಾ ಗಿಟ್ಟಿದ್ದೀನಿ ಕಾಣಿಸಂಗಿಲ್ಲ ಅವ್ರಿಗೆ. ಇನ್ನು ಕೆಲವು ಟೀಚರ್ಸನ್ನು ಬೇರೆ ಬೇರೆ ರೀತಿ ನೆನಪಿಟ್ಕೋತೀವಿ, ನಾವು ಗುರುತಿಡ್ತೀವಿ. ಕೆಲವ್ರು ನಾವು ಡ್ರೆಸ್ ಮೇಲೆ ಗುರುತಾ ಹಿಡಿತೀರಿ, ಹೌದಲ್ಲೋ? ನೆನಪಿಟ್ಕೊಂಡದ್ದು ಟೀಚರ್ಸನ್ನು ಬಿಕಾಸ್ ಆಫ್ ದ ಡ್ರೆಸ್ ದೇ ಓರ್ ಯು ರಿಮೆಂಬರ್ ದ ಟೀಚರ್ಸ್. ಕಲ್ಪನೆ ಮಾಡ್ಕೋರಿ, ಒಬ್ಬ ಟೀಚರ್ ಇದ್ರು, ನೀಟಾಗಿ, ಏನು ಫ್ಯಾಷನಬಲ್ ಆಗಿರ್ಬೇಕಂತಲ್ಲ, ನೀಟಾಗಿ ಡ್ರೆಸ್ ಹಾಕ್ಕೊಂಬರೋರು, ನೋಡಿದ್ರೆ ಖುಷಿ ಆಗ್ಬೇಕು ಅವ್ರನ್ನ. ಒಬ್ರು ಹೆಣ್ಮಕ್ಳು ಬರ್ತಿದ್ರು, ಪರ್ಫೆಕ್ಟ್ ಸಾರಿ, ಪಿನ್ ಕರೆಕ್ಟ್ ಆಗಿರಬೇಕು, ಕೂದಲೆಲ್ಲ ಸರಿಯಾಗಿ ಕಟ್ಕೊಂಡು, ಪುಸ್ತಕ ಕೈಯಾಗಿ ಹಿಡ್ಕೊಂಡು ಹಿಂಗೆ ಬಂದ್ರೆ ಸ್ಪ್ರಿಂಗ್, ಕಾಲಾಗಿ ಸ್ಪ್ರಿಂಗ್ ಇದ್ದಂಗೆ ಇರ್ತಿತ್ತು. ಅವ್ರು ನೋಡಿದಾಗ ನೀವು ಅಂದ್ಕೊಂಡ್ರಿ, ನಾ ಟೀಚರ್ ಆದ್ರೆ ಅವ್ರಂಗೆ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ? ಗಂಡಸರಿಗೂ ಹಾಗೆ ಇರ್ತದೆ. ಕೆಲವು ನೀಟಾಗಿ ಬರ್ತಾರೆ ಟೀಚರ್, ನೋಡಿದಾಗ ನಾನು ಟೀಚರ್ ಆದ್ರೆ ಅವ್ರಂಗೆ ಆಗಬೇಕು ಅನಿಸ್ತದೆ. ಇನ್ನು ಕೆಲವ್ರು ಎಷ್ಟು ಕೆಟ್ಟ ಡ್ರೆಸ್ ಹಾಕ್ಕೊಂಬರ್ತಿದ್ರು, ಆವಾಗಲೂ ತೀರ್ಮಾನ ಮಾಡಿದ್ರಿ ನೀವು, ನಾ ಮಾಸ್ತರ್ ಆದರೆ ಇವ್ರಂಗೆ ಮಾತ್ರ ಹಾಕ್ಕೊಳ್ಳೋದಿಲ್ಲ ಅಂತ. ಡ್ರೆಸ್ ಮರೆಯಂಗಿಲ್ಲ ಹುಡುಗರು, ನೆನ್ಪಿಡ್ಕೋರಿ, ಡ್ರೆಸ್ ಯಾರೂ ಮರೆಯಂಗಿಲ್ಲ. ಅದು ವಿಚಿತ್ರದ. ಅದಕ್ಕೆ ನಾನು ಭಾಳ ಮಂದಿ ಟೀಚರ್ ಹೇಳ್ತೀನಿ, ಜೆಂಟಲ್ಮೆನ್ ಟೀಚರ್ ಜಾಸ್ತಿ ಹೇಳೋದು ನಾನು. ಅಲ್ಲಪ್ಪ, ಅರಿವಿಗೆ ನೀವೇ ರೊಕ್ಕ ಕೊಡ್ತೀರಿ ಅಲ್ಲ, ಹೊಲಿಗೆಗೂ ನೀವೇ ರೊಕ್ಕ ಕೊಡ್ತೀರಿ, ನಿಮ್ಮ ಅಳತಿ ಯಾಕೆ ಕೊಡೋದಿಲ್ಲ? ಅವ್ರ ಡ್ರೆಸ್ ನೋಡಿದಾಗ ಯಾರ್ದು ಅಕಸ್ಮಾತ್ ಹಾಕೊಂಬಂದಂಗೆ ಕಾಣಿಸ್ತದೆ ಕೆಲವೊಂದು ಸಲ. ಅವ್ರು ಅಡ್ಡಾಡೋ ಸ್ಟೈಲು, ನಡೆಯೋದು. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ನೀವು ಮೊದಲು ಕಾಣಿಸ್ತೀರಿ, ಆಮೇಲೆ ಕೇಳಿಸ್ತೀರಿ, ಹೌದಲ್ಲ? ಕ್ಲಾಸ್ನೊಳಗೆ ಹೋದಾಗ ನೀವು ಯಾರು ಏನೂ ಗೊತ್ತಿಲ್ಲ, ಮೊದಲು ಕಾಣಿಸ್ತೀರಿ, ಆಮೇಲೆ ಕೇಳಿಸ್ತೀರಿ. ಹೆಂಗೆ ಕಾಣಿಸ್ತೀರಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅಂದ್ರೆ ಫ್ಯಾಷನೇಬಲ್ ಆಗಿ ಸ್ಟೈಲಿಶ್ ಇರಬೇಕು ಅಂತ ಹೇಳೋದಿಲ್ಲ, ಕರೆಕ್ಟಾಗಿ ಡ್ರೆಸ್ ಹಾಕ್ಕೊಂಡು ನೀಟಾಗಿರಬೇಕು. ನಾನು ಪ್ರತಿ ವರ್ಷ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಹೋಗ್ತೀನಿ ಯೂನಿವರ್ಸಿಟಿ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತದ, ಅಲ್ಲಿ ಪ್ರತಿ ವರ್ಷ 15 ದಿವಸದಿಂದ ಅಲ್ಲೇ ಇದ್ದೆ ನಾನು. ಈ ಒಂದು 3 ವರ್ಷದ ಹಿಂದೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ಪಾಠ ಮಾಡಲಿಕ್ಕೆ. ಈಗ ಅಲ್ಲಿ ಹೋಗೋದಿಲ್ಲ, ಬಿಸ್ನೆಸ್ ಸ್ಕೂಲಿಗೆ ಹೋಗ್ತೀನಿ ಪಾಠ ಮಾಡಲಿಕ್ಕೆ. ಅಲ್ಲಿ ಹೋದಾಗ ನನ್ನ ಕ್ಲಾಸ್ ಮುಗಿದ ಮೇಲೆ ಲೈಬ್ರರಿಗೆ ಹೋದೆ. ನಂಬರ್ 1 ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅದು,
ಲೈಬ್ರರಿಗೆ ಹೋದಾಗ ನಾ ಶಾಣೆ ಪ್ರಶ್ನೆ ಕೇಳಿದೆ ಅಂತ ಅಂದ್ಕೊಂಡಿದ್ದೆ. ಆ ಲೈಬ್ರರಿನ ಕೇಳಿದೆ, ಬುಕ್ಸ್ ಎಷ್ಟವ ನಿಮ್ಮಲ್ಲಿ ಅಂತ ಕೇಳಿದೆ. ಚಲೋ ಪ್ರಶ್ನೆ, ಕೆಟ್ಟ ಪ್ರಶ್ನೆ ಇದು. ಲೈಬ್ರರಿನ ಕೇಳೋದು ಇದೆ ಅಲ್ಲ. ಆಕೆ ವಯಸ್ಸು ಕೇಳ್ತೇನೆ ಹೋಗಿ ನಾನು ಕೇಳಿದೆ, ನಿಮ್ಮಲ್ಲಿ ಬುಕ್ಸ್ ಎಷ್ಟವ ಅಂತ ಕೇಳಿದೆ. ಆಕೆ, ಬುಕ್ಸ್ ಯು ಮೀನ್ ಬೌಂಡ್ ವಾಲ್ಯೂಮ್ಸ್ ಅಂದ್ಲು. ಹೌದು, ಬುಕ್ಸ್ ಅಂದ್ರೆ ಬೌಂಡ್ ವಾಲ್ಯೂಮ್ಸ್ ಎಂದೆ. ನಾಟ್ ಮೆನಿ ಅಂದ್ಲು. ನಾಟ್ ಮೆನಿ, ಓಕೆ, ಬಟ್ ಹೌ ಮೆನಿ ಅಂತ ಕೇಳಿದೆ. ಆಕೆದು 1.2 ಮಿಲಿಯನ್ ಬುಕ್ಸ್, 12 ಲಕ್ಷ ಪುಸ್ತಕ ಒಂದು ಲೈಬ್ರರಿ ಒಳಗೆ. ಇಂಥ 5 ಲೈಬ್ರರಿ ಅವ ಹಾರ್ವರ್ಡ್ ಯೂನಿವರ್ಸಿಟಿಯಾಗ. ನೋಡ್ಕೊಂಡು ನನಗೆ ಸಂಶಯ ಬಂತು, ಖರೆ ಅವೆಲ್ಲೂ ಸುಳ್ಳು ಹೇಳ್ತಾಳಕ್ಕೆ ಅಂತ. ನಾವು ಪರೀಕ್ಷೆ ಮಾಡು ಬಂದೆಲ್ಲ, ಅದಕ್ಕೆ ಹೋಗಿ ಕೇಳಿದೆ, ಎಲ್ಲ ಪುಸ್ತಕ ಹೆಂಗೆ ಕಲೆಕ್ಟ್ ಮಾಡ್ತೀರಿ ನೀವು ಅಂತ. ದಯವಿಟ್ಟು ನೋಡಿರಿ ಸರ್, ಇದು ಯಾಕೆ ಹೇಳ್ತೀನಿ ಅಂದರೆ, ಆಗಲೇ ಊಟಕ್ಕೆ ಕೂತಾಗ ಪ್ರಶ್ನೆ ಕೇಳಿದರು, ಇಲ್ಲಿ ಶಿಕ್ಷಣಕ್ಕೆ ಅಲ್ಲಿ ಶಿಕ್ಷಣಕ್ಕೆ ವ್ಯತ್ಯಾಸ ಏನದ ಅಂತ ಕೇಳಿದರು. ಅಲ್ಲೇ ಕಲೀಲಿಕ್ಕೆ ವಾತಾವರಣ ಸೃಷ್ಟಿ ಮಾಡ್ತಾರೆ, ಮಕ್ಕಳು ತಾವೇ ಕಲಿತಾರೆ. ನಾವು ವಾತಾವರಣ ಕೊಡೋದಿಲ್ಲ, ಕಲೀಲಿಕ್ಕೆ ಒತ್ತಾಯ ಮಾಡ್ತೀವಿ. ಆ ಡಿಫ್ರೆನ್ಸ್ ಅಲ್ಲಿದೆ. ಆ ಲೈಬ್ರರಿ ಹೇಳಿದಕ್ಕೆ ವಿಷನರಿ ಲೈಬ್ರರಿ ಹೇಳಿದ್ದು ಒಂದು ವಿಷನ್ ಸ್ಟೇಟ್ಮೆಂಟ್ ನೋಡಿರಿ ಸರ್, ನಮ್ದು ಏನದ ಸ್ಟೇಟ್ಮೆಂಟು? ವಿ ಶುಡ್ ಬಿ ಏಬಲ್ ಟು ಪ್ರೊವೈಡ್ ದ ಬುಕ್ ದಟ್ ಎನಿ ಸ್ಟೂಡೆಂಟ್ ಆಸ್ ಫಾರ್ ವಿದಿನ್ 15 ಡೇಸ್. ಯಾವುದೇ ಮಗು ಯಾವುದೇ ಬುಕ್ ಕೇಳಿದ್ರು 15 ದಿವಸ ಕೊಡಬೇಕು, ಇಷ್ಟೇ ಬರ್ಕೊಟ್ಟಾಳಕ್ಕೆ. ಒಂದು ಹೌದಾ, ಕೊಡ್ತೀರಿ ಹಂಗೆ ಅಂದು, ಎಲ್ಲ ಪುಸ್ತಕ ಕೊಡ್ತೀವಿ. ನಾ ಪರೀಕ್ಷೆ ಮಾಡಲಿಕ್ಕೆ ಕೇಳಿದೆ, ಹಂಗಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದು 1931ನೇ ಇಸ್ವಿಗೆ ಮೊದಲನೇ ಕಥಾ ಸಂಕಲನ ಬಂತವ್ರದ್ದು. ಆ ಪುಸ್ತಕದೇ ನಿಮ್ಮಲ್ಲೇ ಅಂದೆ. ಆಕೆ ಮ್ಯಾಸ್ಟಿ ಅಂತ ಇದ್ಲು. ನಾ ಟೈಪ್ ಮಾಡ್ತೀನಿ ಇರು ಅಂತ ಹೇಳಿದೆ. ನಾನೇ ಕಂಪ್ಯೂಟರ್ ಟೈಪ್ ಮಾಡಿದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ. 2 ಪುಸ್ತಕ ಇದ್ದು ರೀ. 1931ನೇ ಇಸ್ವಿಗೆ ಕಥಾ ಸಂಕಲನ ಬಂದದ್ದು. ಆ ಪುಸ್ತಕ 2. ನಾ ಬೆಂಗಳೂರು ಬಂದ ಸಿಟಿ ಸೆಂಟ್ರ್ ಲೈಬ್ರರಿಗೆ ಹೋದೆ. ಲೈಬ್ರರಿನ ಕೇಳಿದೆ, ಮಾಸ್ತಿ ಬುಕ್ ಅದೇನ್ರಿ, ಅದು ಹಳೇದು ಫಸ್ಟ್ ಎಡಿಷನ್ನು ಅಂತ ಕೇಳಿದೆ. ಹಳೇದ್ರಿ, ಅದು ಎಲ್ಲಿ ಇರ್ತದ್ರಿ ಅಂದ. ನನಗೆ ಮಾರಿ ಹೊಡೆದಂಗೆ ಆಗ್ಬಿಡ್ತು. ನಾನು ಅಲ್ಲೇ ಕೇಳಿದ್ರೆ ಚಲೋ ಐತಿ, ಇಲ್ಲಿ ಕೇಳಬಾರ್ದಾಗಿತ್ತು. ನಾನು ಯಾಕೆ ಹೇಳಿದೆ ಅಂದರೆ, ವಾತಾವರಣ ಹೆಂಗೆ ಸೃಷ್ಟಿ ನಮ್ಗೆ ಗೊತ್ತಿರಬೇಕಲ್ಲಿ. ಮಲಯಾಳಿ ಹುಡುಗರು, ಕೆಲವು ಹುಡುಗರು ಮಲಯಾಳ ಮನೋರಮ ಕೇಳ್ತಾರೆ, ಅವರು ಕೊಡ್ತಾನವ. 68ನೇ ಇಸ್ವಿ ಮಲಯಾಳ ಮನೋರಮ ಸಿಗ್ತದೆ ನಿಮಗಲ್ಲಿ. ಚಂದಮಾಮ ಸಿಗ್ತಾವ್ರಿ, ನಮ್ಮ ಶಾಲೆ ಸಿಗ್ತಾವೆ ಚಂದಮಾಮ. ನಾವೆಲ್ಲ ಚಂದಮಾಮ ಓದೇ ಬೆಳೆದವ್ರು ನಾವು. ಆ ಕತೆ ಅಂತ ಮೌಲ್ಯದ ಕತೆ ಇರ್ತಿದ್ದು ಚಂದಮಾಮದಾಗ, ಈಗ ಸಿಗೋದಿಲ್ಲ ಅವು. ಅಂದ್ರೆ ಆ ಲೈಬ್ರರಿನ ಹೋದ ಹಿಂಗಾತು. ಅಡ್ಡಾಡ್ಕೊಂಬರ್ಲಿಕ್ಕೆ ಹೋದೆ ಲೈಬ್ರರಿ ಒಳಗೆ. ಒಂದು ದೊಡ್ಡ ಕಪಾಟ್ ಮುಂದೆ ನಿಂತೆ. ಇದು 3 ವರ್ಷ ಹಿಂದಿನ ಮಾತಾ, ಈಗ ಎಷ್ಟಾಗ್ಯಾವ ಗೊತ್ತಿಲ್ಲ ನನಗೆ. ಆ ಕಪಾಟದೊಳಗೆ 962 ಪುಸ್ತಕ ಇದ್ದು, 962 ಬುಕ್ಸ್. ಅದ್ರ ಮೇಲೆ ಒಂದು ಟೈಟ್ಲ್ ಬರೆದಿದ್ರು. ಏನು ಟೈಟ್ಲ್ ಅದಕ್ಕೆ? ಡ್ರೆಸ್ ಆಫ್ ಎ ಟೀಚರ್ ಅಂತ. ಶಿಕ್ಷಕರ ಡ್ರೆಸ್ ಹೆಂಗಿರಬೇಕು ಅಂತ 962 ಪುಸ್ತಕ ಇದ್ದು. ನಾಂದೆ, ಅಮೇರಿಕನ್ ಜೀವನ ಹೆಂಗೆ ವ್ಯರ್ಥ ಮಾಡ್ಕೋತಾರೆ ಇವರು. ಇಟ್ಟು ಪುಸ್ತಕ ಬರೀಬೇಕು, ಹೆಂಗಿರ್ಬೇಕಂದ್ರೆ ಅಂದ್ಕೊಂಡೆ. ಆದರೂ ಎಷ್ಟು ಸೀರಿಯಸ್ ಆಗಿ ಸ್ಟಡಿ ಮಾಡ್ಯಾರ ಅವರು ಅಂತ. ಯಾಕೆ ಮಾಡ್ಯಾರ ಅಂತ ಒಂದು 4-5 ಪುಸ್ತಕ ತೊಗೊಂಡು ಹೋದೆ. ನನಗೆ ಎಷ್ಟೋ ವರ್ಷ ತೊಗೊಂಡು ಓದಿದೆ. ಆಶ್ಚರ್ಯ ಆಯ್ತು. ನಾವು ತಲೆನೇ ಕೆಡಿಸ್ಕೊಂಡಿಲ್ಲ ಡ್ರೆಸ್ ಬಗ್ಗೆ. ಯಾವುದೋ ಒಂದು ಹಾಕ್ಕೊಂಡು ಹೋಗೋದಪ್ಪ. ಅದು ಯಾಕೆ ಹೇಳ್ತಾರಂದ್ರೆ, ಮಕ್ಕಳು ಮನಸ್ಸಿನ ಮೇಲೆ ಕಲಿಕೆ ಪ್ರಭಾವ ಹೆಂಗೆ ಆಗ್ತದೆ ನಿಮ್ಮ ಡ್ರೆಸ್ಸಿಂದ. ಈಗ ನೋಡಿರಿ, ನಮ್ಮ ಕಣ್ಣಲ್ಲಿ ನೋಡುವಂಥದ್ದು 7 ಬಣ್ಣ ಅಂತ ಹೇಳ್ತೀವಿ ನಾವು. ವಿಸಿಬಲ್ ಲೈಟ್ ಅಂದಾಗ 7 ಬಣ್ಣವ ನಮ್ಮದು. ವಿಬ್ಗಿಯಾರ್ ಅಂತ ಕರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್, ರೆಡ್ ಅಂತ ಹಾಕ್ಕೊಂಡು ಹೋಗ್ತೀವಿ. ಈ ಕಡೆ ವೈಲೆಟ್ ಈ ಕಡೆ ರೆಡ್ ಈ ಕಡೆ. ಈ ಕಡೆ ನೇರಳೆ ಬಣ್ಣ, ಈ ಕಡೆ ಕೆಂಪು ಬಣ್ಣ. ಇದನ್ನು ದಾಟಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಬಣ್ಣ ಇಲ್ಲ ಅಂತಲ್ಲ, ಬಣ್ಣವ ನಮಗೆ ಕಾಣಿಸೋದಿಲ್ಲ, ನಮ್ಮ ಶಕ್ತಿ ಇಲ್ಲ ಕಣ್ಣಿಗೆ. ವೈಲೆಟಿಂದ ಈ ಕಡೆ ಕಾಣಿಸಂಗಿಲ್ಲ, ರೆಡ್ಡಿಂದ ಆ ಕಡೆ ಕಾಣಿಸಂಗಿಲ್ಲ. ಅಕಸ್ಮಾತ್ ನೀವು ಕ್ಲಾಸಿಗೆ ಒಂದು ಬ್ರೈಟ್ ರೆಡ್ ಟೀ ಶರ್ಟ್ ಹಾಕ್ಕೊಂಡು ಹೋದ್ರಿ ಅಂತ ತಿಳ್ಕೊರಿ ಕ್ಲಾಸಿಗೆ. ಹುಡುಗರು ಏನು ಮಾಡ್ತಾರೆ ಗೊತ್ತದ ಕ್ಲಾಸ್ನಾಗ? ಹೂ ಬಾರಿಸ್ತಾರೆ. ನೋಡ್ರಿ ಮಾಸ್ತರು ಅಂತಾರೆ, ಅನ್ನಂಗಿಲ್ಲ. ಅಂದ್ರೆ ಏನಾತಲ್ಲೇ, ನಿಮ್ಮ ಡ್ರೆಸ್ಸು ಮಕ್ಕಳ ಆಕರ್ಷಣೆ ಆಯ್ತು ಹೊರತಾಗಿ ನಿಮ್ಮ ಪಾಠ ಆಗಲಿಲ್ಲ. ಅರ್ಧಕ್ಕರ್ಧ ಹುಡುಗರ ಗಮನ ನಿಮ್ಮ ಡ್ರೆಸ್ ಕಡೆ ಇರ್ತದೆ ಹೊರತಾಗಿ ನೀವು ಪಾಠದ ಕಡೆ ಇರೋದಿಲ್ಲ. ಹೆಣ್ಮಕ್ಳಿಗೆ ಶಾಲೆ ಗೊತ್ತಿರ್ತದೆ, ಅದು ಟೀಚರ್ಸ್, ಲೇಡಿ ಟೀಚರ್ಸ್ಗೆ ಗೊತ್ತಿರ್ತದೆ. ನೀವೊಂದು ಏನರ ಚಲೋ ಸೀರೆ ಇಟ್ಕೊಂಡು ಹೋದ್ರೆ ಹುಡುಗರು ಬಂದು ಹೇಳೇ ಬಿಡ್ತಾವೆ. ಹೆಣ್ಣು ಹುಡುಗರು, ಮ್ಯಾಮ್ ಯುವರ್ ಸಾರಿ ಇಸ್ ಸೋ ನೈಸ್ ಮ್ಯಾಮ್ ಅನ್ನಂಗಿಲ್ಲ. ಯಾಕೆ ಹೇಳ್ತಾರೆ ಅವರು? ಯುವರ್ ಸಾರಿ ವಾಸ್ ಮೋರ್ ಅಟ್ರಾಕ್ಟಿವ್ ದ್ಯಾನ್ ಯುವರ್ ಕ್ಲಾಸ್. ಚಲೋ ಅದು, ಮ್ಯಾರೇಜ್ ರಿಸೆಪ್ಷನ್ ಇಟ್ಕೋರಿ ಅದನ್ನು ಒಯ್ದು. ಆದರೆ ಕ್ಲಾಸಿಗೆ ಹೋದಾಗ ಮಕ್ಕಳು ಕಲಿಕೆಗೆ ಪೂರಕವಾಗಿರಬೇಕು ಹೊರತಾಗಿ ಕಲಿಕೆಗೆ ವಿರುದ್ಧವಾಗಿ ಹೋಗಬಾರ್ದು. ಎಷ್ಟು ಸ್ಟಡಿ ಮಾಡ್ಯಾರ್ರಿ ಅವರು. ಹಂಗಾರೆ ಯಾವ ಥರ ಡ್ರೆಸ್ ಹಾಕ್ಕೋಬೇಕು? ತೀರಾ ವೈಲೆಟ್ ಬೇಡ, ತೀರಾ ರೆಡ್ಡು ಬೇಡ. ನಡುವಿನ ಬಣ್ಣ ಯಾವುದದು ನೋಡ್ರಿ, ಕಣ್ಣಿಗೆ ಸ್ಟ್ರೇನ್ ಆಗಲಾರ್ದೆ ಇರುವಂಥದ್ದು. ನಡುವಿನ ಬಣ್ಣ ಗ್ರೀನ್ ಅಂತಾರೆ. ಎಲ್ಲರೂ ಗ್ರೀನ್ ಬ್ರಿಗೇಡ್ ಆಗಬೇಕು ಅಂತಲ್ಲ.
ಕಣ್ಣಿಗೆ ತ್ರಾಸ ಆಗದೇ ಇರುವಂಥದ್ದು ಹಸಿರು ಬಣ್ಣ ಅಂತ. ಅಂದರೆ ಯಾವುದೇ ಲೈಟ್ ಕಲರ್ ಬಣ್ಣ ಹಾಕೋರಿ, ಬೂದಿ ಬಣ್ಣದ್ದಾಗಲಿ, ಲೈಟ್ ಗ್ರೀನ್, ಲೈಟ್ ಬ್ಲೂ, ಲೈಟ್ ಎಲ್ಲೋ, ಯಾವುದಾದ್ರೂ ವೆರಿ ಲೈಟ್ ಕಲರ್ ಇದ್ದರೆ ನಮ್ಮ ಕಲಿಕೆಗೆ ಅಡ್ಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಮಾಡ್ಯಾರ. ನಾ ಹುಡುಗರು ಡ್ರೆಸ್ ಮರೆಯಂಗಿಲ್ಲ ಅಂತ ಹೇಳಿದ್ನಲ್ಲ, ನಾನು 2 ವರ್ಷದಿಂದ ಅಮೇರಿಕಾದಾಗಿದ್ದಾಗ ಹುಡುಗಿ ಬಂದು ನನ್ನ ಕಡೆ ಬಿಟ್ಟಾಗ್ಲಿಕ್ಕೆ. ಈಗಕ್ಕೆ ಚಾರ್ಟೆಡ್ ಅಕೌಂಟೆಂಟು, ಗಂಡನ ಕರ್ಕೊಂಬಂದಾಳೆ. 25-30 ವರ್ಷದಿಂದ ನನ್ನ ಸ್ಟೂಡೆಂಟ್ ಆಗಿದ್ಲಕ್ಕೆ. ಈ ವಾಟ್ಸಪ್ಪು ಮತ್ತು ಈ ಫೇಸ್ಬುಕ್ ಇರೋದ್ರಿಂದ ನೀವೆಲ್ಲಿದ್ದೀರಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಬಂದ್ಲು, ಗೆಸ್ಟ್ ಹೌಸ್ದಾಗ ಬಂದು ಮಾತಾಡ್ಕೋತ, ಈಗ ಹೆದರಿಕೆ ಇಲ್ಲಕ್ಕೆ, ನಾ ಪ್ರಿನ್ಸಿಪಾಲ್ ಇದ್ದೆ ಅವಾಗ, ಈಗೇನಿಲ್ಲಲ್ಲ. ಮಾತಾಡ್ಕೋತ ಹೇಳಿದ್ಲು, ಸರ್ ಅವರು ಅಕೌಂಟೆನ್ಸಿ ಟೀಚರ್ ಇನ್ನೂ ಇದ್ದಾರೇನ್ರಿ ಅಂತ ಕೇಳಿದ್ಲು. ಹೆಸರಿಲ್ಲೇನೋ ಅವ್ರಿಗೆ ಅಂತ ಕೇಳಿದೆ. ಆ ಹೆಸರು ಮಾಡ್ತೋತ್ರಿ ಸರ್, ಅದೇ ಸರ್ ಟೈಟ್ ಶರ್ಟ್ ಹಾಕೊಂಡ್ಬರ್ತಿದ್ರಲ್ರಿ ಅಂದು. ನಂದು ಎಲ್ಲ ಇವನು ಅವ ಟೈಟ್ ಶರ್ಟ್ ಹಾಕೊಡ್ರಿ, ನಿನಗೇನು ಪ್ರಾಬ್ಲಮ್ ಆಯ್ತು? ಆಕೆ ಅದು ಇಲ್ರಿ ಸರ್ ಭಜ ಹೇಳ್ತೀನಿ ನಿಮಗೆ. ಆಕೆ ಹಿಂದಿನ ಸಾಲಿನಾಗ ಕೂಡಾಕೆ ಯಾವಾಗಲೂ ಶಾಣೆ ಹುಡುಗರು ಯಾವಾಗಲೂ ಹಿಂದಿನ ಕ್ಲಾಸ್ನಾಗ ಕೂತಿರ್ತಾರೆ. ಆ ಹಿಂದಿನ ಕ್ಲಾಸ್ ಸಾಲಿಯಾಗ ಕೂತಿದ್ಲು. ಆಕೆ ಹೇಳಕ್ಕೆ ಇವ್ನು ಮಾಸ್ತರು ಮುಜಾ ಇದ್ರು, ಅವರು ಪಕ್ಕ DMK ಶಿಷ್ಯ. ಅವನು ಬ್ರೈಟ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಚೆಕ್ಸ್, ಕರಿ ಮತ್ತು ಕೆಂಪು ಚೆಕ್ ಶರ್ಟು, ಟೈಟ್ ಶರ್ಟಪ್ಪ. ಅದು ಹೆಂಗೆ ಹಾಕ್ಕೋತಿದ್ದು ನಾವು. ಈ ಗಣಿತ ಮಾಸ್ತರು, ಅಕೌಂಟೆನ್ಸಿ ಮಾಸ್ತರು ಭಾಳ ಬರಿಬೇಕಾಗ್ತದೆ, ಬೋರ್ಡ್ ಮೇಲೆ ಭಾಳ ಬರಿಬೇಕಾಗ್ತದೆ. ಈಕೆ ಕಡಿ ಬೆಂಚ್ನಾಗ ಕೂತು ಮಗ್ಗಲ್ ಹುಡುಗಿ ಜೋಡಿ ಬೆಟ್ ಕಟ್ಟಾಕಿ. ಇವತ್ತು ಮಾಸ್ತರ್ ಬರ್ಲಿಕ್ಕೆ ಹೋದಾಗ ಬಗ್ಲಾಗ ಹರಿತದೆ ಶರ್ಟು ಅಂತ. ಹರಿಲೇ ಇಲ್ಲದು. ಚಲೋ ಟೇಲರ್ ಕಡೆ ಹೋಗಿರ್ಬೇಕವ, ಹರಿದಿಲ್ಲ. ದಿನ ಬೆಟ್ ಕಟ್ಟಿ ಅವ್ನು ಟೈಟ್ ಶರ್ಟ್ ನೆನಪದ ಹೊರತಾಗಿ ಅಕೌಂಟೆನ್ಸಿ ನೆನಪಿಲ್ಲ ಇವತ್ತು. ಯಾಕೆ ಹೇಳ್ತೀನಂದ್ರೆ, ನಾವು ಕೆಲವು ಟೀಚರ್ಸನ್ನು ಗುರುತು ಹಿಡಿಯೋದು ಅವ್ರ ಬಟ್ಟೆಯಿಂದ ಗುರುತು ಹಿಡಿತೀವಿ. ಇನ್ನು ಕೆಲವು ಟೀಚರ್ನ ಅವ್ರ ಭಾಷಾದ ಮೇಲೆ, ಪ್ರಭುತ್ವದ ಮೇಲೆ ನೆನಪಿಟ್ಕೋತೀವಿ. ಕೆಲವ್ರು ಭಾಷೆ ಪ್ರಭುತ್ವ ನೆನಪಿಟ್ಕೋತೀವಿ, ಇನ್ನು ಕೆಲವ್ರನ್ನ ಭಾಷೆ ಅವರ ಅಶಕ್ತತೆಯನ್ನು ನೆನಪಿಟ್ಕೋತೀವಿ. ಜೋಕ್ ಮಾಡಿಲ್ಲ ಮಾಸ್ತರ್ ಬಗ್ಗೆ ಬೇಕಾದಷ್ಟು. ಒಬ್ರು ಯಾರೋ ಮಾಸ್ತರ್ ಫಸ್ಟ್ ಫ್ಲೋರ್ನಾಗಿದ್ದರು, ಹುಡುಗರು ತೆಳಗೆ ಓಡಾಡ್ತಾವ, ಬರ್ರಿ ಕ್ಲಾಸಿಗೆ ಅನ್ಬೇಕಾಗಿತ್ತು ಅವ್ರಿಗೆ. ಬೈದ್ರಂತ ಅವ್ರಿಗೆಲ್ಲ, ವೈ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್, ಕಮ್ ಅಪ್ ಅಂದರು. ಅದು ಜೋಕ್ ಅಂತ ಹೇಳಬೇಕಾಗಿಲ್ಲ ನಾನು. ಅಂದರೆ ಪಾಪ ಅವ್ರ ಮಾಸ್ತರ್ದು ಮಾತು ಜೋಕ್ ಆಗಿಬಿಡ್ತದಲ್ಲ. ನನ್ನ ಭಾಷೆ ಸರಿ ಇಲ್ಲದೆ ಹೋದರೆ ಅದೊಂದು ಹಾಸ್ಯಾಸ್ಪದ ಆಗಿಬಿಡ್ತದೆ. ಚಲೋತ್ನೇ ಮಾತಾಡಿದ್ರಂದ್ರೆ ಮಾಸ್ತರು ಮಾಡಿಬಿಡ್ತದ್ರಿ ಮನುಷ್ಯ ಅನ್ನೋದು. ಇವತ್ತಿಗಾದ್ರೂ ನೀವು ಭಾಳ ಮಂದಿ ಭಾಷಾಶಾಸ್ತ್ರದ ಮೇಷ್ಟ್ರಾಗಿದ್ದರೆ ನಿಮ್ಮ ಮಾಸ್ತರ್ ಕಾರಣ. ಚಂದ ಪಾಠ ಮಾಡಿರ್ತಾರೆ ಅವರು. ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಅತ್ಯಂತ ಪ್ರೀತಿ ಎಕ್ಸಾಂಪಲ್ ಅದು. ನಾನು ಧಾರವಾಡದಾಗ ಓದಿದ್ದು. ನನಗೆ ವರದರಾಜ್ ಹುಯಿಲ್ಗೋಳ್ ಮಾಸ್ತರ್ ಕಲಿಸಿದ್ದು. ತಾವು ನಾರಾಯಣರಾವ್ ಹುಯಿಲ್ಗೋಳ್ ಹೆಸರು ಗೊತ್ತು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅವ್ರ ತಮ್ಮನ ಮಗ ನಮ್ಮ ಕನ್ನಡ ಕಲಿಸ್ತಿದ್ರು. ನಾನು ವಿಜ್ಞಾನದ ವಿದ್ಯಾರ್ಥಿ. ಇವತ್ತು ನಾನು ಕನ್ನಡದ ಬಗ್ಗೆ ಪ್ರೀತಿ ಹಚ್ಚಿದವರು ಅಂದ್ರೆ ಅಂಥ ಮಾಸ್ತರ್. ಕ್ಲಾಸಿಗೆ ಬರೋರು. ನಮಗೊಂದು ಪಾಠ ಇತ್ತು, ಕುಮಾರವ್ಯಾಸ ಭಾರತದ್ದು 8 ಪದ್ಯ ಇದ್ದು. ಕುಮಾರವ್ಯಾಸ ಭಾರತ ನಿಮ್ಗೆ ಗೊತ್ತದು, ಮಹಾಭಾರತ ಕುಮಾರವ್ಯಾಸ ಬರೆದದ್ದು 15ನೇ ಶತಮಾನದ ಬಹುದೊಡ್ಡ ಕೃತಿ ಅದು. 8 ಪದ್ಯ ಇದ್ದು ನಮಗೆ. ಸಂದರ್ಭ ಏನು? ಧರ್ಮರಾಜ ದ್ಯೂತ ಆಡ್ದ, ಸೋತ. ರಾಜ್ಯ ಸೋತ, ಕೋಶ ಸೋತ, ಸೈನಿಕರನ್ನು ಸೋತ, ತಮ್ಮಂದ್ರನ್ನು ಸೋತ, ತನ್ನೂ ಸೋತ, ಕಡೆಗೆ ತನ್ನ ಹೆಂಡ್ತಿನೂ ಸೋತ. ದ್ರೌಪದಿನ ಸೋದ್ಮೇಲೆ ಕರ್ಣ ಇದ್ನಲ್ಲ ಅಲ್ಲಿ, ಅವ ದುರ್ಯೋಧನ ಹೇಳ್ದ, ದುರ್ಯೋಧನ ನೋಡೀಗ ದ್ರೌಪದಿ ರಾಣಿ ಅಲ್ಲ, ದಾಸಿ ಆಕೆ, ಎಳ್ಕೊಂಬರ್ರೇಕಿನ ದರ್ಬಾರ್ದಾಗ. ಅವಗೊಂದು ಮನಸ್ಸಿನಾಗ ಕೋಪಿತ್ತಲ್ಲ ಕರ್ಣಗೆ, ತೀರ್ಸ್ಕೋಬೇಕಾಗಿತ್ತು ಅದನ್ನು. ದುರ್ಯೋಧನ ತಮ್ಮ ಹೇಳ್ದ, ಎಳ್ಕೊಂಬರಾಕೆನ ಅಂತ ಹೇಳ್ದ. ನಮ್ಮ ಭಾರತೀಯ ಪರಂಪರೆಯೊಳಗೆ ಸಣ್ಣ ವಯಸ್ಸಿನ ಮೈದ್ನ ಅಂದ್ರೆ ಮಗ ಇದ್ದಂಗೆ. ಆದರೆ ಈ ಚಂಡಾಲ್ ಮೈದ್ನ ಹೋಗಿ ಆ ತಾಯಿನ ಕೂದು ಹಿಡಿದು ಎಳ್ಕೊಂಬರ್ತಾನೆ ರೀ ದರ್ಬಾರಿಗೆ. ಒಂದು ಸಾಮ್ರಾಜ್ಯದ ಚಕ್ರವರ್ತಿನಿ ಆದಂಥ ಹೆಣ್ಮಗಳನ್ನ ರಸ್ತೆದಾಗ ಎಳ್ಕೊಂಬಂದ್ರೆ ಏನು ಅನಾಹುತ ಆಗಿರ್ಬೇಕಲ್ಲ ಆಕೆಗೆ, ಮನಸ್ಸಿಗೆ ಏನು ಆಘಾತ ಆಗಿರ್ಬೇಕಲ್ಲ. ಎಳ್ಕೊಂಬರ್ತಾನೆ, ದರ ಪ್ರಾಣಿ ಎಳ್ಕೊಂಡು ಬಂದಂಗೆ ಬರ್ತಾನೆ, ಸಭೆಯೊಳಗೆ ತೊಗೊಂಬರ್ತಾನೆ. ಇದು ಆರ್ಡಿನರಿ ಜನ ಅಲ್ಲ, ಸಭಾ. ಧೃತರಾಷ್ಟ್ರ ಇದ್ದಾನೆ, ಎಲ್ಲರೂ ದೊಡ್ಡವರಿದ್ದಾರೆ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಎಲ್ಲರೂ ಕೂತಾರೆ. ಒಬ್ಬರೂ ಸಹಾಯ ಮಾಡಲಿಕ್ಕಾಗೋದಿಲ್ಲ. ಮಾವ ಅತ್ತಿ ಇಬ್ಬರು ಕಣ್ಣು ಕಟ್ಕೊಂಡು ಕೂತಾರೆ, ಅವರು ಸಹಾಯ ಮಾಡೋದಿಲ್ಲ. ಎಲ್ಲರೂ ಬೇಡ್ಕೋತಾಳೆ, ಒಬ್ಬೊಬ್ಬರನ್ನ ಬೇಡ್ಕೋತಾಳೆ ಆಕೆ, ಪಾರು ಮಾಡಿರಿ ನನ್ನ. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮ ಕೂತಿರಲ್ಲ, ಯಾರೂ ಮಾಡೋದಿಲ್ಲ. 5 ಮಂದಿ ಗಂಡ ಅಂದ್ರೆ ಕೂತಾರೆ, ಒಬ್ಬರಿಗಿಂತ ಅವರು ಪವರ್ಫುಲ್ ಆಗಿದ್ದವರು ತಲೆ ತಕ್ಷಣ ಕೂತಾರೆ, ಅಂದ್ರೆ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ. ಆಗ ದ್ರೌಪದಿ ಏನು ಮಾಡ್ತಾಳೆ ನಮ್ಗೆ ಗೊತ್ತದ, ಕತೆ ಗೊತ್ತದ. ಕೃಷ್ಣನ ಬೇಡ್ತಾಳಾಕೆ. ಆ ಕೃಷ್ಣನ ಬೇಡುವಂಥ 8 ಪದ್ಯ ನಮ್ಮ ಪಾಠಕ್ಕಿತ್ತು. ಅವಾಗೆಲ್ಲ ಪಾಠಕ್ಕೆ ಚಂದ ಇಡ್ತಿದ್ರು. 8 ಪದ್ಯ. ನಮ್ಮ ಹುಯಿಲ್ಗೋಳ್ ಮಾಸ್ತರ್ ಕ್ಲಾಸಿಗೆ ಬರಬೇಕು. ವಿಚಿತ್ರ ಸ್ಟೈಲ್ ಅವ್ರದ್ದು. ಚಶ್ಮಾ ಇಲ್ಲಿರೋದು, ಅದು ಯಾಕೋ ಏನೋ, ಕಣ್ಣು ಇಲ್ಲೇ, ಚಶ್ಮಾ ಮಾತ್ರ ಇಲ್ಲಿ ಮ್ಯಾಲೆ ಇರ್ತಿತ್ತು ಯಾವಾಗಲೂ. ಅವರೇನು ಪುಸ್ತಕ ತರ್ತಿದ್ದಿಲ್ಲ, ಪುಸ್ತಕ ಬಾಯಿಗೆ ಬರೋದು ಅವ್ರಿಗೆ. ಬಂದು ಪೇಜ್ ನಂಬರ್ 54 54 ಅನ್ನೋರು.
ನಾವು ತೆಗಿಬೇಕು ಪುಸ್ತಕ. ಅವ್ರು ಹೇಳೋ ಸ್ಟೈಲ್ ಹೆಂಗಿತ್ತಂದ್ರೆ, ಅವರ ಕುಮಾರವ್ಯಾಸ ಭಾರತದ ಪದ್ಯವನ್ನು ರಾಗವಾಗಿ ಹೇಳ್ಕೊಂಡು ಪದ ವಿಭಜನೆ ಮಾಡ್ತಾ ಹಿಂಗೆ ಬೆಂಚಿನ ನಡು ಹೋಗೋರು, ಹಿಂಗೆ ಅಡ್ಡಾಡ್ಕೊತ ಹೋಗೋರು. ಹಿಂಗೆ ನಾವೆಲ್ಲ ರಡಾರ್ ಇದ್ದಂಗೆ ಪುಸ್ತಕ ಹಿಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಹಿಂಗೆ ನೋಡ್ಕೋತಿರೋದು. ಹಿಂಗೆ ಈ ಪಾಠ ಒಂದು 100 ಸಲ ಮಾಡಿದ್ದಿರ್ಬೇಕು ನಮ್ಮ ವರದರಾಜ್ ಹುಯಿಲ್ಗೋಳ್ ಮಾಸ್ತರು. ಪ್ರತಿ ಸಲ ಕಣ್ಣಾಗ ನೀರು ದಳ 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 ಇಳಿತಿತ್ತು. ನಾವು ಅಳ್ತಿದ್ವಿ, ಭಾರಿ ದುಃಖದಾಗ ಬರ್ತಿತ್ತು ನಮಗೆಲ್ಲ. ನಾವು ಅಂತಿದ್ವಿ, ದ್ರೌಪದಿ ಕಷ್ಟ ನಿಜವಾಗಲೂ ಯಾರಿಗಾದರೂ ಅರ್ಥ ಆಗಿದ್ರೆ ಹುಯಿಲ್ಗೋಳ್ ಮಾಸ್ತರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಅಷ್ಟು ದುಃಖ ಪಡ್ತಿದ್ರು ಅವರು. ನಾವು ಅಳ್ತಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಹೊರಗೆ ಹೋದ್ಕೊಂಡು ಬೇರೆ ಮಾಸ್ತರ್ ಕೇಳಬೇಕು, ಹುಯಿಲ್ಗೋಳ್ ಕ್ಲಾಸ್ ಇತ್ತೇನ್ರೋ ನಮ್ಮ ನೋಡಿದ್ರೆ ಗೊತ್ತಾಗ್ತಿದ್ರು ಹುಯಿಲ್ಗೋಳ್ ಕ್ಲಾಸ್ ಅಂತ. ನಾನು ನೆನಪದ ಆ 4ನೇ ಪದ್ಯ ಎಷ್ಟು ಅದು ಭಾವನೆಯ ಉತ್ತುಂಗಕ್ಕೆ ಹೋಗ್ಬಿಡ್ತದಂದ್ರೆ, ಆ ದ್ರೌಪದಿ ಕೇಳ್ತಾಳ, ಕೃಷ್ಣ 100 ಮಂದಿ ಗುಂಪಿದ್ದಾಗ ಒಂದು ಹಾವು ಹೋದ್ರೂ ಬದುಕೊಂಡ್ಬಿಡ್ತದಪ್ಪ. ಯಾಕಂದ್ರೆ 100 ಮಂದಿ ಪೈಕಿ ಒಬ್ಬವರೇ ಕರುಣೆ ಇರ್ತಾನೆ. ಬೇಡ ಹೊಡಿಬೇಡ್ರಿ, ಹಾವು ಬಿಟ್ಬಿಡ್ರಿ ಅಂತಾನೆ. ಹಾವು ಬದುಕೊಂಡ್ಬಿಡ್ತದೆ. 100 ಮಂದಿ ಗುಂಪಿನಾಗ ಒಂದು ಹಾವು ಬದುಕೊಳ್ಳೋ ಪರಿಸ್ಥಿತಿ ಇರುವಾಗ ಇಂಥ ದೊಡ್ಡ ದರ್ಬಾರ್ನೊಳಗೆ ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ಲ, ಒಬ್ರು ಕಾಪಾಡೋರು ಒಬ್ಬರು ಇಲ್ಲ, ನೀನೇ ಕಾಪಾಡ್ಬೇಕು ನನ್ನ ಅಂಥೇಳಿ ಎಂದೊರಲಿದಲು ಲಲಿತಾಂಗಿ ಎಂದರು. ಅದು ಏನು ದುಃಖದಿಂದ ಹೇಳಿದ್ರಪ್ಪ ಅವರು. ಎಲ್ಲರೂ ಅಳ್ತಾ ಇದ್ವಿ ನಾವು. ನಾನು 3ನೇ ಬೆಂಚಿನಾಗ ಮೊದಲೇ ಜಾಗದಾಗ ಕೂತಿದ್ದೆ. ಅವ್ರು ಹೇಳಿದ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ, ಬಿಕ್ಕಿಬಿಟ್ಟೆ ಅಂದು ಬಿಕ್ಕಿದೆ. ಬಿಕ್ಕಿದ ಕೂಡಲೇ ನನ್ನ ಮಾಸ್ತರ್ ಇಲ್ಲೆಲ್ಲೋ ನೋಡ್ತಿದ್ರಲ್ಲ, ಸಪ್ಪಳ ಕೇಳಿದ ತಕ್ಷಣ ತಿರುಗಿ ನನ್ನ ಕಣ್ಣು ನೋಡಿಬಿಟ್ರು. ಆ ಕ್ಷಣದಾಗ ನನ್ನ ಮಂಜುಗಟ್ಟಿದ ಕಣ್ಣು ಅವ್ರ ಮಂಜುಗಟ್ಟಿದ ಕಣ್ಣೊಳಗೆ ಸಿಕ್ಕಾಕೊಂಡ್ಬಿಡ್ತು. ಬಿಡಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಾನು ದೈಹಿಕವಾಗಿ ಕ್ಲಾಸ್ ರೂಮ್ನಾಗೆ ಇದ್ದೆ, ಆದರೆ ಭಾವನಾತ್ಮಕವಾಗಿ ಕ್ಲಾಸ್ನಾಗ ಇರಲಿಲ್ಲ. ನಾನು ಧೃತರಾಷ್ಟ್ರನ ದರ್ಬಾರ್ನಾಗಿದ್ದೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಯಾರ್ಯಾರಿಗೆ ಮೊದಲನೇ ಸೀಟ್ ಸಿಕ್ಕಿತ್ತಲ್ಲ, ನನಗೊಂದು ಸೀಟ್ ಇತ್ತು ಅದ್ರೊಳಗೆ. ಇದಕ್ಕಿಂತ ಮುಖ್ಯ ಆದದ್ದಂದ್ರೆ ಅವ್ರಿಗೆ ಯಾರಿಗೂ ಹೃದಯ ಕರಗಿರಲಿಲ್ಲ, ಕಣ್ಣಾಗ ಒಂದು ಹನಿ ನೀರು ಬಂದಿರಲಿಲ್ಲ. ನನಗೆ ಕುದೀತಿತ್ತು ಒಳಗೆ. ಎದ್ದಿನ ದುರ್ಯೋಧನ ಚಂಡಾಲ ಆಕೆಯನ್ನು ಮುಟ್ಟಿದಂದ್ರೆ ಭಸ್ಮಾಗಿ ಹೋಗ್ತೀವಿ ನೀನು ಅಂತ ಹೇಳಬೇಕು ಅನಿಸಿತ್ತು. ಇದು ಒಬ್ಬ ಮೇಷ್ಟ್ರ ಶಕ್ತಿ. ಇದು ವರದರಾಜ್ ಹುಯಿಲ್ಗೋಳ್ ಮಾಸ್ತರ್ ಕತೆ ಹೇಳಲಿಲ್ಲ ನಮಗೆ, ಧೃತರಾಷ್ಟ್ರನ ದರ್ಬಾರ್ ಮನಸ್ಸಿನಾಗ ತುಂಬಿಟ್ರು ನಮಗೆ. ಇದು ಭಾಷೆ ಮೇಲೆ ಪ್ರಭುತ್ವ ಇರುವಂಥ ಶಿಕ್ಷಕ. ಭಾಷೆ ಮೇಲೆ ಪ್ರಭುತ್ವ ಇತ್ತಂದ್ರೆ ಹುಡುಗರನ್ನ ಅಲಗಾಡಿಸ್ಬಿಡ್ತಾನೆ ಮಾಸ್ತರ್. ಇನ್ನು ಹೇಳ್ತೀನಿ, ಯಾಕೆ ಹೇಳ್ತೀನಿ ದಯವಿಟ್ಟು ತಿಳ್ಕೊರಿ ಸರ್. ಯಾವುದು ಬ್ರೈನಿಗೆ ಹೋಗ್ತದೋ, ಬರೀ ಬುದ್ಧಿಗೆ ಹೋಗ್ತದೋ ಅದು ಬೇಗ ಮರೆತು ಹೋಗ್ತದೆ. ಹೃದಯಕ್ಕೆ ಹೋದದ್ದು ಎಂದೂ ಮರೆಯುವುದಿಲ್ಲ. ದಯವಿಟ್ಟು ತಿಳ್ಕೊರಿ. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ. ಎನಿಥಿಂಗ್ ಗೋಸ್ ಟು ದ ಹಾರ್ಟ್ ಡಸ್ ನಾಟ್ ಗೋಸ್ ಟು ದಿ ಲಾಂಗ್ ಟರ್ಮ್ ಮೆಮರಿ. ಯಾಕೆ ಹೇಳ್ತೀನಿ ಅಂದರೆ, ನೋಡಿರಿ, ಹುಡುಗರು ನೀವು ಪಾಠ ಮಾಡಿದ್ದು ಯಾರಿಗೊಬ್ಬರು ಕೇಳ್ಬೋದು. ನಾನು ಸರ್ ತಮ್ಮದು BSc BA 3ನೇ ಬೆಂಚ್ ಹೌದು ಸರ್ ಏನು ತೊಂದರೆ, ಯಾವ್ದು ಹೇಳಿದ್ರು? ಆರ್ಟ್ಸ್ ಅಲ್ಲ. ಯಾವ ಸಬ್ಜೆಕ್ಟ್ಸ್ ಇತ್ತು ಸರ್ ನಿಮಗೆ BA ಫೈನಲ್ ಇಯರ್ಗೆ? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಸರ್ ನಿಮಗೆ ಫೈನಲ್ BAದೊಳಗೆ ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಯಾವುದಿತ್ತು? ನೆನಪಿಲ್ಲ ಸರ್. ನೆನಪಿಲ್ಲ. ಪೊಲಿಟಿಕಲ್ ಸೈನ್ಸ್ ಟೀಚರ್ ನೆನಪಿದ್ದಾರೆ? ಪ್ರೊಫೆಸರ್ ನೆನಪಿದ್ದಾರೆ? ಇಲ್ಲ ಸರ್. ಅವರು ನೆನಪಿಲ್ಲ. ಹೋಗ್ಲಿ ಹೊಡಿ. 10th ಸ್ಟ್ಯಾಂಡರ್ಡ್ನ್ಯಾಗ ಕಲಿಸಿದ ಮಾಸ್ತರ್ ನೆನಪಿದ್ದಾರೆ? ನೆನಪಿದ್ದಾರೆ ಸರ್. ಇದ್ದಾರೆ. ದಯವಿಟ್ಟು ನೋಡ್ರಿ ಇಲ್ಲಿ ಮಜಾ ಹೆಂಗದ. ಯಾಕಂದ್ರೆ ಕಾಲೇಜ್ನಾಗ ಕಲ್ತದ್ದು ಬರೀ ಬುದ್ಧಿಗೆ ಹೋಗ್ತಿತ್ತು. ಅಯ್ಯೋ ಮಾರ್ಯ ಬರೀಬೇಕಪ್ಪ, ಪರೀಕ್ಷಕ್ಕೆ ಬರೀಬೇಕು ಅಂತ ಅನಿಸ್ತಿತ್ತು. ಹೈಸ್ಕೂಲ್ನಾಗ ಕಲ್ತದ್ದು ಹೃದಯಕ್ಕೆ ಹೋತು. ಶೋಲೆ ನೋಡಿದ್ರೇನು ಸರ್ ನೀವು? ನೋಡಿದ್ದೇನೆ. ಸಿನಿಮಾ ನೋಡಿದ್ದೇನೆ. ನೆನಪದ? ಸ್ವಲ್ಪ ನೆನಪದ ಸರ್. ಅಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತ ಗೊತ್ತಾ? ಹಾಂ ಬಿಡ್ರಿ. 15 ವರ್ಷದಿಂದ ನೋಡಿ ಶೋಲೆ ನೆನಪದ. ಡಿಗ್ರಿ ಒಳಗೆ ಸೆಕೆಂಡ್ ಚಾಪ್ಟರ್ ಪೊಲಿಟಿಕಲ್ ಸೈನ್ಸ್ ನೆನಪಿಲ್ಲ. ಯಾಕೆ? ಎಲ್ಲರಿಗೂ ಅವ್ರ ಪಾಪ ಅವ್ರದ್ದು ಅಂತಲ್ಲ, ಅವ್ರು ಸಿಕ್ಕರು ಅಂತ ಕೇಳಿದೆ ಅಷ್ಟೇ ನಾನು. ಯಾಕೆ ಹೇಳ್ತೀನಿ ಅಂದರೆ, ಪರೀಕ್ಷೆಗೆ ಅಂತ ಓದಿದ್ದು ಬರೀ ಬುದ್ಧಿಗೆ ಹೋತು, ಬುದ್ಧಿಗೆ ಹೋದದ್ದು ಮರೆತು ಹೋಗ್ತದೆ, ಹೃದಯಕ್ಕೆ ಹೋದದ್ದು ಎಂದೂ ಮರೆಯೋದಿಲ್ಲ. ನೀವು ಸಣ್ಣವ್ರದ್ದಾಗ ಒಂದು ಘಟನೆ ಆಗಿರ್ತದೆ ಏನೋ ಜೀವನದಾಗ, ಅದು ಇನ್ನೂ ಮರ್ತಿರಂಗಿಲ್ಲ ನೀವು. ಯಾಕಂದ್ರೆ ಇಟ್ ಹ್ಯಾಸ್ ಗಾನ್ ಟು ಯುವರ್ ಹಾರ್ಟ್. ಅದಕ್ಕೆ ನಾನು ಹೇಳೋದು, ಭಾಷೆ ಮೇಲೆ ಪ್ರಭುತ್ವ ಇತ್ತಂದ್ರೆ ಮೇಷ್ಟ್ರು ಏನು ಮಾಡ್ತಾರೆ, ಬುದ್ಧಿಗೆ ಹೋಗೋದಿಲ್ಲ, ಹೃದಯಕ್ಕೆ ಹೋಗ್ತಾರೆ ಸೀದಾ. ಆ ಟೀಚರ್ನ ಎಂದೂ ಮರೆಯಂಗಿಲ್ಲ ನೀವು. ನಾನು ಮಜಾ ಹೇಳಬೇಕು, ನನ್ನ ಮಗ 2ನೇ ಮಗ ಬೆಂಗಳೂರು ಒಂದು ಚಲೋ ಕಾಲೇಜ್ನಾಗ ಓದ್ದ. ಹೆಸರು ಹೇಳೋದು ಬೇಡ, ಭಾಳ ಚಲೋ ಕಾಲೇಜ್ ಅದು. ಒಂದು ದಿವ್ಸ ಬಂದ, ಅಪ್ಪ ನಮ್ಮ ಕೆಮಿಸ್ಟ್ರಿ ಟೀಚರ್ ಇಂಗ್ಲೀಷ್ ಬರೋಬ್ರಿ ಇಲ್ಲ ಅಂದ. ಅದು ಖರೇನೇ ಬರೋಬ್ರಿ ಇಲ್ಲೋ, ಇವನೇ ಕುಕ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಏನಾಯ್ತು ಅಂತ ಕೇಳಿದೆ. ಅವ್ರಿಗೇನು ಹೇಳಬೇಕಾಗಿದೆ, ಪ್ರಾಕ್ಟಿಕಲ್ ಮಾಡಿದ ಮೇಲೆ ಈ ಸಿಲಿಕಾ ಕ್ರುಸಿಬಲ್ ಅಂತ ಇರ್ತದೆ, ಮೂಸಿಯೊಳಗೆ ಮಟೀರಿಯಲ್ ಹಾಕಿ ಕಾಸ್ಬೇಕು. ಅದನ್ನು ಕಾಸಿದ ಮೇಲೆ ಅವ್ರು ಏನು ಹೇಳಬೇಕಾಗಿದೆ, ಬಿಸಿ ಇದ್ದಾಗ ತೂಕ ಮಾಡಬೇಡ್ರಿ, ಮುಚ್ಚಳ ತೆಗೀರಿ,
ಓಪನ್ ದ ಲಿಡ್ ಆಫ್ ದ ಕ್ರುಸಿಬಲ್ ಆ್ಯಂಡ್ ಅಲಾವ್ ಇಟ್ ಟು ಕೂಲ್ ದೆನ್ ವೇ ಇಟ್ ಅನ್ಬೇಕಾಗಿದ್ದು ಪಾಪ. ಏನು ಭಾಷೆ ಕಷ್ಟ ಇತ್ತು ಏನೋ ಗೊತ್ತಿಲ್ಲ. ಆ ಹೆಣ್ಮಗಳು ಏನಂದ್ಲು ಅಂತ ಇವ್ ಹೇಳ್ತಾನೆ, ಓಪನ್ ದ ಡೋರ್ ಆಫ್ ದಿ ಕ್ರುಸಿಬಲ್ ಆ್ಯಂಡ್ ಅಲಾವ್ ಎನ್ವೈರನ್ಮೆಂಟ್ ಟು ಕಮ್ ಇನ್ ಅಂದ್ರಂತವ್ರು. ಅವ ಕಾಲೇಜ್ ಬಿಟ್ಟು 20 ವರ್ಷ 22 ವರ್ಷ ಆತೀಗ. ಯಾವಾಗಾದ್ರು ಭಾರತಕ್ಕೆ ಬಂದಾಗ ಅವರೆಲ್ಲ ಫ್ರೆಂಡ್ಸ್ ಗ್ಯಾಂಗ್ ಸೇರ್ಕೋತದೆ, ಮಾತಾಡ್ತಾರೆ, ಡೋರ್ ಆಫ್ ದಿ ಕ್ರುಸಿಬಲ್ ಇನ್ನೂ ಇದ್ದಾರೆ ನಾವು ಕಾಲೇಜ್ನಾಗ. ಆಕೆ ಹೆಸರೇ ಡೋರ್ ಆಫ್ ದಿ ಕ್ರುಸಿಬಲ್ ಆಗಿಬಿಟ್ಟದ ಈಗ. ಅಂದ್ರೆ ನೀವು ಚಲೋ ಮಾತಾಡಿದ್ರೆ ಹುಡುಗರು ನೆನಪಿಡ್ತಾರೆ, ತಪ್ಪು ಮಾತಾಡಿದ್ರು ಜೋಕ್ ಆಗಿ ನೆನಪಿಡ್ತಾರೆ. ಭಾಷೆಯನ್ನು ನೆನಪಿಡ್ತೀವಿ. ಇನ್ನು ಕೆಲವ್ರನ್ನ ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅದಲ್ಲ, ತರಗತಿ ನಿರ್ವಹಣೆ ಹೆಂಗೆ ಮಾಡ್ಬೇಕು, ಹುಡುಗರನ್ನ ಹೆಂಗೆ ಕಂಟ್ರೋಲ್ ಇಟ್ಕೋಬೇಕು, ಅದ್ರ ಮೇಲೆ ನೆನಪಿಡ್ತಾರೆ ನೀವು. ಕೆಲವು ಹುಡುಗರು ಕೆಲವ್ರು ಇರ್ತಾರೆ, ನೀವೆಲ್ಲ ಭಾಳ ಚಲೋ ಇದ್ದೀರಪ್ಪ, ನೀವು ಭಾಳ ಚಲೋ ಇದ್ದೀರಿ ಎಲ್ಲರೂ. ಕೆಲವ್ರು ನೋಡ್ಬೇಕು ಏನು ಬಿಗಿ ಇರ್ತಾರೆ ರೀ ಕ್ಲಾಸ್ನಾಗ, ಅಸಾಧ್ಯ ಬಿಗಿ. ಅಲ್ಗಾಡ್ಲಿಕ್ಕೆ ಬಿಡೋದು ಹುಡುಗರನ್ನ, ಅಲ್ಲೇನು ನೋಡ್ತಿ ಇಲ್ಲಿ ನೋಡೋ. ಅದು ಏನು ಮಿಲ್ಟ್ರಿ, ಹಿಟ್ಲರ್ ಕಲ್ಕೊಂಡು ಹೋಗ್ಬೇಕು ಇವ್ರ ಕಡೆಯಿಂದ. ಅದು ಯಾರೋ ಹೇಳ್ಬಿಟ್ಟಾರ ಅವ್ರಿಗೆ, ಹುಡುಗರನ್ನ ಬಿಗಿ ಹಿಡ್ಕೋಬೇಕೋ, ಇದು ತಲೆ ಮೇಲೆ ಕೊಡ್ತಾರವರು. ಏನು ತಲೆ ಏನು ಬೆಂಚ ಕೂಡ್ಲಿಕ್ಕೆ? ಹಿಡ್ಕೊಳ್ಳೋ ಶಕ್ತಿ ನಿಮಗಿದ್ರೆ ಎಲ್ಲರೂ ಕೊಡ್ತಾರೋ. ಬಿಗಿ ಹಿಡ್ಬೇಕು, ಅಗಲಾಡ್ಲಿಕ್ಕೆ ಬಿಡೋದಿಲ್ರಿ. ಕೆಲವು ನೋಡ್ಬೇಕು ಅವ್ರು. ಮತ್ತು ಇನ್ನೊಂದು, ನೀವು ಎಲ್ಲ ಭಾಳ ಚಲೋ ಇದ್ದೀರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಗ್ತೀರಪ್ಪ ಎಲ್ಲರೂ. ಕೆಲವು ಟೀಚರ್ ನಗಲಿಕ್ಕೆ ಬರೋದಿಲ್ಲ ರೀ. ಅದು ಏನು ರೋಗನೋ ಏನೋ ಗೊತ್ತಾಗೋದಿಲ್ಲ ನನಗೆ. ಕ್ಲಾಸಿಗೆ ಹೋದಾಗ ಗುಮ್ಮಂತ ಹಿಂಗೆ ಇರೋದು. ಹುಡುಗರು ಹೆಂಗೆ ತಡ್ಕೊಂಡವ್ರಿ? ದಯವಿಟ್ಟು ನೋಡ್ರಿ, ನೀವು ಕನ್ನಡಿ ಮುಂದೆ ನಿಂತು ನೀವೇ ಮುಖ ಗಂಟು ಹಾಕ್ಕೊಂಡು ನಿಮಗೆ ಇಷ್ಟ ಆಗೋದಿಲ್ಲ ಮುಖ. ಹುಡುಗರು ಹೆಂಗೆ ಇಷ್ಟ ಆಗ್ತದೆ? ಅದಕ್ಕೆ ಫಸ್ಟ್ ಹೇಳ್ತೀನಿ, ಬಿ ಚೇರ್ಫುಲ್. ಬಿಗಿ ಹಿಡ್ಕೊಂಡು ಅಲ್ಲೇನು ನೋಡ್ತಿ ಇಲ್ಲಿ ನೋಡೋ ಅಂತ ಬೈಕ್. ನಾ ಅಂತೀನಿ, ಯಾಕೆ ಹಂಗೆ ಕೂಗಾಡ್ತೀರಿ ಇಲ್ಲಿ ನೋಡಿ ಅಂತ? ನಿಮ್ಮನ್ನು ನೋಡಲಿಕ್ಕೆ ಬಂದಾರವ್ರು, ಬೇರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಪಾಪ. ಹೋಗಿ ಬಾಗಿಲು ಹಾಕಿರ್ತೀರಿ, ಇನ್ನೇನು ಕಾಣಿಸ್ತಾವೆ. 45 ಮಿನಿಟ್ ನಿಮ್ಮನ್ನು ಬಿಟ್ಟರೆ ಬೇರೆ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ಕೆ. ತೀರಾ ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಹೊರಗೆ ನೋಡ್ತಾವೆ ಅಲ್ಲ, ಹೊರಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ. ಅದ್ರಾಗ ಮತ್ತು ಒದ್ರಾಡಿ ಇಲ್ಲಿ ನೋಡಿ ಅಂತ ಅನ್ಬೇಡ್ರಿ. ನಾ ಇದು ಚಲೋತ್ನ ಮಾತಾಡಿದ ಹುಡುಗರು ನಿಮ್ಮನ್ನೇ ನೋಡ್ತಾರೆ, ಬೇರೆ ಕಡೆ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವರು. ಒಬ್ಬ ಹೆಣ್ಮಗಳ ಹೆಸರು ಹೇಳ್ತೀನಿ, ನಿಮ್ಗೆ ಬರ್ಕೊಂಬಿಡ್ರಿ ಅದನ್ನು. ನಂತರ ಗೂಗಲ್ ಭಗವಾನ್ಯಾಗ ಟೈಪ್ ಮಾಡಿರಿ, ಭಾಳ ಚಲೋ ಇನ್ಫಾರ್ಮೇಷನ್ ಸಿಗ್ತದೆ. ನಾನು ಅಮೇರಿಕಾದಾಗ ಪ್ರತಿ ವರ್ಷ 15 ದಿವಸ ಆಕೆ ಕಡೆಯಿಂದ ಕಲಿತೀನಿ. ನಾನು ಸಣ್ಣ ವಯಸ್ಸಿನ ಹುಡುಗಿಗೆ ಏನು ಕಲಿಸ್ತಾಳ್ರಿ ಹೆಣ್ಮಗಳು. ಆಕೆ ನೋಡ್ಬೇಕು ಹೆಂಗಿದ್ದಾಳಂತ. ಕೈಯಾಗ ಟೀಚಿಂಗ್ ಏಡ್ಸ್ ಇರ್ತಾಳೆ, ಕಲಿಕಾ ಸಾಮಗ್ರಿ ಇರ್ತಾವಲ್ಲ, ಹಿಡ್ಕೊಂಡು ಓಡ್ತಾಳೆ. 30 ಸೆಕೆಂಡ್ಸ್ ಫಾರ್ ದ ಬೆಲ್ ಟು ಗೋ. 30 ಸೆಕೆಂಡ್ ಬೆಲ್ ಆಗ್ತದೆ, ಅಷ್ಟರೊಳಗೆ ಹೋಗ್ಬೇಕು. 1 ಸೆಕೆಂಡ್ ಲೇಟಾಗಿ ಹೋಗೋದಿಲ್ಲ ಕ್ಲಾಸಿಗೆ, ಓಡೋಗ್ತಾಳೆ. ಆಕೆ ಕ್ಲಾಸಿಗೆ ಹುಡುಗರು ತಪ್ಪಿಸ್ಕೊಳ್ಳೋದೇ ಇಲ್ಲರಿ. ಮಜಾ ಅಂದ್ರೆ ಒಂದು ದಿವಸ ಅಂತೂ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದು ಬಿಟ್ಟು ಹೋದ. ಆ ಹುಡುಗಿಗೆ ಕ್ಲಾಸ್ನಾಗ ಕೂತು, ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಇವ್ರ ಕ್ಲಾಸಿನ ಸಲ ಬಂದಾಳಕ್ಕೆ. ಆ ಹುಡುಗಿನ ಕೇಳಿದೆ, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನನಗೆ, ಜ್ವರ ಅದಲ್ಲ ಅಂದೆ. ಆಕೆ ಹಿಂಗೆ ನೋಡಿದ್ ನನ್ನ. ಅವ್ರ ಕ್ಲಾಸ್ ಹೆಂಗೆ ತಪ್ಪಿಸ್ಕೊಳಿದ್ರಿ ಅಂದ್ಲಕ್ಕೆ. ಅವ್ರು ಮೆಜಿಷಿಯನ್, ಅವರು ಜಾದೂಗಾರದಂಗಿದ್ದಾರೆ ಅವರು. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲ ರೀ. ಟೀಚರ್ ಜಾದೂಗಾರದಂಗಿದ್ದಾರೆ ಅಂತ. ಆ ಹುಡುಗಿಗೆ ಹೇಳ್ತಾಳಕ್ಕೆ 103 ಡಿಗ್ರಿ ಜ್ವರ ಇದ್ದರೂ ಇವರೊಂದೇ ಕ್ಲಾಸಿಗೆ ಬಂದು ವಾಪಸ್ ಹೋಗ್ತಾಳಕ್ಕೆ. ಆಕೆ ಹೆಸರು ಹೇಳ್ತೇನೆ ಹೆಣ್ಮಗಳದ್ದು, ಟೀಚರ್ದು. ಬ್ರಿಲಿಯಂಟ್ ಗರ್ಲ್. ಆಕೆ ಹೆಸರು ಮೇರಿ ಎಲ್ಎನ್, MARYELLEN, ಒಂದೇ ಹೆಸರು ಅದು. ಮೇರಿ ಎಲ್ಎನ್, MARYELLEN ಆಕೆ ಹೆಸರು. ಅಡ್ರೆಸರು ವೀಮರ್, WEIMER. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲ್ಎನ್ ವೀಮರ್ ಅಂತ ಟೈಪ್ ಮಾಡಿರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂಥ 500 ಪುಟ ಸಿಗ್ತದೆ. ನಿಮ್ಮ ವಿಷಯ ನಿಮಗೆ 500 ಪುಟ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ನಿಭಾಯಿಸೋದು ಹೆಂಗೆ, ಇದ್ರ ಬಗ್ಗೆ ಸಿಗ್ತದೆ. ಈಗ ನಾ ಸೆಷನ್ ಕಮ್ಮಿ ಟೈಮ್ ಇರೋದ್ರಿಂದ ಹೇಳಿಬಿಟ್ರೆ ನೀವು ಫಾಲೋ ಮಾಡ್ಕೋಬೋದು ಅದನ್ನು. ಆ ಹೆಣ್ಮಕ್ಳು ಹೇಳಿದ್ನಲ್ಲ, ಭಾರಿ ಸಣ್ಣಕ್ಕಿದ್ದಾಳೆ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ. ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ ಈಗ? 71. ನಾನು ಯಾಕೆ ಹೇಳಿದೆ ಅಂದರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರಬೇಕಾತಂದ್ರೆ, ನಮಗೆ 21, 31, 41ಕ್ಕೆ ಏನು ತ್ರಾಸ್ರಿ? ನಾವೇನು ಯುದ್ಧ ಸೋದು ನೋಡ್ಬೇಕು. ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮಾರಾಯ, ಕಲಿಸಿದ್ದೆ ಕಲಿಸೋದು. ಅದು ಹೆಂಗೆ ಬೇಸರ ಆಗ್ತದೆ? ಆಗಬಾರ್ದಲ್ಲ. ನೀವು ಕಲಿಸಿದ್ದು ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾ ಹೇಳೋದು. ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕ್ರಿ, ಹಿಂಗೆ ಕೂತಿರ್ತಾ ಹುಡುಗರು ಹಿಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು, ಒಂದು ಕ್ಷಣ ಹೋದ್ರೆ ಬಿಡೋದಿಲ್ಲ. ಆ ಕಲಿಸೋ ರೀತಿ ಹೆಂಗದ ಅಂತ ಒಂದು ಹೇಳ್ಬಿಡ್ತೀನಿ ಮಜಾ ನಿಮಗೊಂದು. ಒಬ್ಬ ಸೂಫಿ ಸಂತ ಇದ್ದ. ನನ್ನ ಸೂಫಿ ಸಂತರ ಬಗ್ಗೆ ಭಾಳ ಪ್ರೀತಿ. ಒಬ್ಬ ಸೂಫಿ ಸಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ. ಸರ್ಮಾಸ್ತ್ ಅಂತ ಹೆಸರು. ಭಾರಿ ಚಲೋ ಟೀಚರ್ ಅವನು. ಹುಡುಗರು ಅವ್ನು ಹಿಂದೆ ಹೋಗ್ಬಿಡೋದು ಹಾಗೆ, ಅವನಿಂದ ಅಷ್ಟು ಚಲೋ ಮಾಸ್ತಾರ. ಒಂದು ದಿವಸ ಕ್ಲಾಸ್ನಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ. ಹುಡುಗರೆಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದು.
ಒಂದು 5 ನಿಮಿಷ ಅದನ್ನೆಲ್ಲ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು ಹಿಂಗೆ. ಈ ಕಡೆ ತಿರುಗ್ರೋ ಅಂದ, ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರೆ ಅಂದ, ಮತ್ತೆ ಈ ಕಡೆ ತಿರುಗಿದ್ರು, ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹೆಂಗೆ ಆದ್ಕೊಳ್ಳಿ ಅನಿಸ್ತವಾಗ ಹೊರಗೆ ಏನೋ ನಡೆದಿರ್ಬೇಕು. ಹುಡುಗರು ಎಳಿತಿರ್ಬೇಕಲ್ಲ ಅದು. ಹೊರಗೆ ಹೋದ ಬಾಗಲ ತೆಗೆದು ನೋಡ್ತಾನೆ, ಶಾಲಿ ಮುಂದೊಂದು ಸಣ್ಣ ರಸ್ತೆ, ಒಂದು ಮಜಾಕ್ ಘಟನೆ ನಡೆದು. ಹುಡುಗರು ಹೆಂಗೆ ತಪ್ಪಿಸ್ಕೊತಾವ್ರಿ ಅಂಥ ಘಟನೆ? ಏನು ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ. ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ, ಹಗ್ಗ ಹಿಡಿದು. ಹೋರಿ ಬರೋದಿಲ್ಲ ಅಂತದ. ಹೋರಿ ಅವನು ಎಳಿತದ, ಇವ ಹೋರಿ ಎಳಿತಾನೆ. ಎಷ್ಟು ಚಂದ ನೋಡ್ರಿ. ಇವ 4 kg ಹಿಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಅದು ಎಳಿತಾರೆ. ಎಳ್ದಾಟ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದ ನಡುವೆ. ಹುಡುಗರು ಹೆಂಗೆ ಬರ್ರಿ ಹೊರಗೆ ಬರ್ರಿ, ಎಲ್ಲ ಹುಡುಗರು ಕೇಳ್ದ, ಹೊರಗೆ ಬರ್ರಿ ಅಂತ ಕರ್ದ. ಹುಡುಗರು ಹೊರಗೆ ಹೋದು, ನೋಡ್ರಿ ಮಜಾ ಹೆಂಗದ. ಇವ್ ಹೋಗಿ ರೈತನ ಕೇಳ್ದ, ಏನು ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ದು, ಮನೆಗೆ ಏನು ಮಾಡಲಿ, ಒಂದು ನಿಂಟಿರಂದ. ರಸ್ತೆ ಮಗ್ಲು ಹೋದ, ಚಲೋ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸ್ದ, ಆ ಹೋರಿಗೆ ತೋರಿಸ್ದ, ಬರ್ಲಿಕ್ಕೆ ಹತ್ತದ. ಆ ಹುಲ್ಲಿನ ಕೈಯಾಗಿತ್ತಲ್ಲ ಗುಂಪು, ಅದನ್ನು ರೈತನ ಕೈಯಾಗ ಕೊಟ್ಟ. ಇಲ್ಲೋಡು, ಈ ಹುಲ್ಲದಲ್ಲ, ಇದನ್ನು ತೋರಿಸು, ಕೊಡಬೇಡ ಅದಕ್ಕೆ, ತೋರಿಸೋದು ಲಗು ಲಗು ಮನೆಗೆ ಹೋಗಂದ. ಆ ಹೋರಿ ಬೆನ್ನು ಹಚ್ಚಿ ಹೋತು. ಹುಡುಗರನ್ನೆಲ್ಲ ಒಳಗೆ ಕರೆದ, ಕ್ಲಾಸ್ ಮಾಡಿದ. ಹುಡುಗರಿಗೆ ತಕರಾರಿಲ್ಲ, ಸರ್ ಮಾಸ್ತರ್ಗೆ ತಕರಾರಿಲ್ಲ. ಮಗ್ಗಲ್ ಕ್ಲಾಸ್ ರೂಮ್ ಇದ್ರಲ್ಲ ಮಾಸ್ತರ್, ಅವ್ರು ತಕರಾರು ಬಂತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಇದ್ರು, ಏನು ರೀ ಸರ್, ಸರ್ ಮಾಸ್ತೀವಿ ಮಾಸ್ತರ್ ದನ ಬಂದರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ, ಈ ಪಾಠ ಮಾಡೋ ರೀತಿ ಏನು ರೀ ಇದು? ಹುಡುಗರು ಅಟೆನ್ಷನ್ ಇಲ್ಲ ರೀ ಕ್ಲಾಸ್ನಾಗ ಅಂದರು. ಹೆಡ್ ಮಾಸ್ಟರ್ ಕರೆದ್ರು ಸರ್ ಮಾಸ್ತರ್, ಏನು ನಡೆದದ್ದು ಏನು ಕ್ಲಾಸ್ನಾಗ ಅಂತ ಕೇಳಿದ್ರು. ಗೊತ್ತಾತ ಅವಾಗ ಏನಾಗಿರ್ಬೇಕಂತ. ಅವ್ನು ಹೇಳ್ದೆ, ಸರ್ ಖರೆ ಹೇಳ್ತೀನಿ, ಹೊರಗೇನು ಆಗ್ತಿತ್ತು ಅದನ್ನು ಕ್ಲಾಸ್ನಾಗೂ ಆಗ್ಲಿಕ್ಕೆ ಹತ್ತಿತ್ತು ರೀ. ಹೊರಗೇನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತ, ಇವು ಈ ಕಡೆ ಎಳಿತಿದ್ದ. ಹಂಗೆ ಆ ಸೀನ್ರಿ ಹುಡುಗರನ್ನ ಹೊರಗೆ ಎಳಿತಿತ್ತು, ನಾ ಈ ಕಡೆ ಎಳಿತಿದ್ದೆ. ಮತ್ತು ಏನು ಮಾಡಿದೆ ಅಂತ. ಆ ದನಕ್ಕೆ ಏನು ಮಾಡಿದ್ದು ಅದನ್ನೇ ಮಾಡಿದೆ. ದನಕ್ಕೇನು ಮಾಡಿದಿ, ಅದಕ್ಕೇನು ಬೇಕಾಗಿತ್ತು, ಹುಲ್ಲ ಕೊಟ್ಟೆ ಹೋತದು. ಹುಡುಗರು ನೋಡ್ಬೇಕಾಗಿತ್ತು, ತೋರಿಸ್ದೆ, ಕರ್ಕೊಂಬಂದೆ, ಮುಗಿದೋತು. ದಿಸ್ ಈಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹುಡುಗರನ್ನ ಬಿಗಿ ಮಿಲ್ಟ್ರಿ ಕೂಡಿಸೋದಲ್ಲದು. ಆ ಹುಡುಗರಿಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಯುವರ್ ಕ್ಲಾಸ್ ರೂಮ್ ಶುಡ್ ಬಿ ಫ್ಲೆಕ್ಸಿಬಲ್ ಇನಫ್ ಫಾರ್ ಲರ್ನಿಂಗ್ ಟು ಹ್ಯಾಪನ್, ಬಟ್ ನಾಟ್ ಟೂ ಫ್ಲೆಕ್ಸಿಬಲ್ ಟು ಬಿ ಕೆಯಾಟಿಕ್ ಅಂತ. ನಿಮ್ಮ ಕ್ಲಾಸ್ ರೂಮ್ನ ಚಟುವಟಿಕೆ ಆಗುವಷ್ಟು ಸಡ್ಲಿರಬೇಕು, ಆದರೆ ತೀರಾ ಗದ್ದಲಾಗುವಂಗೆ ತೀರಾ ಸಡ್ಲಿರಬಾರ್ದು. ಟೀಚರ್ 2 ಥರ ಇರ್ತಾರೆ ಅಂತ ಹೇಳಿದ್ನಲ್ಲ, ಕೆಲವರು ಬಿಗಿ ಅಂದ್ರೆ ಸಾಧ್ಯ ಬಿಗಿ ಇರ್ತಾರೆ, ಅಗ್ಲಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಕೆಲವರು ಕ್ಲಾಸ್ದ ಸಿಟಿ ಮಾರ್ಕೆಟರ್, ಎಲ್ಲರೂ ಓದಿರ್ತಿರ್ತಾರೆ, ಟೀಚರ್ ಡಸ್ಟರ್ ಹೊಡೆದ್ರು, ಸೈಲೆಂಟ್ ಅದೊಂದು ಗದ್ದ. ಎರಡೂ ಸರಿಯಲ್ಲ. ಬಿಗಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಯು ರಿಮೆಂಬರ್ ಟೀಚರ್ಸ್, ಕೆಲವು ನೆನಪಿಟ್ಕೋತೀರಿ, ಏನು ಕ್ಲಾಸ್ ಮಾಡ್ತಿದ್ರಿ ಅವರು, ಬೆಸ್ಟ್ ಕ್ಲಾಸ್ ಮಾಡ್ತಿದ್ರು, ಅದು ನೆನಪಿಟ್ಕೋತೀರಿ. ಇನ್ನು ಕೆಲವು ಟೀಚರ್ಸನ್ನು ಬೇರೆ ಕಾರಣಕ್ಕೆ ನೆನಪಿಟ್ಕೋತೀರಿ, ಅವ್ರು ತೋರಿಸಿದಂಥ ಪ್ರೀತಿಯನ್ನು ನೆನಪಿಟ್ಕೋತೀರಿ, ಅವ್ರು ತೋರಿಸಿದಂಥ ಅಂತಃಕರಣದಿಂದ. ಎಷ್ಟೋ ಮಂದಿ ಟೀಚರ್ ನಿಮ್ಮ ಮನೆಗೆ ಬಂದು ಸಹಾಯ ಮಾಡ್ಯಾರ. ನಾನು ಭಾಳ ಮಂದಿ ಟೀಚರ್ ನೆನೆಸ್ಕೋತೀನಿ ಅಂತ ಅವ್ರನ್ನೆಲ್ಲ. ಅದರಿಂದ ಟೀಚರ್ಸ್ ನೆನೆಸ್ಕೊಳ್ಳೋ ರೀತಿ ಬೇರೆ ಬೇರೆ ಅದ. ನೀವು ನೆನೆಸ್ಕೊಂಡು ಬರ್ದಿರಿ ಟೀಚರ್ಸನ್ನು. ಈ 2 ಭಾಗ ಮಾಡಿದ್ದೀವಿ ನಾವು ಪ್ರಯೋಗದಾಗ. ಮೊದಲ ಕಣ್ಣು ಮುಚ್ಚಿ ಎಲ್ಲ ನೆನೆಸ್ಕೊಂಡ್ರಿ, ಈಗೆಲ್ಲ ನೆನಪಿತ್ತು, ಟೀಚರ್ ಹೆಸರೆಲ್ಲ ಬರ್ದಿರಿ. ಎಷ್ಟೋ 1 ರಿಂದ 40 ತನಕ ಹೆಸರು ಬರ್ದೀವಿ ನಾವೀಗ. ಈ 3ನೇ ಎಕ್ಸಸೈಸ್ ಮಾಡಬೇಕೀಗ ನಾವೀಗ, ಭಾಳ ಮುಖ್ಯದ ಇದು. ಇದಕ್ಕೆ ನಾನು 10 ಸೆಕೆಂಡ್ ಮಾತ್ರ ಕೊಡ್ತೀನಿ, ಅದಕ್ಕೇನು ಜಾಸ್ತಿ ಕೊಡೋದಿಲ್ಲ. ನಿಮ್ಮ ಲಿಸ್ಟ್ ಏನದು ಇಟ್ಕೋರಿ ಕಣ್ಣು ಮುಂದೆ. ಈಗ ಬರ್ದಿರಲ್ಲ ಟೀಚರ್ ಲಿಸ್ಟ್, ಅದು ಇಟ್ಕೋರಿ, ಪೆನ್ನು ರೆಡಿ ಇಟ್ಕೋರಿ. 10 ಸೆಕೆಂಡ್ ಮಾತ್ರ ಕೊಡೋದು ನಾನು ನಿಮಗೆ. ನೀವು ರೆಡಿ ಇದ್ದರೆ ಹೇಳ್ರಿ, ರೆಡಿ? ಹಾಂ. ಈಗೇನು ಮಾಡ್ಬೇಕಂದ್ರೆ, ಲಿಸ್ಟ್ ಏನು ಇಟ್ಕೊಂಡಿರಿ, ಇದ್ರೊಳಗೆ ನಿಮ್ಮ ಅತ್ಯಂತ ಪ್ರೀತಿ ಟೀಚರು, ಬೆಸ್ಟ್ ಟೀಚರ್ ನೀವು ಕಂಡುಕೊಂಡದ್ದು ಯಾರು ಅಂತ ಒಬ್ಬರ ಹೆಸರು ಟಿಕ್ ಮಾಡಬೇಕು. ಒಬ್ಬರ ಹೆಸರು ಖರೆ ಅಂತ 10 ಸೆಕೆಂಡ್ ಬೇಕೇ ಆಗಿಲ್ಲ ಅಲ್ಲ. ಪೆನ್ ಟಕ್ ಅಂತ ಅಲ್ಲಿ ಹೋಗ್ತದೆ, ಮಾರ್ಕ್ ಮಾಡಿಬಿಡುತ್ತೆ ಒಬ್ಬರ ಹೆಸರು. ನಿಮ್ಮ ಬೆಸ್ಟ್ ಟೀಚರ್ ಅವರು. ಇವತ್ತು ನನಗೆ ಉದ್ದೇಶ ಇರೋದು ಇಷ್ಟದ, ನೀವು ಯಾರ್ಯಾರನ್ನ ಬೆಸ್ಟ್ ಟೀಚರ್ ಅಂತ ಕರೆದಿರಿ, ಎಲ್ಲರನ್ನೂ ಕೇಳಲಿಕ್ಕೆ ಆಗೋದಿಲ್ಲ, ಟೈಮ್ ಕಮ್ಮಿ ಇರೋದ್ರಿಂದ 3-4 ಮಂದಿನ ಕೇಳ್ತೀನಿ ನಾನು. ನಿಮ್ಮ ಬೆಸ್ಟ್ ಟೀಚರ್ ಯಾರು, ಅವರಲ್ಲಿ ಮೆಚ್ಚುಗೆ ಆದಂಥ 2 ಗುಣ ಯಾವುದು? 2 ಪೂರ್ತಿ ಕಥೆ ಹೇಳ್ಬೇಡ್ರಿ, ಮತ್ತು ಭಾಳ ಟೈಮ್ ಆಗ್ತದೆ. ಯಾರು ಮತ್ತು 2 ಗುಣ ಯಾವುದು, ಅವರು ಮೆಚ್ಕೊಂಡಂಥ 2 ಗುಣ ಯಾರು ಹೇಳ್ತೀರಿ? ಫಸ್ಟ್ ಸ್ಟಾರ್ಟ್ ಮಾಡಿ. ಎಸ್ ಸರ್, ಮೈಕ್ ಕೊಡ್ತೀರಪ್ಪ ಅಲ್ಲಿ ಕೊಡಿ. ಟೀಚರ್ ಹೆಸರು 2 ಗುಣ. ಒಬ್ರು ಯಾರಾದ್ರು ಬರ್ಕೋತೀರಿ ಸರ್ ಗುಣ? ಡಾಕ್ಟರ್ ವೈ.ಎಂ. ಯಾಕೋಳಿ ಸರ್. ಡಾಕ್ಟರ್ ವೈ.ಎಂ. ಯಾಕೋಳಿ ಸರ್. ಓಕೆ, ವೆರಿ ಗುಡ್. ಹಾಂ, 2 ಗುಣ ಸರ್. ಸರ್, ಕಲಿಸುವ ರೀತಿ ಸರಾಗವಾಗಿತ್ತು. ಸರಾಗವಾದ ಕಲಿಸುವ ರೀತಿ ಒಂದಾಯಿತು. ಎಸ್ ಸರ್. ಅವ್ರು ಹೇಳಿದ್ದೆಲ್ಲ ನೆನಪುತ್ತಿತ್ತು. ಸರಾಗವಾಗಿದ್ದರೂ ನೆನಪಿತ್ತು.
ಅಲ್ಲ ಈಜಿಯಾಗಿ ಕಲಿಸ್ತಾ ಇದ್ರು. ಸರಾಗವಾಗಿ ಕಲಿಸಿದ್ರಿಂದ ನೆನಪು ಉಳ್ಕೊಂಡದು. ಒಂದು ಗುಣ ಏನು ಅವರಲ್ಲಿ ಮೆಚ್ಚುಗೆ ಆದದ್ದು ನಿಮ್ಗೆ? ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು. ಹಾಂ, ಪ್ರೀತಿಯಿಂದ ಕಾಣುವಂಥದ್ದು, ಸರಾಗವಾಗಿ ಕಲಿಸುವಂಥದ್ದು, ಪ್ರೀತಿಯಿಂದ ಕಾಣುವಂಥದ್ದು, ಎರಡು. ವೆರಿ ಗುಡ್, ವೆರಿ ಗುಡ್. ಸರ್ ಕೊಡ್ರಿ. ಹೆಸರು, ಎರಡು ಗುಣ. ಲೆಟ್ಸ್ ಡೂ ವೆರಿ ಕ್ವಿಕ್ಲಿ ಬಾಂಡ್. ಹೆಂಗೆ ಮಾಡ್ಬೋದು ಸರ್? ಜಯ ಕಡಿವಾಳ ಅಂತೇಳಿ ಸರ್, ನಮಗೆ ಬಿ ಎಡ್ ಕಲಿಸಿದ ಪ್ರಿನ್ಸಿಪಾಲ್ ರೀ ಸರ್. ಹೌದು. ಅವರಲ್ಲಿ ಕಂಡುಕೊಂಡು ಗುಣ ಅಂದ್ರೆ ಸರ್, ಅವರು ಯಾವತ್ತೂ ನಾ ಅಧಿಕಾರಿ ಆಗಬೇಕಂತ ಎಂದೂ ಆಸೆ ಪಟ್ಟಿಲ್ಲ ಸರ್ ಅವರು. ಆಮೇಲೆ ಎರಡನೇದು ಏನಪ್ಪ ಅಂತಂದ್ರೆ, ನಾನೊಂದು ಸಲ ಅವ್ರದ್ದು ಬಿ ಎಡ್ಗಿದ್ದಾಗ ಬಸ್ ಟಿಕೆಟ್ ತೆಗಿಸಿದ್ವಿ ಸರ್. ಅವರು ಹೊಳ್ಳೆ ನನಗೆ ಮರಳಿ ರೊಕ್ಕ ಕೊಟ್ರು ಸರ್. ತಮ್ಮ ನೀನು ಇನ್ನೂ ಭಾಳ ಇದು ಮಾಡೋದಿ ಮುಂದೆ, ಅವಾಗ ನೀ ನನ್ನ ಟಿಕೆಟ್ ತೆಗ್ಸೋಕ್ಕೆ ಈಗೇನಪ್ಪ ಅಂತಂದ್ರೆ ನೀ ಇದನ್ನು ತೊಗೋಬೇಕಂತ ಹೇಳ್ರಿ ಸರ್ ಅವರು. ಅಂದ್ರೆ ನೀ ಗಳಿಸ್ಬೇಕು ಅನ್ನೋದು ಒಂದು ನಮಗೆ ಕಲಿಸ್ಕೊಟ್ರು ಸರ್. ವೆರಿ ಗುಡ್. ಅವ್ರ ಅಂತಃಕರಣ ತೋರಿಸಿದ್ದು ನಿಮ್ಮ ನೆನಪದ. ಹ್ಞೂ. ಪ್ಲಸ್ ಇನ್ನೊಂದು, ಅಧಿಕಾರದ ಆಸೆ ಇಲ್ಲದೆ ಮಕ್ಕಳ ಜೊತೆ ಫ್ರೀಯಾಗಿ ಮಿಕ್ಸ್ ಆಗುವಂಥದ್ದು ಗುಣ ಅವ್ರದ್ದು. ಎರಡು ಗುಣ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾರು ಹೇಳ್ತೀರಿ ಕ್ವಿಕ್ಕಾಗಿ? ಎಸ್ ಕೊಡ್ರಿ. ಸರ್, ಅನಂತ್ ನಾಡಿಗೇರ್ ಅಂತೇಳಿ 10ನೇ ಕ್ಲಾಸ್ನಲ್ಲಿ ಕನ್ನಡ ಭಾಷೆಯನ್ನು ಬೋಧಿಸ್ತಾ ಇದ್ರು. ಅವ್ರು ಕೇವಲ ಮಾಸಿಕ 300 ರೂಪಾಯಿದಲ್ಲಿ ನಮಗೆ ರಾತ್ರಿ 12ವರೆಗೂ ಪಾಠ ಮಾಡಿದ್ದಾರೆ. ಮತ್ತು ಹೃದಯಕ್ಕೆ ತಟ್ಟು ಹಾಗೆ ಎಲ್ಲ ಪಾಠಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನಮಗೆ ಸ್ಮರಣೀಯ ಮತ್ತು ಆದರಣೀಯ ಮತ್ತು ಅನುಕರಣೀಯ ಅಂತ ಹೇಳ್ಬೋದು ಸರ್. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಮತ್ತೆ ಯಾರು ಹೇಳ್ತೀರಿ? ಕೊಡ್ರಿ, ಹೇಳಿ ಸರ್. ಸರ್, ಮೈ ಫಾದರ್ ಈಸ್ ಮೈ ಬೆಸ್ಟ್ ಟೀಚರ್. ಎಸ್. ಇವತ್ತು ನಾವು ಚಲೋ ಟೀಚರ್ ಅಂತ ಅನ್ಸ್ಕೊಂಡಿದ್ರೆ ಅವರಿಂದನೇ ಆಗಿದ್ದು ನಾನು. ಎರಡು ಗುಣ ಸರ್. ಅವ್ರು ಏನು ಕಲಿಸಿದ್ರು ಅಂತಂದ್ರೆ, ಸುಳ್ಳು ಒಟ್ಟ ಮಾತಾಡೋಕೆ ಹೋಗಬೇಡ, ಖರೆಯನ್ನ ಮಾತಾಡು ಅಂತ ಹೇಳಿದರು. ಮೌಲ್ಯ ಕಲಿಸಿದ್ರು. ಸರ್, ಓಕೆ ಸರ್. ಬ್ಯೂಟಿಫುಲ್. ಅಪಾರ್ಟ್ ಫ್ರಮ್ ಪಾಠ ಕಲಿಸಿದ್ರ ಜೊತೆಗೆ ಮೌಲ್ಯಗಳನ್ನು ಕಲಿಸಿದ್ರು ಅನ್ನೋದು ಬ್ಯೂಟಿಫುಲ್. ಯಾರು ಇನ್ನೊಬ್ರು ಲಾಸ್ಟ್ ಯಾರು ಹೇಳ್ತೀರಿ? ಕೊಡಿ ಸರ್. ನಾನು ಮೆಚ್ಕೊಂಡಂಥ ಗುರು ನನ್ನ ತಾಯಿ. ತಾಯಿಯಲ್ಲಿ ಕಂಡುಕೊಂಡಂಥ ಎರಡು ಶ್ರೇಷ್ಠ ಗುಣಗಳು ಇವತ್ತಿಗೂ ನನಗೆ ನೆನಪಾಗ್ತವೆ. ನನ್ನ ಬದ್ದಲ್ಲಿ ಯಾರಾದರೂ ಕಂಪ್ಲೇಂಟ್ ಬಂದು ನಮ್ಮ ತಾಯಿ ಯಾವಾಗೂ ಮೆಸ್ತಿದ್ದಿಲ್ಲ, ನನ್ನ ಮಗ ಹಂಗೆ ಯಾವಾಗೂ ಮಾಡವಲ್ಲ ಅಂತ. ಎರಡನೇದ್ದು, ನಮ್ಮನ್ನು ಯಾವುದೇ ಕೆಲಸಕ್ಕೆ ಪ್ರೇರೇಪಿಸಬೇಕಾದ್ರೆ, ಸ್ಕೂಲ್ ಟೈಮ್ ಆತಂತ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಹೆಸರು ತೊಗೊಂಡು ನಮ್ಮನ್ನ ಎಬ್ಬಿಸ್ತಾರೆ. ಹೇಳ್ಪ ರಾಜಗೋಪಾಲಾಚಾರ್, ಟೈಮ್ ಆಗ್ಯದ ಹೇಳು, ಈ ಥರ ಅವಳು ಪ್ರೇರೇಪಿಸ್ತಿದ್ರು. ಅಂಥ ಒಳ್ಳೆಯ ಗುಣ ಅಂತ ತಾಯಿ ಇವತ್ತು ಮೊದಲೇದು ಅನನ್ಯವಾದಂಥ ಪ್ರೀತಿ. ತಾಯಿ ಅಂದರೆ ಪ್ರೀತಿ. ಅದು ತಾಯಿ ಅನನ್ಯವಾದಂಥ ಪ್ರೀತಿ ನೆನೆಸ್ಕೋಬೇಕು. ಮತ್ತು ಇನ್ನೊಂದು ಮಾದರಿಯಾಗಿ ದೊಡ್ಡ ದೊಡ್ಡವರೆಗೂ ಹೆಸರು ಹೇಳಿ ಅವ್ರನ್ನ ಸ್ಫೂರ್ತಿ ಕೊಡುವಂಥ ಕೆಲಸ ಮಾಡ್ತಿದ್ರು. ಈಗ ನಾವು ಕೇಳ್ತಾ ಹೋದರೆ ಇನ್ನೂ ಒಂದು 20-30 ಗುಣ ಬರ್ತಾವೆ. ಹಂಗೆ ನಾನು ಇದನ್ನು ಬೇರೆ ಸೆಷನ್ ಆದ್ರೆ, ದೀರ್ಘ ಸೆಷನ್ ಆದ್ರೆ ಮಾಡ್ತೀನಿ. ಸಾಮಾನ್ಯವಾಗಿ ಬೋರ್ಡ್ ಮೇಲೆ ಬರ್ಕೋತ ಹೋಗೋದು, ಎಷ್ಟೆಷ್ಟು ಗುಣ ಮೆಚ್ಕೊಂಡಿದ್ದೀರಿ ಅಂತ. ಒಂದು 40-50 ಗುಣ ಬರ್ತಾವೆ. ನಾ ಕಡೆಗೆ ಪ್ರಶ್ನೆ ಕೇಳೋದು ಇಷ್ಟೇ, ಇದು ಯಾಕೆ ಮಾಡಿದೆ, ಇದೆಲ್ಲ ಯಾಕೆ ಬರದೆ ಅಂತ. ಈಗ ನಾನು ದಯವಿಟ್ಟು ಗಮನಿಸ್ರಿ, ಈಗ ನಾನು ಹೆಸರು ಹೇಳ್ಕೋದು ಬಂದೆ ಮೊದಲು. ಭಾಳಷ್ಟು ಮಂದಿ ಹೆಸರು ಮರೆತು ಹೋಗ್ಯದ, ಕೆಲವ್ರ ಹೆಸರು ಬೇರೆ ಬೇರೆ ಕಾರಣಕ್ಕೆ ನೆನಪದ. ಒಂದಿಬ್ಬರನ್ನ ಮಾತ್ರ ನೆನೆಸ್ಕೊಂಡಾಗ ಹೃದಯ ಬೆಚ್ಚಗೆ ಆಗ್ತದೆ. ಇವತ್ತು ನಾವೇನಾದರೂ ಆಗಿದ್ರೆ ಆ ಮಾಸ್ತರಿಂದ ಅಂತ ಅನಿಸ್ತದೆ ಅಲ್ಲ. ಇದು ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್, ಶಿಕ್ಷಕರ ಕಾಮನ ಬಿಲ್ಲು ಅಂತ ಕರಿತೀನಿ ಇದನ್ನು. ಎಡಗಡೆಗೆ ಬಹಳಷ್ಟು ಮಂದಿ ಹೆಸರು ನೆನಪಿಲ್ಲ, ಬಲಗಡೆಗೆ 1-2 ಹೆಸರವ ಅವನ ಮಾರ್ಗದರ್ಶಿಯಾಗಿ ನಾನು ನಿಂತ್ಕೊಂಡಾವ. ಈಗ ನಾ ಪ್ರಶ್ನೆ ನನಗೆ ಕೇಳ್ಕೊಬೇಕಾದದ್ದಂದ್ರೆ, ನನ್ನ ಪ್ರವಾಸ ಮುಗಿಯೋದ್ರೊಳಗೆ, ನಾನು ಟೀಚರ್ ಅಂತ ಮುಗಿಯೋದ್ರೊಳಗೆ 20 ವರ್ಷ, 30 ವರ್ಷ, 40 ವರ್ಷ, ಎಷ್ಟು ವರ್ಷ ಭಗವಂತ ಕೊಡ್ತಾನೆ ಅವಕಾಶ ಗೊತ್ತಿಲ್ಲ, ಮುಗಿಯೋದ್ರೊಳಗೆ ನಾ ಎಲ್ಲಿ ಇರಬಹುದು ಅಂತ. ಈ ಕಾಮನ್ ಬಿಲ್ ನನ್ನ ಸ್ಥಾನ ಎಲ್ಲಿ ಬರ್ಬೋದು? ಇಲ್ಲಿ ಬರ್ತೀನೋ ಅಥವಾ ಈ ಕಡೆ ಬರ್ತೀನೋ? ಕೆಲವೊಂದು ಸಲ ಅನಾಹುತ ಆಗ್ತಾವೆ. ಶಾಲೆ ಒಳಗೆ ನೋಡಿ, ನಾನು ಟೀಚರ್ ನೆನಪಿಟ್ಟಿರ್ತಾರೆ ಹುಡುಗರನ್ನ. ನೀ 67ನೇ ಬ್ಯಾಚ್ ಹುಡುಗಲ್ಲೇ ನೀ ಅಂತ ಕೇಳ್ತಾರೆ ಅವರು. ಅವ ಸರ್ ನೀವು ಇದ್ರೇನ್ರಿ ಸರ್ ಅವಾಗ ಅಂದರೆ ಎಷ್ಟು ಅಸಹ್ಯ ಆಗ್ತದದು. ಸಾಮಾನ್ಯವಾಗಿ ಹುಡುಗರನ್ನ ಟೀಚರ್ ಮರೀತಾರೆ, ಟೀಚರ್ನ ಹುಡುಗರು ಮರ್ತಾರೆ. ನೀವು ಬದುಕಿದ್ದೇ ಗೊತ್ತಿಲ್ಲ ಅವಾಗ, ಹಂಗಾಗ್ಬಿಡ್ತದೆ. ಹಂಗಾಗ್ಬಾರ್ದು. ನನಗೆ ಹಂಗಾಗ್ತದೋ ಪರಿಸ್ಥಿತಿ, ಎಡಗಡೆ ಭಾಗಕ್ಕೆ ಆಗ್ತದೋ ಅಥವಾ ಬಲಗಡೆ ಭಾಗದಾಗ ಎಲ್ಲೋ ಹೋದಾಗ ಬಂದು ನಿಂತು, ಸರ್ ಇವತ್ತೇನಾದ್ರೆ ನಾನು ಬದುಕು ಕಟ್ಕೊಂಡಿದ್ದಾರೆ ನಿಮ್ಮಿಂದ ಸರ್ ಅಂತ ಒಬ್ರು ಹೇಳೋದಾದ್ರೆ, ಈವನ್ ಇಫ್ ಒನ್ ಸ್ಟೂಡೆಂಟ್ ಸೇಸ್ ದಟ್ ಈಸ್ ಲೈಫ್ ಈಸ್ ಡನ್ ಬಿಕಾಸ್ ಆಫ್ ಯು, ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್. ಒಬ್ಬ ಹುಡುಗ ಹೇಳಿದ್ರೆ ಸಾಕು. ನಾಳೆ ನನ್ನಂಗೆ ಅವನೊಬ್ಬ ವರ್ಕ್ಶಾಪ್ ಮಾಡ್ತಾನೆ 30 ವರ್ಷದ ಮೇಲೆ, ನಿಮ್ಮ ಶಿಷ್ಯರು ಕೂತ್ಕೊಂಡಿರ್ತಾರೆ, ಅವನು ಹೇಳ್ತಾನೆ ನಿಮ್ಮ ಟೀಚರ್ ಹೆಸರೆಲ್ಲ ಬರೀರಪ್ಪ ಅಂತಾರೆ. ಬರೆದಾಗ ನಿಮ್ಮ ಬೆಸ್ಟ್ ಟೀಚರ್ ಯಾರು ಟಿಕ್ ಮಾಡು ಅಂತಾರೆ. ನಿಮ್ಮ ಹೆಸರು ಟಿಕ್ ಮಾಡ್ಬೋದೇನವ? ನೆನೆಸ್ಕೋಬೇಕು ನಾನು.
30 ವರ್ಷದ ಮೇಲೆ ನನ್ನ ಶಿಷ್ಯ ಕೂತವ ಬೆಸ್ಟ್ ಟೀಚರ್ ಯಾರು ಅಂತ ಟಿಕ್ ಮಾಡಿದಾಗ ನನ್ನ ಹೆಸರು ಬರೀಬಹುದೇನು? ಹಂಗಾರೆ ಬರಿಬೇಕಾದ್ರೆ ಏನು ಮಾಡ್ಬೇಕು ನಾನು? ಭಾಳ ಸುಲಭದ. ಈಗ ಏನೇನು ಗುಣ ಹೇಳಿದ್ರಲ್ಲ ನೀವು, ಅದ್ರಾಗ ಅಟ್ಲೀಸ್ಟ್ ಸ್ವಲ್ಪ ಆದರೂ ನನ್ನ ಕಡೆ ಬಂದರೆ ಸಾಕು, ಹುಡುಗರು ಬರೀತಾರೆ. ಈಗ ನಾವು ಮಾಡಬೇಕಾದದ್ದು ಅಷ್ಟೇ. ನನ್ನ ಜೀವನದಾಗ ಉಳಿದ ಅವಧಿ ಏನದ ಮೇಷ್ಟ್ರು ಅಂತಿದ್ದೀನಿ, ಆ ಗುಣಗಳನ್ನು ಹಿಡ್ಕೋತ ಹೋಗಬೇಕು. ಆ ಮಕ್ಕಳಲ್ಲಿ ತೋರುವಂಥ ಪ್ರೀತಿ. ನಮ್ಮ ಅಜ್ಜನ ಕತೆ ಬಗ್ಗೆ ಯಾರೋ ನೆನಪು ಮಾಡಿದ್ರು, ಆಗಲೇ ಸರ್ ನೆನಪು ಮಾಡಿದ್ರು ನನಗೆ. ನಾನು ಅಜ್ಜನ ಕತೆ ಬರೆದಿದ್ದೆ ನಾನು. ಅದು ಟೆಕ್ಸ್ಟ್ ಬುಕ್ನಾಗೂ ಇತ್ತದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಾಗ ಭಾಳ ಬ್ರೀಫಾಗಿ ಹಾಕಿದ್ರು. ಅದು 10th ಸ್ಟ್ಯಾಂಡರ್ಡ್ಗೆ ಇತ್ತದು ಟೆಕ್ಸ್ಟ್ ಬುಕ್ನಾಗ. ಆ ಘಟನೆ ಎಂದೂ ಮರಿದಿಲ್ಲ ನಾನು. ನಮ್ಮ ಅಜ್ಜ ಭಾಳ ಬಡತನದ ಬೆಳೆದಂಥ ಮನುಷ್ಯ, ಭಯಂಕರ ಬಡತನ, ಸೆಲ್ಫ್ ಮೇಡ್ ಮ್ಯಾನ್ ಅವ. ಬಿಜಾಪುರ ಜಿಲ್ಲೆದ ಗಲಗಲಿ ಅಂತ ಒಂದು ಊರು. ಬಡತನದ ಅಸಾಧ್ಯ ಬಡತನ. ನಮ್ಮ ಅಜ್ಜ ಹೇಳವ, ಅನ್ನ ಊಟ ಮಾಡಬೇಕು ಅಂತಂದ್ರೆ ಆರಾಮಿಲ್ದಾಗ ಮಾತ್ರ ಅನ್ನ ಮಾಡಬೇಕಿದ್ರೆ ರೊಟ್ಟಿನೇ ತಿನ್ನಬೇಕು. ನಮ್ಮ ಅಜ್ಜ ಏನು ಮಾಡ್ತಿದ್ದ ಅಂದ್ರೆ ಬ್ಯಾಸಿಗೆ ಒಳಗೆ ನೀರು ತೆಳಗೆ ಹೋಗ್ಬಿಡ್ತದಲ್ಲ, ನೀರಾಯನ ಕಲ್ಲು ಬಂಡಿ ಮೇಲೆ ಬಂದುಬಿಡ್ತಾವೆ. ಬಿಜಾಪುರ ಜಿಲ್ಲಾ ನಿಮಗೆ ಗೊತ್ತದು ಹೆಂಗಿರ್ತದಂತ. ಬಂಡಿ ಕಾದು ಬಿಡ್ತಾವೆ. ಇವು ಹೋಗಿ ಅಂಗಿ ಬಿಚ್ಚಿ ಡಬ್ಬು ಮಲ್ಕೊಳ್ಳೋದ ಕಲ್ಲಿನ ಮೇಲೆ, ಮೈ ಸುಟ್ಟಂಗೆ ಆಗಬೇಕು. ಓಡ್ಕೊತ ಹೋಗೋದು ಮನೆಗೆ, ಅವ್ವ ಜ್ವರ ಬಂದವ ನನಗೆ. ಓ ಮೈ ಮುಟ್ಟ, ಹೌದಲ್ಲೋ ಮೈ ಬಿಸಿ ಆಗ್ಯದ, ಅನ್ನ ಮಾಡ್ತೀನಿ ಇರು. ಇಷ್ಟು ಬಡತಂದ ನಮ್ಮ ಅಜ್ಜಿ ಬೆಳೆದವ. 91 ವರ್ಷ ತನಕ ಬದುಕಿದ್ದು ನಮ್ಮ ಅಜ್ಜ. ನಾ ಒಬ್ಬನೇ ಮೊಮ್ಮಗ. ಅವನ ಸಲ ಭಾಳ ಪ್ರೀತಿ ನನಗೆ. ನಾನು ಸರ್ವಜ್ಞವ ನನ್ನ ಪಾಡಿ. ದಿನ ಅವನ ಹಾಸಿಗೆ ನಾನೇ ಹಾಸಬೇಕು. ನಾನು ಕೃತ್ಯ ಆಗುತ್ತಂಗೆ ಚಂದ ಮಾಡ್ತಿದ್ದೆ. ದಿನ ಒಂದು ಡಿಸೈನ್ ಬೆಡ್ಶೀಟ್ ಹಾಕಿ ಚಂದ ಮಾಡಿಡ್ತಿದ್ದೆ. ಏನು ಹಾಸಿಗೆ ಬಿಡೋ ಚಲೋ ಇಲ್ಲೆಂದು ಅಂತಿದ್ದ. ನಾನು ಸಿಟ್ಟು ಬಂದ್ಬಿಡ್ತು ಒಂದು ಸಲ, ಏನು ಚಲೋ ಇಲ್ಲ ಅಂದೆ. ಹುಚ್ಚ, ನಾ ಸಣ್ಣವಿದ್ದಾಗ ಹಾಸಿಗೆ ಭಾಳ ಚಲೋ ಇತ್ತು ನಂದು ಅನ್ನೋ. ನನಗೆ ಗೊತ್ತಿ ಸಣ್ಣವಿದ್ದಾಗ ಭಾಳ ಬಡತನ ಇತ್ತು ಅಂಥೇಳಿ. ಸಣ್ಣವಿದ್ದಾಗ ಏನು ಚಲೋ ಇತ್ತು ನಿಂದು ಅಂತ ನಾ ಕೇಳಬೇಕು. ಏ ಹುಚ್ಚ, ಮೊಬೈಲ್ ಹಾಸಿಗೆ ನಮ್ಮದು ಅನ್ಬೇಕು. ಮೊಬೈಲ್ ಹಾಸಿಗೆ ಕೇಳಿದ್ರೆಲ್ಲರು ನೀವು? ನನಗೆ ಗೊತ್ತಿದೆ ಮೊಬೈಲ್ ಹಾಸಿಗೆ ಅಂದ್ರೆ ಏನು. ಹುಚ್ಚ, ಗೋಣಿ ಚೀಲನೋ ತೊಗೊಂಡು ಹೋಗೋದು, ಒಳಗೆ ಸೇರ್ಕೊಂಡ್ಬಿಡೋದು, ತೆಳಗಿಂದ ಹಾಸಿಗೆ ಮ್ಯಾಲಿಂದ ಹೊದಿಕ್ಕಿ. ಆದರೆ ಎಷ್ಟು ದೊಡ್ಡ ಮನುಷ್ಯ ನನಗೆ ನಮ್ಮ ಅಜ್ಜ ಅಂದರೆ, ಬಡತನದ ಬಗ್ಗೆ ಅಸಹ್ಯ ಪಟ್ಕೊಳ್ಳಿಲ್ಲ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ದ ಕಲೀಲಿಲ್ಲ. ನಮ್ಮ ಅಜ್ಜ ಕಲಿಸ್ತಾರೆ, ನನಗೆ ಯಾರೂ ಕಲಿಸ್ಲಿಲ್ಲ ಜೀವನದಾಗ. ಯಾವ ಪುಸ್ತಕನೂ ಕಲಿಸ್ಲಿಲ್ಲ ನನಗೆ. ಒಂದು ಸಲ ಬೇಸರ ಮಾಡಿಕೊಂಡು ಛೇ ನಾನು ಬಡತನದಾಗ ಕಳೆದ್ಬಿಟ್ಟೆ ಜೀವನ, ಅದ್ರ ಬಗ್ಗೆ ಸಂತೋಷ ಪಡೋದ್ರಿ. ಅವ್ರು ಹೇಳಿದಾಗ ನೀವು ನಂಬಲಿಕ್ಕಿಲ್ಲ. ನಮ್ಮ ಅಜ್ಜ ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ, ಟೀಚರ್ ಆದವ. ಧಾರವಾಡದ ಗಟ್ರೇಖಾ ಅಂತದ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್, 100 years ಮೇಲೆ ಆತು. 3 ವರ್ಷ ಟ್ರೈನ್ ಟೀಚರ್ ಅವ. ಪಗಾರ 11 ರೂಪಾಯಿ ಅಂತ ಅಜ್ಜಗೆ. ಭಾರಿ ಶ್ರೀಮಂತ ಆಗ್ಬಿಟ್ಟಿದ್ರೆ ನಮ್ಮ ಅಜ್ಜ. 11 ರೂಪಾಯಿ ಅಂದ್ರೆ ಎಷ್ಟು ಚಂದ ಬದುಕಬಾರ್ಬೇಕು. ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಿಲ್ಲ, ಒಬ್ಬರ ಬಗ್ಗೆ ಕೆಟ್ಟ ಮಾತಾಡೋ ಸಾಧ್ಯನೇ ಇಲ್ಲ. ಹಂಗೆ ಬದುಕಿದವ. ಊರಾಗವ ಪೋಸ್ಟ್ಮನ್ ಅವನೇ, ಪೋಸ್ಟ್ ಮಾಸ್ಟರ್ ಅವನೇ. ಕಿಶೆದಾಗ ಇಂಗ್ಲೆಂಡು ಪೋಸ್ಟು ಕಾರ್ಡ್ ಇಟ್ಕೊಂಡು ಹೋಗ್ಬೇಕು, ಮನೆಗೆಲ್ಲ ಹೋಗ್ಬೇಕು, ಹಳ್ಳಿಗೆ ಪತ್ರ ಬರೀರಿ, ಪೋಸ್ಟ್ ಬಂದದ ಕಳಿಸ್ರಿ ಅನ್ಬೇಕು. ಮಂದಿ ಗೊತ್ತಿದ್ದಿಲ್ಲ ಪೋಸ್ಟ್ ಮಾಡೋದು ಹೆಂಗಂತ. ತಾನೇ ಪತ್ರ ಬರೆಯವ. ಮಂದಿ ಕೇಳೋರು, ಇಲ್ಲಿ ಬರೆದ್ರೆ ಅಲ್ಲಿ ಹೆಂಗೆ ಹೋಗ್ತಾವ್ರಿ ಅಂತ ಕೇಳ್ಬೇಕು ಹಳ್ಳಿ ಮಂದಿ. ಏ ನೀ ಬರೆಯುವ, ನಾ ಬರಿತೀನಿ ಪತ್ರ. ಬರೆಯೋದಷ್ಟೇ ಅಲ್ಲ, ಉತ್ತರವಂತ ತಾನೇ ಓದ್ಬೇಕು ಅವ್ರ ಮುಂದೆ. ಈ ಬಾವಿಯೊಳಗೆ ಕುಡಿಯೋ ನೀರಿವು, ದನ ತೊಳೆಯಂಗಿಲ್ಲಿಲ್ಲೇ ಒಂದು ಪಟ್ಟಿ ಕಟ್ಸವ. ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟ್ ಹಾಕೋದು, ಬ್ಲೀಚಿಂಗ್ ಪೌಡರ್ ಹಾಕೋದು. ಔಷಧ ತರಿಸ್ತಿದ್ದ. ದಿನ ಮನೆ ಒಂದು 20 ಮಂದಿ ಪೇಷಂಟ್ಸ್ ಇರೋದು. ಯಾವುದೋ ಯುನಾನಿ ಮೆಡಿಸಿನ್ ತರಿಸ್ತಿದ್ದ, ಕೊಡ್ತಿದ್ದ. ಔಷಧಿನ ಅವನೇ, ಡಾಕ್ಟ್ರ್ ಅವನೇ. ಪ್ಲೇಗ್ ಬಂದು ತಾನೇ ಬಾಯಿಗೆ ಅರ್ಬಿ ಕಟ್ಕೊಂಡು ಶಿಷ್ಟ ಕಟ್ಕೊಂಡು ಹೋಗಿ ಕ್ಲೀನ್ ಮಾಡೋದು. ಒಂಥರ ಸಮಾಜ ಸೇವಕ. ನಿಮ್ಗೆ ನಂಬಲಿಕ್ಕಿಲ್ಲ, ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ರು ನಮ್ಮ ಅಜ್ಜಿಗೆ. ಐಡಿಯಲ್ ಮ್ಯಾನ್ ಆಫ್ ದಿ ವಿಲೇಜ್ ಅಂತ ಕಳಿಸಿದ್ರು. ಅವನು ನೋಡ್ಲಿಲ್ಲ ಸೈತ್ರಿ ಅದನ್ನು. ಡಬ್ಬೆ ಹಾಕೋ. ನಮ್ಮ ಅಜ್ಜಿ ಗಂಡಗೆ ಒಂದು ಪ್ರಶಸ್ತಿ ಬಂತು ಅಂತ ಎತ್ತಿ ಕಟ್ಟಿ ಮೇಲೆ ಇಟ್ಲಕ್ಕಿ ಅದನ್ನು. ಅವಾಗೆಲ್ಲ ಶೋಕೇಸ್ ಇರ್ತಿದ್ದಿಲ್ಲ, ಅದು ಕಟ್ಟಿ ಮೇಲೆ ಇಟ್ಲು. ತೆಗೆದು ಒಳ್ಳೆ ಡಬ್ಬೆ ಹಾಕದನ ಅಂದ. ಯಾಕಂದ್ರೆ ನೋಡಿದ್ರೆ ಸೊಕ್ಕ ಬರ್ತದ. ಏನು ಮಾತ್ರಿ ಇದು, ನೋಡಿದ್ರೆ ಸೊಕ್ಕ ಬರ್ತದ ಅಂತ. ಇವತ್ತಿಗಾದ್ರೂ ಬೆಳ್ಳಿ ಮೆಡಲ್ ಹೊರ ತೆಗೆದಿಲ್ಲ, ಮನ್ಯಾಗದ ಇನ್ನ ಅದು ಟ್ರಂಕ್ ರೇಂಜ್ ಹೊರ ತೆಗಿಲಿ ಬಿಡ್ತಿದ್ದಿಲ್ಲ ಅವ. ಹೊರ ತೆಗೆದ್ರೆ ನೋಡಿದ್ರೆ ಅಹಂಕಾರ ಬರ್ತದೆ ಅಂತ. ನಾವು BSc ಡಿಗ್ರಿ ಫೋಟೋ ಹಾಕಿಟ್ಕೊಂಡಿರ್ತೀವಿ ಗಾಡಿ ಮೇಲೆ. ಯಾಕಂದ್ರೆ ನೋಡಿದಾಗ ಒಂದು ನೆನಪಾಗಬೇಕಲ್ಲ, ಮರಿಬಾರ್ದಲ್ಲ BSc ಆಗ್ಯದಂತ. ಯಾಕೆ ಹೇಳ್ತೀನಂದ್ರೆ, ಅವ ಅಷ್ಟು ಮಜಾ ಇದ್ದ. ಅವನು ನೋಡಲಿಕ್ಕೆ ಬೇಂದ್ರೆ ನಮ್ಮ ಮನೆಗೆ ಬರೋರು ಧಾರವಾಡದಾಗ. ವಾರಕ್ಕೊಮ್ಮೆ 15 ದಿವಸ ಬರೋರು. ಏನು 15 ಮಾತಾಡ್ತಿದ್ರು, ಏನು ಮಾತಾಡ್ತಿದ್ರು ಗೊತ್ತಿಲ್ಲ. ಬೇಂದ್ರೆ ನನಗೆ ಹೇಳಿದ್ರು, ಪುಣ್ಯ ಮಾಡಿದ್ಯೋ ಅಂತ ಅಜ್ಜ ಸಿಗ್ಬೇಕಾದ್ರೆ ನಿನಗೆ ಅಂತ ಅನ್ಬೇಕು. ನನಗೆ ಅನಿಸ್ತಿತ್ತು ಹಾಗಂತ. ಅಜ್ಜ ಮಾಸ್ತರ್ ಆಗಿದ್ದ. 35 ವರ್ಷ ಮಾಸ್ತರ್ ಆಗಿರಬೇಕು. ನಾನು ಬುದ್ಧಿ ತಿಳುವತ್ತಿಗೆ ರಿಟೈರ್ ಆಗಿದ್ದವ. 61-62ನೇ ಇಸ್ವಿ ಮೊದಲನೇ ಚೈನಾ ಅಟ್ಯಾಕ್ ಆಯ್ತು ಭಾರತದ ಮೇಲೆ. ಅಟ್ಯಾಕ್ ಆದ ಕೂಡಲೇ ಭಾರತದಾಗ ಮೊದಲನೇ ಬಾರಿಗೆ ರೇಷನ್ ಪದ್ಧತಿ ಬಂತು. ಸಕ್ರೆ, ಚಿಮಣಿ ಎಣ್ಣೆ ಮತ್ತು ಅಕ್ಕಿ 3ಕ್ಕೂ ಕ್ಯೂದ ನಿಂತು ತೊಗೋಬೇಕು. ಕಾರ್ಡ್ ಮೇಲೆ ತೊಗೋಬೇಕು. ನಾವು ಧಾರವಾಡದಾಗಿದ್ದೀವಿ ಅವಾಗ. ನಮ್ಮ ಬಿಜಾಪುರದಿಂದ ಯಾರೋ ಪತ್ರ ಬರೆದ್ರು,
ಇನ್ನೊಂದು ಹೇಳ್ಬೇಕು ನಾನು, ಕಾರಣ ತೊಗೊಳ್ಳೋದು ಅಷ್ಟೇ ಅಲ್ಲ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು. ಸ್ಮಗ್ಲಿಂಗ್ ಆ್ಯಕ್ಟ್ ಅಂತ ಬರ್ತಿತ್ತವು. ಅಕ್ಕಿ ತೊಗೊಂಡು ಹೋದ್ರೆ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿದ್ರು. ಒಂದು ಪತ್ರ ಬಂತು ನಮ್ಮ ಅಜ್ಜಿಗೆ ಬಿಜಾಪುರದಿಂದ, ನಮ್ಮ ಸಂಬಂಧಿಕರು ಯಾರು ಹೆಣ್ಮಗಳಿಗೆ ಹೆರಿಗೆ ಆಗ್ಯದ, ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ, ಧಾರವಾಡದಾಗ ಸಿಗ್ತದೆ, ಒಂದು 4 ಕಿಲೋ ಅಕ್ಕಿ ತೊಗೊಂಬರ್ತೀರೇನೋ ಅಂತ. ನಮ್ಮ ಅಜ್ಜಿ ಗೊತ್ತು ಕಾಯ್ದೆ ಪ್ರಕಾರ ಒಯ್ಲಿಕ್ಕೆ ಬರೋದಿಲ್ಲ, ಅಂತಃಕರಣ ಕಾಯ್ದೆ ಒಪ್ಪೋದಿಲ್ಲ. ಅಜ್ಜ ಅಂದ, ಅವನ್ ಸ್ಮಗ್ಲರಲ್ಲ, ಹೋಗೋ ನಡಿಯೋ ಬಿಜಾಪುರಕ್ಕೆ ಅಂದ. ನಾನು ಸೂಟಿ ಇತ್ತು ಹೋಗ್ತೇನೆ ನಡಿ ಅಂದೆ. ಆವಾಗೆಲ್ಲ ಸೂಟ್ ಕೇಸ್ ಇರಲಿಲ್ಲ ನಮಗೆ, ನಿಮಗೆಲ್ಲ ಗೊತ್ತು, ಹಳೆ ಮಂದಿ ಗೊತ್ತಿರ್ತದೆ. ಜಮಖಾನೆ ಹಾಸಿ ಒಂದು ಹಾಸಿಗೆ ಸುರುಳಿ ಏನು ಮಾಡ್ತಿದ್ದ, ಜಮಖಾನೆ ಹಾಸಿ ಒಂದಿಷ್ಟು ಅರ್ಬಿ, ನಂದು ಒಂದು ಇಬ್ಬರದ್ದು ಅರ್ಬಿ ಹಾಕಿ, ಒಂದು ಸಣ್ಣ ಚೀಲದಾಗ ಒಂದು 3-4 ಕಿಲೋ ಅಕ್ಕಿ ಹಾಕಿ ಸುತ್ತಿ ಹಗ್ಗ ಕಟ್ಟಿ ಹಾಸಿಗೆ ಸುರುಳಿ ಮಾಡ್ದ. ನಾನು ಅಜ್ಜ ಹಾಸಿಗೆ ಸುರುಳಿ ಬಿಜಾಪುರಕ್ಕೆ ಹೋದ್ವಿ. ಬಿಜಾಪುರ ಸ್ಟೇಷನ್ನಾಗ ಇಳಿದ್ವಿ. ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕು. ಕಚ್ಚಿದ ಧೋತ್ರ, ಬಿಳಿ ಶರ್ಟು, ಕೋಟು, ಮ್ಯಾಲ್ ಟೊಪ್ಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜೆ. ಸಣ್ಣ ಹುಡುಗ ಇದ್ದಾನೆ, ಲಘು ನಡಿ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಯಾಕೆ ಹಿಡಿತಿದ್ದ? ಅವ್ನು ಹೆದರಿಕೆ, ಯಾರು ಹಿಡಿದ್ಬಿಟ್ರೆ ಸ್ಟೇಷನ್ನಾಗ ಜೈಲಿಗೆ ಹಾಕ್ತಾರೆ ನನ್ನಂತ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಪಾರಾಗಿಬಿಡ್ತಿದ್ರು ಸ್ಟೇಷನ್ನಿಂದ. ಅಷ್ಟ್ರಾಗಿ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗಾತು. ತಿರುಗಿ ನೋಡ್ದ, ಪೊಲೀಸ. ಅಜ್ಜ ಬೆವತ ಬಿಟ್ಟ ಒಂದು ಕ್ಷಣದಾಗ. ಆತಪ್ಪ, ನಾನು ಜೈಲಿಗೆ ಹಾಕ್ತಾರೆ, ನನ್ನ ಜೈಲಿಗೆ ಹಾಕ್ತಾರೆ. ನನ್ನ ಚಿಂತೆ ಹೋಗ, ನೀ ಹೆಂಗೆ ಹೋಗ್ತೀವಿ ವಾಪಸ್ಸಿನ ಅಂತ ನನಗೇನು ಗೊತ್ತು ಹೆಂಗೆ ಹೋಗ್ತೀನಿ. ಅವನು ಅಷ್ಟು ಗಾಬರಿ ಆಗಿಬಿಟ್ಟಿದ್ದ. ಆ ಪೊಲೀಸ್ ಏನು ಹೇಳ್ಬೇಕು ಅಷ್ಟೇ ಬಿಡಲಿಲ್ಲಮ್ಮ, ಬರ್ರಿ ಸಾಹೇಬ್ರು ಕಾಯ್ಲಿಕ್ಕೆ ಹತ್ತಾರೆ ನಿಮ್ಮ ಸಲುವಾಗಿ ಅಂದ. ಇವನೇ ಸಾಕಾಗಿತ್ತು ಹೆದರ್ಸ್ಲಿಕ್ಕೆ, ಇನ್ನು ಸಾಹೇಬ್ ಬೇರೆ. ಅವ್ನು ಸ್ಟೇಷನ್ ಮಾಸ್ಟರ್ ಕಡೆ ಕೈ ಮಾಡಿದ್ದಾನಲ್ಲ ರೂಮ್ ಕಡೆ, ಅಲ್ಲಿ ಹೋದ್ವಿ ನಾವು ಇಬ್ಬರು. ನಮ್ಮ ಅಜ್ಜ ಮಾರಿ ಒರೆಸ್ಕೋತಿದ್ದ, ದಳ ಬೆವರು ಇಳಿತಿತ್ತು, ಗಾಬರಿ ಆಗಿಬಿಟ್ಟಾನ. ಸ್ಟೇಷನ್ ಮಾಸ್ಟರ್ನ ಯಾರೂ ಇಲ್ಲ. ಅಜ್ಜ ಅಂದ, ಯಾರೂ ಇಲ್ಲ, ಹೋಗು ನಡಿ ಅಂದ. ಅವ್ನು ಸ್ಟೇಷನ್ ಮಾಸ್ಟರ್ ಬಿಡ್ತಾರನವರು ಓದಿರಿದ್ರೆ, ಎಲ್ಲಿ ಹೋಗ್ತೀರಿ, ಸಾಹೇಬರು ಜೀಪ್ ಇಟ್ಟು ಹೋಗ್ಯಾರ, ಹೋಗ್ಬೇಕಂತ ಬೆಟ್ಟ ಆಗ್ಬೇಕು ಅವ್ರು ನೀವು ಅಂದ. ನಾ ಖರೆ ಹೇಳ್ತೀನಿ ಸರ್, ಅವಾಗ ಆಗಿನ ಕಾಲದಾಗ ಪೊಲೀಸ್ ಜೀಪ್ನ್ಯಾಗ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಇರಲಿಲ್ಲ. ಈಗ ಮಂದಿ ಪಿಕ್ನಿಕ್ ಹೋಗ್ತಾರ ಬೇರೆ, ಪೊಲೀಸ್ ಜೀಪ್ ಮನೆ ಮುಂದೆ ನಿಂತೆ ಅಂದ್ರೆ ಇವೇನೋ. ಅಜ್ಜ ಅಳುದೊಂದು ಬಾಕಿ ಉಳಿದಿತ್ತು. ಒಳಗೆ ಹತ್ತಿ ಕೂತ, ಧೋತ್ರಲೆ ಮಾರಿ ಒರೆಸ್ಕೋತಾನ. ಛೇ ತಪ್ಪಾತು, ಜೈಲಿಗೆ ಹೋದೆ ನಾನು ನಿನ್ನ ಅಂತ ಅಂತಾನ. ನನಗದು ಗೊತ್ತೇ ಆಗ್ತಿದ್ದಿಲ್ಲ. ಐ ವಾಸ್ ಎಂಜಾಯಿಂಗ್. ಜೀಪ್ನಾಗ ಅಡ್ಡಾಡೋದು ಹುರುಪ್ಲ ಹುಡುಗ, ಸಣ್ಣ ಹುಡುಗರಿಗೆ. ಆ ಜೀಪ್ ಹೋತ್ ವಿಜಾಪುರದಾಗ ಹೋಗಿ ಒಂದು ದೊಡ್ಡ ಮನೆ ಮುಂದೆ ನಿಂತೆಪ್ಪ. ಸಾಧ್ಯ ದೊಡ್ಡ ಮನೆ ಅದು, ಅದು SP ಮನೆ ಅದು. ಈಗ SP ಅಂದ್ರೆ ದೊಡ್ಡ ಅಧಿಕಾರಿ, ಇಡೀ ಡಿಸ್ಟ್ರಿಕ್ಟಿಗೆ ಹೆಡ್ ಅದು. ಆಗಿನ ಕಾಲದಾಗ ಗವರ್ನರ್ ಇದ್ದಂಗೆ SP ಅಂದ್ರೆ. ಅದೊಂದಿತ್ತಲ್ಲ ಬೆಂಬಿಡದ ಭೂತ ಚೀಲ ಸುರುಳಿ, ಹಾಸಿಗೆ ಸುರುಳಿ, ಅದನ್ನು ತೊಗೊಂಡು ಒಳಗೆ ಹೋದ್ವಿ. ಆ ಕೂಡು ಜಾಗ ಹೊರಗೆ ಸಿಟ್ಔಟ್ ಇರ್ತದೆ, ಅಲ್ಲಿ ಕೂತ್ವಿ. ನಮ್ಮ ಅಜ್ಜ ಒಂದು ಕ್ಷಣಕ್ಕೆ ಅಂತಿದ್ದ, ನೋಡ್ಬೇಕೇನಾಗ್ತದೆ, ಸಾಹೇಬ್ರಿಗೆ ಹಾಕಿ ಈಗ ಹಿಂಗೆ ಕಳಿಸ್ಬಿಡ್ತಾರೋ ಜೈಲಿಗೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಒಳಗಿಂದ ಮನುಷ್ಯ ಕಾನ್ಸ್ಟೇಬಲ್ ಬಂದ, ಬರ್ರಿ ಒಳಗೆ ಕರೀತಾರೆ ಸಾಹೇಬ್ರು ಅಂದ. ಈ ಪೊಲೀಸರು ಕರೆಯೋದು ಹೆಂಗೆ, ಮನೆ ಊಟಕ್ಕೆ ಕರೆದ್ರು ಹಂಗೆ ಕರೀತಾರೋ. ನಮ್ಮ ಅಜ್ಜ ಮೊದಲೇ ಹೆದರ್ಕೊಂಡಿದ್ದೀವ, ಇನ್ನಿಷ್ಟು ಗಾಬರಿ ಆತವಂಗ. ಹೆದರ್ಕೊಂಡು ಹಿಂಗೆ ಕೈ ಮುಕ್ಕೊಂಡು ಒಳಗೆ ಹೋದವ. ಒಳಗೊಂದು ದೊಡ್ಡ ಹಾಲು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ, ದೊಡ್ಡ ಹಾಲು, ಸೋಫಾ ಹಾಕ್ಯಾರ, ಅಲ್ಲೆಲ್ಲ ಚಂದ. 3 ಮಂದಿ ಕಾನ್ಸ್ಟೇಬಲ್ ನಿಂತಾರೆ, ಮನ್ಯಾಗ ಆರ್ಡರ್ಲಿ ಅಂತಿರ್ತಾರಲ್ಲ ಸಾಹೇಬ್ರ ಮನ್ಯಾಗ, 3 ಕಾನ್ಸ್ಟೇಬಲ್ ನಿಂತಾರೆ. ಅಜ್ಜ ಕೈ ಮುಕ್ಕೊಂಡೇ ಹೋದ. ಅವನಿಂದ ಬಾಲಂಗೋಸಿ ನಾನು. ಆ ನಡು ಒಬ್ಬ ಮನುಷ್ಯ, ಎತ್ತರ ಮನುಷ್ಯ ಅಂತ, ಕಪ್ ಮನುಷ್ಯ, ಕಲ್ಲಿ ಮೀಸಿ ಬಿಟ್ಕೊಂಡು, ಅವನ ಮಗ್ಲೋಗ್ಬೇಕು ಹೆಂಗಸು. ಅಜ್ಜ ಕನಿಷ್ಠ ಅವನೇ ಸಾಹೇಬ್ ಇರಬೇಕು ಅಂಥೇಳಿ. ಅಜ್ಜ ಕೈ ಮುಕ್ಕೊಂಡು ಹೋದ. ತಪ್ಪಾತ್ರಿ ಸಾಹೇಬ್ರ ಅಂದ. ಅವನು ಸಾಹೇಬ್ ಇವ್ರ ಮಾತು ಕೇಳಿಸ್ಕೊಳ್ಳೇ ಇಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ಉದ್ದ ದೀರ್ಘ ದಂಡ ನಮಸ್ಕಾರಕ್ಕೆ ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಅಜ್ಜ ಗಾಬರಿ, ಯಾರಿವರು ಅಂತಾನೆ. ಆ 3 ಮಂದಿ ಕಾನ್ಸ್ಟೇಬಲ್ ಸಾಹೇಬರು ಅಂತ. ಇಲ್ಲಿ ತನಕ ಅವ್ರ ಮಂದಿ ಸಾಹೇಬ್ರ ಕಾಲಿಗೆ ಬಿದ್ದಿದ್ದನ್ನು ಕಂಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರ ಕಾಲಿಗೆ ಬೀಳೋದು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ. ಅಜ್ಜ ಹೇಳ್ರಿ ಸಾಹೇಬ್ರ ಅಂದ. ಸಾಹೇಬ್ ಎದ್ದು ನಿಂತ, ಅವನು ಕೈ ಮುಕ್ಕೊಂಡು ನಿಂತಾನೆ. ನಮ್ಮ ಅಜ್ಜನೂ ಕೈ ಮುಗ್ದಾನ, ಅವನು ಮುಗ್ದಾನೆ. ಅವನು ಸಾಹೇಬ್ರ ಕಣ್ಣ ಗಳಗಳ ನೀರು. ನಾನು ಗುರ್ತು ಹತ್ತಿರಿ ಸರ ಅಂದವ. ಇಲ್ರಿ ಸರ್ ಗುರ್ತು ಹತ್ತಲಿಲ್ಲ ಅಂತೀವಂದ. ನಾನು ರೀ ಸರ್ ಭೀಮಾ ಅಂದವ. ನಿಮ್ಗೆ ಗೊತ್ತದ, ನಮ್ಮ ಕಡೆ ಎಲ್ಲ ಬೆಳಗಾವಿ ಧಾರವಾಡ ಈ ಕಡೆ ಎಲ್ಲ ನಾವೆಲ್ಲ ಸ್ಪೆಷಲಿಸ್ಟು ಹೆಸರು ಕೆಡಿಸೋದ್ರಾಗ. ಹೆಸರು ಇಡೋದು ಭೀಮಾ, ಕರೆಯೋದು ಭೀಮ್ಯಾ, ರಾಮ ಅಂತ ಹೇಳೋದು ರಾಮ್ಯಾ ಅಂದಾಗ ಸಮಾಧಾನ ನಮಗೆ. ಅವ್ನು ಗೊತ್ತಾತವ ಮಾಸ್ತರಿಗೆ ಗೊತ್ತಾಗಿಲ್ಲ ಅಂಥೇಳಿ. ನಾನು ರೀ ಸರ ಭೀಮಾ. ಯಾ ಭೀಮಾ? ನಾನು ರೀ ಸರ ಮುರುಗೋಡ ಭೀಮ್ಯಾ ಸರ್, ಮುಳವಾಡದ ನಿಮ್ಮ ಮನೆಯಾಗಿದ್ನಲ್ರಿ ಸರ್ ಅಂದ. ನಮ್ಮ ಅಜ್ಜ ಕೈ ಮುಕ್ಕೊಂಡಿದ್ನಲ್ಲ, ಬಲಗೈ ಕೆಳಗೆ ಬಂತು. ಒಂದು ಕ್ಷಣದಾಗ ಎತ್ತಿ ಕಪಾಳ ಹೊಡೆದ, ಎಲ್ಲ ಸುಳಿ ಮಗನ ಪೊಲೀಸ್ ಆಗ್ಯೇನೋ ಅಂದ. ನನಗೆ ಗಾಬರಿ ಅಂತ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು.
ಅವ್ನು ಹೊಡಿಲಿಲ್ಲ, ಇನ್ನೂ ಜೋರಾಗಿ ಅಳ್ಲಿಕತ್ತ. ಹೊಡೀರಿ ಸರ್, ನಿಮ್ಮಿಂದ ಮನುಷ್ಯ ಆದ ಸರ್ ದೇಹ ಇದು ಅಂತಾನೆ. ನನಗೆ ಆಶ್ಚರ್ಯ. ಅವ್ನು ಹೇಳ್ದ, ಸರ್ ನೆನಪದ ರೀ ಸರ್ ನಿಮ್ಗೆ, ನಮ್ಮನ್ನು ಯಾರೂ ಮುಡ್ಸ್ಕೊತಿದ್ದಿಲ್ಲ ಸರ್ ಊರಾಗ. ನಿಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ತಾಯ್ದಲ್ಲಿ ಭೀಮ್ಯಾ ನೀನು ಬಂದ್ಬಿಡೋ, ನಿನಗೂ 8 ಹಣೆ ಕೊಡ್ತಾರೆ ದಿವ್ಸಕ್ಕೆ, ಕಸ ಗುಡ್ಸಾಕೆಂದು ಬಾ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಹೊಡೆದಾಡಿ, ಬೇಡ ಹುಡುಗ ಶಾಣೆ ಇದ್ದಾನೆ ಕಲಿಸ್ರಿ ಅವನ್ನ ಅಂತೇಳಿ ಮನ್ಯಾಗ ಇಟ್ಕೊಂಡು ಊಟಕ್ಕೆ ಹಾಕಿ ಕಲಿಸಿದ್ದು ನೆನಪದ ರೀ ಸರ್. 7ನೇ ತಾಯ್ದಲ್ಲಿ ನಮ್ಮ ಊರಾಗ ಸಾಲ ಇದ್ದಿದ್ದಿಲ್ಲ, ನಾನು ಬಿಜಾಪುರಕ್ಕೆ ಕರ್ಕೊಂಡೋಗಿ ಹಾಸ್ಟೆಲಿಗೆ ಅಡ್ಮಿಟ್ ಮಾಡಿ ಫೀಸ್ ಕಟ್ಟು ಬಂದದ್ದು ನೆನಪದ ರೀ ಸರ್. ನೀವು ಕಟ್ಟಿದ್ದಿಲ್ಲ ಅಂದ್ರೆ ಇನ್ನೂ ರಸ್ತೆ ಕಸ ಗುಡಿಸ್ಕೋತ ಇರ್ತಿದ್ದೆ ಸರ್ ನಾನು ಅಂದ್ಬಿಟ್ಟು ತನ್ನ ಹೆಂಡ್ತಿಗೆ ಹೇಳ್ದ, ದಿನ ಪೂಜಾ ದೇವರು ಅಂತೀಯಲ್ಲ, ಇವ್ರು ನನ್ನ ದೇವ್ರು, ಕಾಲು ಹಿಡ್ಕೊ ಇವ್ರದ್ದು ಅಂದ. ಗಂಡ ಹೆಂಡ್ತಿ ಇಬ್ಬರು ನಮ್ಮ ಅಜ್ಜನ ಕಾಲು ಹಿಡ್ಕೊಂಡು. ಆ ದೃಶ್ಯ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಎದ್ದಾಗ ನಮ್ಮ ಅಜ್ಜ ಗಟ್ಟಿಯಾಗಿ ಅಪ್ಕೊಂಡ ಶಿಷ್ಯನ. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಆದರೆ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು ಒಂದು ಕಡೆಗೆ. ಇಟ್ ಇಸ್ ಅ ಸೈಟ್ ಫಾರ್ ಗಾಡ್ಸ್ ಟು ಸಿ. ನಮ್ಮ ಅಜ್ಜ ಕೇಳ್ದ, ಭೀಮ್ಯಾ ನಾನು ಸ್ಟೇಷನ್ನಾಗ ನೋಡಿದೆ ಹೌದಲ್ಲ ನೀನು? ನೋಡಿದೆ ಸರ್. ಮತ್ತು ಅಲ್ಲೇ ಯಾಕೆ ಮಾತಾಡಿಸ್ಲಿಲ್ಲ? 1 ತಾಸು ಸತ್ತೋಗಿನ ನಾನು, ಜೈಲಿಗೆ ಹಾಕಿ ಸತ್ತೋಗಿನ ನಾನು, ಅಲ್ಲೇ ಯಾಕೆ ಮಾತಾಡಿಸ್ಲಿಲ್ಲ ಅಂದ. ಅವನ ಮಾತು ಕೇಳ್ರಿ, ಭೀಮೆ ಹೇಳೋದು, ಹೆಂಗೆ ಮಾತಾಡಿಸ್ಲಿ ಸರ್ ಅಂದ. ಯೂನಿಫಾರ್ಮ್ ಹಾಕ್ಕೊಂಡಿನಿ, ಕಾಲಾಗ ಚಪ್ಪಲಿ ಶೂರ್ ಅದ ನನಗೆ, ನೀವು ಬರ್ತೀರಂತ ಗೊತ್ತಿದ್ದು ಜೀಪ್ ಇಟ್ಟು ಬಂದು ಮನೆಗೆ ಬಂದು ಸ್ನಾನ ಮಾಡ್ಕೋತೀನಿ ಸರ್ ನಿಮ್ಮ ಕಾಲು ಹಿಡ್ಕೊಳ್ಳಿಕ್ಕೆ. ಒಂದು ಮಾತು ಹೇಳ್ದವ, ಸರ್ ಖರೆ ಹೇಳ್ತೀನಿ ಸರ್, ನನ್ನ ಮೈ ಮೇಲಿನ ಚರ್ಮ ತೆಗೆದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂದ. ನನಗೆ ಈ ಮಾತು ಉಳ್ಕೊಂಡ್ಬಿಡ್ತೀರಿ ಹೃದಯದಾಗ. ಮಾಸ್ತರ್ಕೆ ಅಂದ್ರೆ ಅದು, ಹುಡುಗ ಅಂದ್ರೆ ಅದು. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಮ್ಮ ಅಜ್ಜ ಭೀಮ್ಯಾನ್ ನೋಡಿದ್ದು 30 ವರ್ಷದ ಮೇಲೆ ನೋಡಿರ್ಬೇಕು, ನೋಡೇ ಇಲ್ಲ ಅವನು. ಭೀಮ್ಯಾನ್ ಹುಡುಗಿದ್ದಂತೂ ಮರ್ತು ಹೋಗ್ಬಿಟ್ರೆ ನಾವು ಅಷ್ಟರೊತ್ತಿಗೆ. ಆದರೆ ಒಳ್ಳೆ ಬೀಜ ಎಂದೋ ಒಂದು ದಿವ್ಸ ಒಳ್ಳೆ ಗಿಡ ಆಗ್ತದೆ. ನಾವು ಮಾಸ್ತರ್ಗಳು ಅಂತೀವಿ, ಎಷ್ಟು ಕಲಿಸೋದು ಬಿಡ್ರಿ, ಮುಗಿಯಂಗಿಲ್ಲ ಬಿಡಂಗಿಲ್ಲ, ಏನಾಗ್ತಾವೇನೋ ಅನ್ಬೇಡ್ರಿ, ದಯವಿಟ್ಟು ಅನ್ಬೇಡ್ರಿ. ನಿಮ್ಮ ಕ್ಲಾಸ್ನಾಗ ಕೂತಂಥ ಹುಡುಗ ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು. ಯಾರೂ ಹಣಿ ಮೇಲೆ ಬೋರ್ಡ್ ಬರ್ಕೊಂಬರೋದಿಲ್ಲ, ಆದ್ರೆ ಆಗ್ಬಿಡ್ತಾರವ್ರು. ಒಬ್ಬ ರಾಮೇಶ್ವರಂದಿಂದ ಬಂದಂಥ ಹುಡುಗ ರಾಷ್ಟ್ರಪತಿ ಆಗೋದಾತಂದ್ರೆ, ನಮ್ಮೂರಾಗ ಕಲ್ತಂಥ ಹುಡುಗ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು ಅಷ್ಟೇ, ಅವ ರಾಷ್ಟ್ರಪತಿ ಆಗ್ತಾನ ಅನ್ನೋ ನಂಬಿಕೆಯಿಂದ ಪಾಠ ಮಾಡೋಣಂತ. ಇವು ಏನು ಆಗ್ತಾನೋ ಏನಪ್ಪ, ಇವು ಹಾಳು ಬಾಜು ಅಂದ್ರೆ ಅವ ಹಾಗೆ ಆಗ್ತಾನ. ನಾವು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಮಾತು ಹೇಳ್ಬೇಕು, ನನಗೆ ಭಾಳ ಕಷ್ಟ ಅನ್ನಿಸ್ತದೆ ಹೇಳ್ಬೇಕಾರೆ. ನಾನು ಹೋದಾಗ ಪ್ರತಿ ವರ್ಷ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಕ್ಕೆ. ಅರ್ನ್ಸ್ಟ್ ಆ್ಯಂಡ್ ಯಂಗ್ ಅಂತ ಒಂದು ಕಂಪನಿ ಅದು. ಅವ್ರು ನಾನು ಪ್ರತಿ 1 ವಾರ ಪಾಠ ಮಾಡ್ಬೇಕು. ನಾನು ನ್ಯೂಯಾರ್ಕ್ನಾಗ ಅವ್ರ ಆಫೀಸ್ ಅದು. ಅಲ್ಲಿ 20ನೇ ಅಂತಸ್ತು ಮೇಲೆ ಒಂದು ಗೆಸ್ಟ್ ಹೌಸ್ ಕಟ್ಸ್ಯಾರ ಅವ್ರು. ಒಂದು 8-10 ಮನೆ ಅವ, ಅಲ್ಲಿ ಡೈನಿಂಗ್ ಹಾಲ್ ಎಲ್ಲ ಮಾಡಿ ಒಂದು ಮನೆ ಕೊಟ್ಟಿರ್ತಾರೆ ಇರ್ಲಿಕ್ಕೆ. ನನಗೆ 10 ದಿವಸ ಇರ್ತೇನೆ ಅಲ್ಲಿ. ಅಲ್ಲೊಬ್ಬ ಹುಡುಗ ಡಾಕ್ಟರ್ ಇದ್ದ, 2 ವರ್ಷ ಹಿಂದಿದ್ದು, ಯಂಗ್ ಡಾಕ್ಟರ್, 31 ವರ್ಷ. ನಾವು ಅಮೇರಿಕನ್ ಡಾಕ್ಟರ್. ಅವ್ನಿಗೆ ಯಾಕೋ ಭಾರತೀಯ ಸಂಸ್ಕೃತಿ ಬಗ್ಗೆ ಭಾಳ ಆಶೆ. ದಿನ ರಾತ್ರಿ ಊಟಕ್ಕೆ ನಾನು ಜೋಡಿ ಕೊಡ, ಏನೇನೋ ಪ್ರಶ್ನೆ ಕೇಳ್ತಿದ್ದೆ, ನಾನು ತಿಳಿದದ್ದು ಹೇಳ್ತಿದ್ದೆ. ಒಂದು ದಿವಸ ರಾತ್ರಿ ಊಟಕ್ಕೆ ಬರಲಿಲ್ಲ ಡಾಕ್ಟ್ರು. ಭಾಳ ಬೋರ್ ಆಗ್ಲಿಕ್ಕತ್ತಿಲ್ಲಲ್ಲ, ನಿದ್ದೆ ಬಂದಿಲ್ಲ. ಓಕೆ, ಈ ಘಟನೆ ಭಾಳ ಚಂದ ಅದ. ಇದು ಮರಿಬೇಡಿ, ಮಕ್ಕಳಿಗೆ ಹೇಳ್ರಿ, ಯಾರಿಗಾದ್ರೂ ಹೇಳ್ರಿ. ಆ ಡಾಕ್ಟರ್ ಬರಲಿಲ್ಲ. ಯಾಕೆ ಬರಲಿಲ್ಲ ಡಾಕ್ಟರ್ ಇವತ್ತು ಊಟಕ್ಕೆ? ಮರುದಿವ್ಸ ಮುಂಜಾನೆ ನಾವು ವಾಕಿಂಗ್ ಹೋಗ್ಲಿಕ್ಕೆ ತೆಳಗೆ ಬಂದೆ, ಗ್ರೌಂಡ್ ಫ್ಲೋರಿಗೆ ಬಂದೆ, ನೋಡಿದೆ ಡಾಕ್ಟರ್ ಎದುರಿಗೆ ಬಂದ. ಮೊದಲೇ ಕೆಂಪು ಮುಖ, ರಾತ್ರಿ ನಿದ್ದೆ ಆಗಿಲ್ಲ, ಇನ್ನಿಷ್ಟು ಕೆಂಪು ಆಗಿಬಿಟ್ಟದ. ಹೆಗಲ ಮೇಲೆ ಎಪ್ರಾನ್ ಹಾಕ್ಕೊಂಡ, ಠಕ್ ಅಂತ ಒದ್ದು ಕಾರ್ ಬಾಗಿಲ ಹಾಕಿದ, ಸುಸ್ತಾದಂಗೆ ಕಾಣಿಸ್ತಿತ್ತು. ಬಂದ, ಯಾಕೆ ಏನು ಡಾಕ್ಟರ್ ಭಾಳ ಬ್ಯುಸಿ ಕಾಣಿಸ್ತದ, ನೀನು ರಾತ್ರಿ ಊಟಕ್ಕೆ ಬರಲಿಲ್ಲ ಅಂದೆ. ಯಾ ಐ ವಾಸ್ ಬ್ಯುಸಿ ಏನೋ ಅಂದ. ಏನಪ್ಪ ಭಾಳ ಕೆಲಸ ಇತ್ತೆ ನಿನ್ನೆ ಅಂದೆ. ಹೌದು ಸರ್, ನಾನು ಹಾಸ್ಪಿಟ್ಲಿಂದ ಹೊರಡಬೇಕು ಅನ್ನೋ ಹೊತ್ತಿಗೆ ಒಂದು ಪೇಷಂಟ್ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕಿದೆ, ಎಷ್ಟು ಚಂದದ ಇದು, ಎಷ್ಟು ಕಾಂಪ್ಲಿಕೇಶನ್ಸ್ ಅವ ಅದ್ರಾಗ. ಒಬ್ಬ ಹುಡುಗಿ, ಸಣ್ಣ ಹೆಣ್ಮಗಳು, ವಯಸ್ಸಿನ ಹೆಣ್ಮಗಳು ಡೆಲಿವರಿಗೆ ಬಂದು, 18 ವರ್ಷ ಆಕೆಗಿನ. 18 ವರ್ಷದ ಹೆಣ್ಮಗಳು ಮೊದಲೇ ಡೆಲಿವರಿಗೆ ಬಂದು 7 ತಿಂಗಳಿಗೆ ನೋವು ಶೂ ಆಗ್ಯದ. ಪ್ರಿಮ್ಯಾಚ್ಯೂರ್ ಇದು, ಮೊದಲೇ ಸಣ್ಣ ವಯಸ್ಸು, ಮೊದಲನೇ ಹೆರಿಗೆ, ಪ್ರಿಮ್ಯಾಚ್ಯೂರ್ ಬೇರೆ, 7 ತಿಂಗಳಿಗೆ. ಸಿಸೇರಿಯನ್ ಮಾಡಿ ತೆಗಿಬೇಕು ಅಂದರೆ ಮಗು ಬ್ರೀಚ್ ಕೇಸ್ ಅದು, ತಲೆ ಫಿಕ್ಸ್ ಆಗಿಲ್ಲ, ಹೊಟ್ಟೆ ಸಿಕ್ಬಿಟ್ಟದು. ಆಪ್ರೇಷನ್ ಮಾಡಿ ಮಗುನ ತೆಗೆದ್ಮೇಲೆ ನೋಡಿದ್ರೆ ಮಗು ಹೃದಯದಾಗ ಒಂದು ತೂತದ, ಹೋಲ್ ಇನ್ ದ ಹಾರ್ಟ್ ಅಂತಾರೆ. ಸಣ್ಣ ಹೆಣ್ಮಗಳು, ಮೊದಲೇ ಡೆಲಿವರಿ, ಪ್ರಿಮ್ಯಾಚ್ಯೂರ್, ಬ್ರೀಚ್ ಕೇಸ್, ಆಪ್ರೇಷನ್ ಮಾಡಿ ತೆಗೆದು ಮಗುಗೆ ಹೃದಯದಾಗ ತೂತದ. ನಮ್ಮಲ್ಲಿ ಸ್ಪೆಷಲೈಸೇಷನ್ ಇಲ್ಲ. ಹೆಲಿಕಾಪ್ಟರ್ನ ತೊಗೊಂಡು ಹೋದ್ವಿ ಮಗುನ, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದು ಆಪ್ರೇಷನ್ ಮಾಡಿ ಕರ್ಕೊಂಡ್ಬಂದ್ವಿ ಮಗುನ. ಹೋಲ್ ಸ್ವಿಚರ್ ಮಾಡಿದ್ವಿ, ಹೊಲಿಗೆ ಹಾಕ್ಸಿವಿ. ನಾವು ಚೈಲ್ಡ್ ಆ್ಯಂಡ್ ಮದರ್ ಆರ್ ಸೇಫ್, ಇಬ್ಬರು ಆರಾಮಿದ್ದಾರೆ.
ಇನ್ಕ್ಯುಬೇಟರ್ನಾಗ ಇಟ್ಟಿವಿ ಮಗುನ ಅಂತ ಹೇಳಿ ನಕ್ಕ. ಏನು ಖುಷಿ ರೀ ಅವ್ನು ಮಾರಿ ಮೇಲೆ. ನಾನಂದೆ ಅಲ್ಲಪ್ಪ ಭಾಳ ತ್ರಾಸು ತೊಗೊಂಡೆ ಅಲ್ಲ ನೀನು ಅಂದೆ. ಯು ಟುಕ್ ಸೋ ಮಚ್ ಪೇನ್ಸ್ ಏನೋ ಅಂದೆ. ಅವ್ನು ಏನು ಹೇಳ್ಬೇಕ್ರಿ ನನಗೆ ವಿಚಾರ ಮಾಡಿ ಹೇಳಲೇ ಇಲ್ಲವ. ತಕ್ಷಣ ಹೇಳ್ದ, ಹೂ ನೋಸ್ ದಿಸ್ ಚೈಲ್ಡ್ ಕುಡ್ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯಾರಿಗೊತ್ತು ಈ ಹುಡುಗ ನಮ್ಮ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬೋದು ಅಂದ. ನನಗೆ ಎದಿಗೆ ಝಲ್ ಅಂದ್ಬಿಡ್ತೀರಿ ಒಂದೇ ಸಲ. ಇಷ್ಟು ಕಾಂಪ್ಲಿಕೇಶನ್ ಆಗಿ ಉಳಿದದ್ದು ಹೆಚ್ಚು ಮಗು ಅದು. ಅಂಥ ಮಗು ಹೇಳ್ತಾನೆ ಇದು ರಾಷ್ಟ್ರಪತಿ ಆಗಬಹುದು ಅಂತಾನೆ. ಅದಾಗಿ 2 ತಿಂಗಳು ನನಗೊಂದು ಅನುಭವ ಆಯ್ತು. ನಾನು ಇಂಡಿಯಾ ಬಿಟ್ಕೊಡ್ತೀನಿ ಅಂತಲ್ಲ, ಅಮೇರಿಕಾ ಹೊಗಳ್ತೀನಿ ಅಂತಲ್ಲ, ನಮ್ಮ ಮನೋಧರ್ಮದ ಬಗ್ಗೆ ಹೇಳ್ಬೇಕಾಗಿದೆ ನನಗೆ. ನಾನು ಬ್ಯಾಂಕಾಕಿಂದ ಬರ್ಲಿಕ್ಕೆ ಹತ್ತಿದ್ದೆ ವಾಪಸ್ ಇಂಡಿಯಾಗೆ ಬಂದಾಗ ರಾತ್ರಿ 12 ಗಂಟೆಗೆ ನಾನು ಮನೆಗೆ ಹೊಂಟಿದ್ದೆ ಕಾರ್ನಾಗ. ಅಲ್ಲಿ ರಸ್ತೆ ಡಿವೈಡರ್ ಮಾಡ್ಲಿಕ್ಕಿದ್ದಾರೆ. ಕಾತ್ಲಿ 12:30 1 ಗಂಟೆ ಆಗಿದೆ ರಾತ್ರಿ. ಒಬ್ಬ ಮೋಟರ್ ಸೈಕಲ್ ನನ್ನ ಮೇಲೆ ಓವರ್ಟೇಕ್ ಮಾಡ್ಕೊಂಡು ಹೋದ ಸರ್ ಅಂತ ಮುಂದೆ. ಹೋದವನೇ ಹೋ ಅಂತ ಒದರ್ದ, ಹಾರಿ ಆಕಾಶ ದಪ್ಪತ್ತು ಬಿದ್ದ. ನನ್ನ ಕಾರು ಅವನ ಮೇಲೆ ಹೋಗ್ಬಿಡ್ಬೇಕು. ಡ್ರೈವರ್ ಪೂರ್ತಿ ಎಡಗಡೆ ತೊಗೊಂಡ, ಹಿಂದೆ ಯಾವ್ದು ವೆಹಿಕಲ್ ಇದ್ದಿಲ್ಲ. ಇಳಿಸಿ ಹೋಗಿ ನೋಡ್ತೀವಿ, ದಪ್ಪಂದು ಬಿದ್ದುಬಿಟ್ಟ ಹುಡುಗ. 24-20 ಹುಡುಗ ಮೋಟರ್ ಸೈಕಲ್ನ. ಏನಾಗ್ಯದ ಗೊತ್ತದೇನ್ರಿ? ರಸ್ತೆ ನಡು ಡಿವೈಡ್ ಹಾಕಬೇಕು ಅಂತ ಅಗದಾರ. ಲೈಟ್ ಇಲ್ಲ, ಇಂಡಿಕೇಶನ್ ಇಲ್ಲ, ಏನೇನೂ ಇಲ್ಲ ಸುಡುಗಾಡಲ್ಲಿ. ಬರೀ ಒಂದು ಕಲ್ಲು ನಿಂದಿಸ್ಬಿಟ್ಟಾರೆ ಹಿಂಗೆ ನಡು ರಸ್ತೆ ಮಧ್ಯದ ಕಲ್ಲು ನಿಂದಿಸಿ ಯಾರಿಗೆ ಕಾಣಿಸ್ತದೆ ರಾತ್ರಿ ಹೊತ್ತಿನಾಗ? ಆ ಮೋಟರ್ ಸೈಕಲ್ ಹೊಡೆದಾನ, ಹಾರಿ ಬಿದ್ದಾನ, ಗಾಯ ಆಗಿತ್ತು. ಕರ್ಕೊಂಡೋಗಿ ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಪೊಲೀಸ್ ನಿಂತಿದ್ದಪ್ಪ ಮಗ್ಲ. ಏನಪ್ಪ ಒಂದು ಲೈಟರ್ ಹಾಕಬೇಕಲ್ಲಪ್ಪ, ಒಂದು ಕಡೆಗೆ ಒಂದು ರಿಫ್ಲೆಕ್ಟರ್ ಟೇಪರ್ ಹಾಕಬೇಕಲ್ಲ, ಏನೋ ಹೆಂಗೆ ಗೊತ್ತಾಗ್ತದ ಅಂದೆ. ಅವ್ನು ಸಾಕಾಗಿದೆ, ಸಾಯಲ್ಲಿ ಬಿಡ್ರಿ ಸರ್, ದಿನ 10 ಮಂದಿ ಬೀಳ್ತಾರೆ ಅಂದ. ನನಗೆ 2 ಚಿತ್ರ ಕಣ್ಣು ಮುಂದೆ ಬರ್ತಾವೆ. ಕಲ್ಪನೆ ಮಾಡ್ಕೋರಿ ಸ್ನೇಹಿತರೆ ಹೆಂಗದ. ಈಗ ಹುಟ್ಟಿದ ಮಗು ವಿತ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್, ಅವಂತಾನ ಈ ಮಗು ಅಮೇರಿಕಾದ ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆ ಇಟ್ಟಂಥ ಡಾಕ್ಟರ್ ಒಬ್ಬ ಕಡೆ. ಆದರೆ 24 ವರ್ಷದ ಹುಡುಗ ಹಾರಿ ಬಿದ್ದರೆ ಸಾಯಲ್ ಬಿಡ್ರಿ ಸರ್ ಅಂತೀವಲ್ಲ. ಆ ಪೊಲೀಸ್ ಕೇಳಿದ, ಅವ್ನು ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದಿ ಅಂತ ಕೇಳಿದೆ. ಏನು ಹಣೆ ಬರೋದಂಗೆ ಆಗ್ತದೆ ಬಿಡ್ರಿ ಸರ್ ಅಂದ. ನೋಡ್ರಿ ಧೈರ್ಯ ಅದು ಆಗ್ತದೆ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನನ್ನ ಕ್ಲಾಸ್ನಾಗ ಕೂತಂಥ ಮಗು ಇದು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರೀತಿ ಪಾಠ ಮಾಡಿದೆ ಅಂದರೆ ರಾಷ್ಟ್ರಪತಿ ಆಗೋ ಚಾನ್ಸ್ ಅದು, ಖಂಡಿತ ಚಾನ್ಸ್ ಅದು. ನಾನು ಭಾಳ ವರ್ಷ ಕಲಾಂ ಅವ್ರ ಜೋಡಿ ಬದುಕಿದವು. 15 ವರ್ಷ ಅವ್ರ ಜೋಡಿ ಇರುವಂಥ ಭಾಗ್ಯ ಇತ್ತು ನಂದು. ಅವ್ರು ಕರ್ನಾಟಕಕ್ಕೆ ಎಲ್ಲೇ ಒಳಗಡೆ ಬಂದರೆ ಅವ್ರ ಭಾಷಣ ಅನುವಾದ ಮಾಡ್ಲಿಕ್ಕೆ ನನಗೆ ಹೇಳ್ತಿದ್ರು. ಅವ್ರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗವ್ರದ್ದು. ಹೀಗಾಗಿ ಅದು ಸ್ವಲ್ಪ ಗಟ್ಟಿತ್ತು. ನಾ ಹೇಳಿದೆ ಅವರಿಗೆ, ಸರ್ ನಾನು ಕನ್ನಡ ಪಂಡಿತ ಅಲ್ಲ, ವಿಜ್ಞಾನದ ಹುಡುಗ ನಾನು, ನೀವು ಬೇಕಾದ್ರೆ ಕನ್ನಡ ಗೊತ್ತು ಮಾಡ್ಕೊಡ್ತೀನಿ. ಯಾರು ನೋ 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 ಅವ್ರ ಸ್ಟೈಲ್ ಗೊತ್ತಲ್ಲ. ಯು ನೋ ಮಿ, ಐ ನೋ ಯು, ಯು ಡು ಇಟ್ ಅನ್ನೋರು. ಆಯಿತು ನಾನೇ ಮಾಡ್ತೀನಿ ಅಂತ ಮಾಡ್ತೀನಿ. ಅವ್ರು ಹೇಳೋರು ನನಗೆ ಶಿಕ್ಷಣ ಏನು ಪರಿಣಾಮ ಮಾಡ್ತದೆ ಮನಸ್ಸಿನ ಮೇಲೆ ಅಂತ. ರಾಷ್ಟ್ರಪತಿ ಆದ್ರೆ ಸಹಿತ ನಿಮ್ಮ ಕಲಾಂ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ನಾನು. ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಅಷ್ಟು ರಾಷ್ಟ್ರಪತಿ ಆದರೂ ಮಂಡಿನ ವಾಸನೆ ಕಳ್ಕೊಳ್ಳಿಲ್ಲಲ್ರಿ. ಅವ್ರು ಹೇಳೋರು ಅವ್ನ ಅಣ್ಣ ಕಲಿಸಿದ್ದಿದ್ದನ, ಅವ್ರ ಅಣ್ಣ ಕಲಿಸಿದ್ದು. ಅಣ್ಣ ವಯಸ್ಸಿನಾಗ ಭಾಳ ಅಂತರದ ಅಣ್ಣಗೆ ತಮ್ಗೆ. ಅಣ್ಣ ಕಲಿಸಿದ್ದೇನು ಗೊತ್ತದೇನು? ದೊಡ್ಡ ಅಧಿಕಾರ ಸ್ಥಾನ ಸಿಗ್ಬೋದು ನಿನಗೆ. ಒಂದು ಘಟನೆ ಆದದ್ದು ಹೇಳ್ತಿದ್ರು ಕಲಾಂ ಅವರು. ಎಷ್ಟು ಫಸಿ ಅಂದ್ರೆ ಅವರು ಪ್ರೆಸಿಡೆಂಟ್ ಆದಾಗ ಹೋಗ್ತಾರಲ್ಲ ಎಲ್ಲ ಕಡೆ ಫಂಕ್ಷನ್ಗೆ ಹೋದಾಗ ಏನೋ ಮೆಮೆಂಟೆ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಸ್ಮರಣೆಗೆ ಕೊಡ್ತಾರೆ. ಇವ್ರು 10 ಸಲ ಹೇಳೋರು ಅದನ್ನು, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್. ನಾನು 2 ಸಲ ಹೇಳ್ತಿರೋದು ನಂದೆ, ನಾನು ಗೊತ್ತದವ್ರಿಗೆ ತೊಗೊಂಬರೋದಿಲ್ಲ ನಿಮಗೆ. ಅವ್ರಿಗೆ ಏನು ಭಯ ಅಂದ್ರೆ ಎಲ್ಲಿ ನನ್ನ ರೂಮಿಗೆ ತಂದುಬಿಡ್ತಾರೋ. ನಿಮ್ಗೆ ಗೊತ್ತಿರಬೇಕು, ರಾಷ್ಟ್ರಪತಿ ಭವನದಾಗಿದ್ದರು, ಗೆಸ್ಟ್ ಹೌಸ್ನಾಗ ಇದ್ದಂಗಿದ್ರು ಅವ್ರು, ಒಂದೇ ರೂಮ್ನಾಗಿದ್ದರು ಅವ್ರು. ಮತ್ತೊಬ್ಬರಾದ್ರೆ ಅವ್ರ ರೂಮ್ ಸಾಲಾರ್ದ ಹೋಟೆಲು ಬುಕ್ ಮಾಡ್ತಿದ್ರು. ಆದ್ರೆ ಈ ಮನುಷ್ಯ ಹೆಂಗೆ ಬದುಕಿದ್ರು ಅಂದ್ರೆ ನಾಳೆ ಖಾಲಿ ಅಂದ್ರೆ ನಾಳೆ ಖಾಲಿನೇ. ನಿಮ್ಗೆ ಗೊತ್ತಿಲ್ಲ, ಅತ್ಯಂತ ಹಗುರವಾಗಿ ರಾಷ್ಟ್ರಪತಿ ಭವನದಿಂದ ಬಂದವರು ಇವರೊಬ್ಬರೇ. 2 ಸೂಟ್ ಕೇಸ್ ಹಿಡ್ಕೊಂಡು ಬಂದಾರ, ಕೈಯಾಗ ಏನಿಲ್ಲ, ಬರೀ ಪುಸ್ತಕ ಅಷ್ಟೇ. ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಯ್ತು ಅಂತ ಅವ್ರು ಹೇಳಿದರು. ಇವ್ರ ಅಣ್ಣ ಕಾರ್ಪೊರೇಟರ್ ಆದ್ರಂತ ರಾಮೇಶ್ವರಂದಾಗ. ಕಲಾಂ ಸಣ್ಣ ಹುಡುಗ, 6-7 ವರ್ಷ ಹುಡುಗ ಇರಬೇಕು. ಒಂದು ದಿವಸ ಯಾರೋ ಮನೆಗೆ ಬಂದು ಒಂದು ಪ್ಯಾಕೆಟ್ ಕೊಟ್ರಂತ ಕಲಾಮ್ಗೆ, ನಿಮ್ಮ ಅಣ್ಣ ಕೊಡು ಅಂತ ಕೊಟ್ರಂತ. ಇಸ್ಕೊಂಡ್ರಿ ಇವರು. ಅಣ್ಣ ಬಂದ್ಮೇಲೆ ಕೊಟ್ಟರು. ಅಣ್ಣ ಬಂದಿದ್ದು ಯಾರೋ ಕೊಟ್ಟರು ಪ್ಯಾಕೆಟು ಅಂತ. ಅಣ್ಣ ತೆಗೆದು ನೋಡಿದ, ಒಳಗಡೆ 2 ಬೆಳ್ಳಿ ಬಟ್ಲು, ಸಣ್ಣ ಸಣ್ಣ ಬೆಳ್ಳಿ ಬಟ್ಲು. ಅದುವರೆಗೂ ತಮ್ಮನ್ನು ಬೈದವಲ್ಲ ಅಣ್ಣ, ಅಷ್ಟು ಪ್ರೀತಿ ನೋಡ್ಕೊಂಡು ಅಣ್ಣ ಹಿಂದೆ ಸರಿದು ಕಪಾಳಿಗೆ ಪಡ ಪಡ ಹೊಡೆದ್ರಂತ. ಯಾಕೆ ತೊಗೊಂಡೆ ಅದನ್ನಂತ? ನನಗೇನು ಗೊತ್ತಿಲ್ಲ ಅಂತ. ತೊಗೋಬಾರ್ದು, ಯಾರು ಏನೇ ಕೊಟ್ಟರು ತೊಗೋಬಾರ್ದು. ಅವ್ರು ಹೇಳಿದ್ರಂತೆ, ನನಗೇನು ಕಾರ್ಪೊರೇಟರ್ ಹುದ್ದೆ ಬಂದದ್ದು ಭಗವಂತನ ಇಚ್ಛೆ, ಅದು ಭಗವಂತನ ಕೃಪೆಯನ್ನು ಸಿಕ್ಕಿದ್ದು. ನಾನು ಸಿಕ್ಕಿದ್ದು ಜನರ ಸೇವೆ ಮಾಡಲಿಕ್ಕೆ, ತೊಗೊಳಿಕ್ಕಲ್ಲ. ಎಷ್ಟು ಚಂದದ ಗೊತ್ತೇನ್ರಿ ಅವರು. ಅವ್ರು ಹೇಳ್ತಾರೆ, ಯಾವುದೇ ಸ್ಥಾನ ಆಂಜನೇಯ ಸಿಕ್ಕರೆ ಅದು ಭಗವಂತನ ಕೃಪೆಯನ್ನು ಸಿಕ್ಕಿದ್ದು, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, 1 ಪೈಸಾ ತೊಗೋಬಾರ್ದು. ನೀ ತೊಗೊಂಡ್ರೆ ಸುಟ್ಟು ಭಸ್ಮ ಆಗ್ತೀವಿ ಅಂದ್ರಂತವ್ರು.
ಆ ಹುಡುಗನ ತಲೆಯಾಗಿ ಏನು ಕೂತ್ಬಿಟ್ಟದಂದ್ರೆ ರಾಷ್ಟ್ರಪತಿ ಆದರೂ ಸಹಿತ ಸಣ್ಣ ಸಣ್ಣ ಮನೆಗೆ ತರಬೇಡ, ಬನ್ನಿ ಅಲ್ಲಿಗೆ ಮ್ಯೂಸಿಯಮ್ಗೆ ಇಡು. 10 ಸಲ ಹೇಳಬೇಕು. ಅವ್ರು ಹೇಳೋರು ಈ ಮೌಲ್ಯಗಳು ಹೆಂಗೆ ಬಂತು ಅಂದ್ರೆ ಅಣ್ಣ ಹೇಳ್ತಿದ್ರಂತ, ಯಾರಿಗೋಸ್ಕರ ನೀ ಅಧಿಕಾರ ತೊಗೊಂಡಿಯೋ ಅವ್ರಿಗೋಸ್ಕರ ಕೆಲಸ ಮಾಡೋದು ನಿನ್ನ ಕರ್ತವ್ಯ. ಕಡೆವರೆಗೂ ಹಾಗೆ ಬದುಕಿದ್ರಲ್ರಿ ಕಲಾಂ ಅವರು. ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಅದು ಎಲ್ಲೂ ಬರೆದಿಲ್ಲ, ಬರೆದು ನಾನೇ ಬರಿಬೇಕು ಅದನ್ನು. ಒಂದು ಸಲ ರಾಷ್ಟ್ರಪತಿ ಆಗಿದ್ದಾಗ ಒಂದು ಹಳ್ಳಿಗೆ ಬಂದರು, ಕೂರ್ಗ್ ಹತ್ರ. ರಾಷ್ಟ್ರಪತಿ ಆದಾಗ ಏನು ಸೆಕ್ಯೂರಿಟಿ ಇರ್ತದೆ ನಿಮ್ಗೆ ಗೊತ್ತದ, Z+ ಸೆಕ್ಯೂರಿಟಿ. ಅದು 1,00,000 ಮಂದಿ ಕೂತಾರೆ ಹಾಲ್ನ್ಯಾಗ. ಅಟ್ರಾಕ್ಷನ್ ಯಾರು? ಕಲಾಂ ಅವ್ರಿ. ಅವ್ರು ನೋಡ್ಲಿಕ್ಕೆ ಬಂದದ್ದು ಮಂದಿ ಅಲ್ಲ, ಲಕ್ಷಗಟ್ಟಲೆ ಮಂದಿ ಕೂತಾರೆ, ದೊಡ್ಡ ಸ್ಟೇಜು. ನಾನು ಅನುವಾದ ನಾನೇ ಮಾಡೋದ್ರಿಂದ ನಾನು ಒಂದು ಪಾಸ್ ಕೊಟ್ಟಿರ್ತಾರೆ, ಸ್ಟೇಜ್ ಪಾಸ್ ಅಂತ ಇರ್ತದೆ. ಸ್ಟೇಜ್ ಪಾಸ್ ಇಲ್ಲದೆ ಯಾರನ್ನೂ ಬಿಡೋದಲ್ಲ ಒಳಗೆ ಸ್ಟೇಜ್ ಮೇಲೆ. ಹೆಲಿಕಾಪ್ಟರ್ನಾಗ ಬಂದರು. ಆ ಗದ್ದಲ್ದಾಗ ನಾನು ಯಾಕೆ ಹೋಗ್ಬೇಕು, ಸೈಡ್ ನಿಂತ್ಕೊಂಡಿದ್ದೇವೆ ಹೋಗಲಿ ಅಂತ ತಿಳ್ಕೊಂಡು. ಅವ್ರ ಜೋಡಿ ಚೀಫ್ ಮಿನಿಸ್ಟರು, ಗವರ್ನರು, ಒಬ್ಬರು ಸ್ವಾಮೀಜಿ ಇದ್ದರು, ಇನ್ನೊಬ್ಬರು ಲೋಕಲ್ ಪಾಲಿಟಿಷಿಯನ್ ಯಾರೋ ಒಬ್ಬರಿದ್ದರು. ಅವರೆಲ್ಲ ಹೋದರು. ಅವ್ರು ಸುತ್ತಲ ಹಿಂಗೆ ಪೊಲೀಸ್ ಬರ್ತಾರಲ್ಲ, ಸೆಕ್ಯೂರಿಟಿ ಅವರು, ಜಡ್ಸ್ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಬರ್ತಾರೋ, ಹಿಂಗೆ ಕರ್ಕೊಂಡು ಹೋಗ್ತಿದ್ರು. ನಾನು ನಿಂತದ್ದು ನೋಡಿದ್ರು. ಹಾಯ್, ಹಲೋ ಹೌ ಆರ್ ಯು ಅಂದರು. ಫೈನ್ ಅಂತ ಹೇಳಿದೆ. ಕಮಿಂಗ್ ಅಂದರು. ಐ ಕಮ್ ಲೇಟರ್ ಸರ್ ಅಂದೆ. ಅವ್ರು ಹೋದರು. ಸ್ಟೇಜ್ ಮೇಲೆ ಕೂತ್ಕೊಂಡ್ರು. ಮತ್ತು ಗದ್ದಲ್ದ ನಾಯಕ ಹೋಗ್ಬೇಕು. ಜನಗಣಮನ ಎಲ್ಲ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾಗತ ಗೀತೆ ಆಯ್ತು. ಇನ್ನು ನನ್ನ ಮಾತು ಬರ್ತದೆ ಅಂತ ಗೊತ್ತಾಯ್ತು ನನಗೆ. ಸ್ಲೋಲಿ ಸ್ಟೆಪ್ಸ್ ಹತ್ಕೋತ ಮೇಲೆ ಹೊಂಟೆ ನಾನು. ಅಲ್ಲಿ ಮಗ್ಲ ಗಂಡ ಹೆಂಡತಿ ಕೂತಿದ್ರು. ಒಂದು ಸಣ್ಣ ಮಗು 5-6 ವರ್ಷದ ಹುಡುಗಿ ಇರಬೇಕು, ಅಳ್ತಿತ್ತದು. ನಾನು ಸುಮ್ಮ ಕೇಳಿದೆ, ಯಾಕೆ ಅಳ್ತಾಳಕ್ಕೆ ಅಂತ ಕೇಳಿದೆ. ಸರ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಹೋದ್ಲು ಸರ, ಅವ್ರು ತಳ್ಳಿಬಿಟ್ರಿ ಬೇಡ ಅಂತಂದರು, ಅದಕ್ಕೆ ಅಳ್ತಾಳ್ರಿ. ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ಲಕ್ಕೆ ಅಂತ. ಇಲ್ಲೇ ಕೂತಿರು ನೋಡಿ ಏನಾಗ್ತದೆ ಅಂತ ಹೇಳಿದೆ. ನಾನು ಭಾಷಣ ಮಾಡೋದು ಬಂತು. ಅವ್ರು ರೋಸ್ಟರ್ ಮೇಲೆ ನಿಂತಿತ್ತು, ಮಗ್ಗಲ್ಲಿ ನಿಂತು ನಾನು ಅನುವಾದ ಮಾಡಿದೆ. ಮತ್ತು ವಾಪಸ್ ಕೂತರು ಸ್ಟೇಜ್ ಕುರ್ಚಿ ಮೇಲೆ. ನಾನು ನಿಧಾನಕ್ಕೆ ಅವ್ರ ಹಿಂದೆ ಹೋಗ್ಬಿಟ್ಟು, ಸರ್ ಒಂದು ಸಣ್ಣ ಕೆಲಸ ಆಗಬೇಕಲ್ಲ ಅಂದೆ. ವಾಟ್ ಇಸ್ ದ್ಯಾಟ್ ಅಂದರು. ಅಲ್ಲಿ ಹುಡುಗಿ ಅಳ್ತದೆ ನೋಡ್ರಿ ಅದು ಅಂದೆ. ಯಾಕೆ ಅಂತ ಕೇಳಿದ್ರು. ಯಾಕೆ ನಿಮಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ಲು. ಪ್ರೆಸಿಡೆಂಟಿಗೆ ಪ್ರೈಮ್ ಮಿನಿಸ್ಟರ್ಗೆ 1000 ಮಂದಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತಾರೆ. ಆಗ್ತದೇನದು? ಇಲ್ಲ ಅಂದ್ರೆ ಆಗ್ತಿತ್ತು ಅವರು. ಆದರೆ ಕಲಾಂ ಬೇರೆ ಮನುಷ್ಯ ಅಂತ ನನಗೆ ಗೊತ್ತದ. ಅದು ಏನು ಮಾಡಿದ್ರು ಗೊತ್ತದ, ಕುರ್ಚಿ ಮೇಲೆ ಕೂತವ್ರು ಹಿಂಗೆ ತಿರ್ಕೊಂಡ್ರಿ ಹಿಂಗೆ ಕಮ್ 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 ಅಂದರು. ಅದು ಇನ್ನೂ ಗಾಬರಿ ಆಗೋತದಕ್ಕೆ. ಅಲ್ರಿ 1,00,000 ಮಂದಿ ಕೂತ ಮೇಲೆ ಒಂದು ಬರ್ತದೆ, 5-6 ವರ್ಷ ಹುಡುಗಿ, ಅದು ಗಾಬರಿ ಆಯ್ತು. ನಾನು ಹೆಂಗೆ ಬರ್ತಾಳ್ರಿ ಸರ್ ಆಕಿ, ಸೆಕ್ಯೂರಿಟಿ ಬಿಡೋದಿಲ್ಲ, ಅವನೇ ಕರ್ಕೊಂಬ ಅಂತ ಹೇಳ್ರಿ ಅಂದೆ. ಹಿಂಗೆ ತಿರುಗಿದ್ರು. ಇದು ಮಗ್ಲಿದ್ದ ದಾಂಡಿಗ ರಾಕ್ಷಸವ, 6 ಫೂಟ್ 5 ಇಂಚ್ ಹತ್ರ, ಬಗಲಾಗ ಒಂದು AK-47 ಗನ್ನು. ನಮಗೆ ಹೆದರಿಕೆ ಆಗ್ತಿತ್ತು ಮಗ್ಲು ನಿಂದಿರಲಿಕ್ಕೆ. ಗೋ ಆ್ಯಂಡ್ ಬ್ರಿಂಗ್ ದಟ್ ಚೈಲ್ಡ್ ಅಂದರು. ಅವ ದಡ ಹೋದ. ಆ ಹುಡುಗಿನ ಗುಬ್ಬಿ ಎತ್ಕೊಂಡ್ಬಿಟ್ಟ. ಎತ್ಕೊಂತ ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಗಾಬರಿ, ಸಂತೋಷ, ಅಳು ಎಲ್ಲ ಬಂದ್ಬಿಟ್ರು ಅದಕ್ಕೆ. ಕಲಾಂ ಸೆನ್ಸಿಟಿವ್ ಮನುಷ್ಯ. ಹಿಂಗೆ ಕೂತಾರೆ. ಈ ಕಡೆ ಮಗ್ಲೊಬ್ಬ ಸನ್ಯಾಸಿ ಇದ್ರು, ಅವ್ರ ಮಗ್ಲ. ಈ ಕಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಇವರು ಕಮ್ ದಿಸ್ ಸೈಡ್ ಅಂದರು. ಆ ಹುಡುಗಿ ಈ ಕಡೆ ಬಂತು. 1,00,000 ಮಂದಿ ಇದೇ ನೋಡ್ತಾರೆ, ಯಾವ ಹುಡುಗಿದು ಇಲ್ಲಿ ಯಾಕೆ ಬಂತಿದ್ದು ಸ್ಟೇಜ್ ಮೇಲೆ, ಏನು ಪ್ರೋಗ್ರಾಮು ಯಾರಿಗೂ ಗೊತ್ತಾಗೋಲ್ತದ್ದು. ಇವ್ರೇನು ಮಾಡಿದ್ರು, ಗವರ್ನರ್ಗೆ ಪ್ಲೀಸ್ ಮೂವ್ ಅಂದರು. 1 ಫೂಟ್ ಸರಿಸ್ಬಿಟ್ರು ಅವ್ರನ್ನ ಆ ಕಡೆ ಬಾಜು. ಇಬ್ಬರು ನಡುವೆ ಜಾಗ ಆತಲ್ಲ, ಆ ಹುಡುಗಿ ನಡುವೆ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ಬೇಕ್ರಿ. ನನಗೊಂದು ನೆನೆಸ್ಕೊಂಡ್ರೆ ಮೈ ಮೇಲೆ ರೋಮಾಂಚನ ಆಗ್ತದೆ. ನಾನು ನೆನೆಸ್ಕೊಂಡ್ರೆ ಏನು ಮಾಡ್ಬೇಕ್ರಿ ಕಲಾಂ. ಆ ಹುಡುಗಿ ನಡುವೆ ಬಂತಲ್ಲ, ಪಕ್ಕ ಮನೆಯಾಗ ಅಜ್ಜಂದ್ರೆ ಮಾಡ್ತಾರಲ್ಲ, ಅಜ್ಜಿ ಮಾಡ್ದಂಗೆ ಆ ಹುಡುಗಿ ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಬಿಟ್ರು. ಜನಕ್ಕೆ ಗೊತ್ತೇ ಆಗೋಲ್ತು ಏನು ನಡೆದದಂತ. ಅವ್ರು ಹೇಳಿದ್ನಲ್ಲ, ನಾನು ಹುಡುಗಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತ ಹೇಳಿ ನಿಮ್ಮ ಹತ್ರ ಅಂತ. ಶೇಕ್ ಹ್ಯಾಂಡ್ ಅಂದರು. ಅರ್ಧ ನಿಮಿಷ ಶೇಕ್ ಹ್ಯಾಂಡ್ ಮಾಡಿದ್ರು. ಅದಕ್ಕೆ ಗಾಬರಿ, ಸಂತೋಷ, ಅಳು ಎಲ್ಲ ಆಗ್ಬಿಟ್ಟದು. ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ ಅವು. ಹುಡುಗಿ ತೃಪ್ತಿ ಆಗಿರ್ಬೇಕು, ಇವರು ತೃಪ್ತಿ ಆಗಿಲ್ಲ. ಹಿಂಗೆ ಟೇಬಲ್ ಹಿಂಗೆ ನೋಡಿದ್ರು, ಟಿಪಾಯ್ ಮೇಲೆ ಈ ಗೆಸ್ಟ್ ಬಂದರೆ ಇರಲಿ ಅಂತ ಹೇಳಿ ಟೇಬಲ್ ಮೇಲೆ ಹುರಿದು ಗೋಡಂಬಿ ಎಲ್ಲ ಇಟ್ಟಿರ್ತಾರೆ. ಗೆಸ್ಟಿಗೆ ಅಂತ ಇಟ್ಟಿರ್ತಾರೆ. ಗೆಸ್ಟ್ ಯಾರೂ ತಿನ್ನೋದಿಲ್ಲ ಅವ್ನು, ನಮ್ಮದು ಬೇರೆ ಸಾಮಾನ್ಯ ಗೆಸ್ಟ್ ಇಟ್ಟಿರ್ತಾರೆ, ಅವ್ನು ಯಾರೂ ತಿನ್ನೋದಿಲ್ಲ. ಇವ್ರೇನು ಮಾಡಿದ್ರು, ಕೈ ಹಾಕಿ ತೊಗೊಂಡು ಜೇಬಿನ ಹಾಕೋ ಅಂದರು. ಆ ಕಿಸೆ ಪಸೆ ಎಲ್ಲ ತುಂಬ್ಕೊಂಡ್ತಿ ಪಾಪ ಹುಡುಗಿ. ಅದು ಕೈ ನೋಡಿ ತುಂಬ್ಕೊಂಡ್ಬಿಡ್ತೆಲ್ಲ. ತಿನ್ನು ಅಂದರು. ಅದು ಹಿಡ್ಕೊಂಡು ಕೂತದ ಕೈ ಹಿಡ್ಕೊಂಡು. ಅದಕ್ಕೆ ಕೇಳಿದ್ರು, ಆಟೋಗ್ರಾಫ್ ಬೇಕೇನು ನಿನಗೆ ಅಂದರು. ಆಟೋಗ್ರಾಫ್ ಅಂದರೆ ಗೊತ್ತಿಲ್ಲ ಅದಕ್ಕೆ ಪಾಪ. ಇವ್ರೇನು ಮಾಡಿದ್ರು, ಮುಂದೆ ಆ ಪ್ರೋಗ್ರಾಮ್ ಶೀಟ್ ಇಟ್ಟಿರ್ತಾರಲ್ಲ, ಕಾರ್ಯಕ್ರಮ ಅಂತ ತಿಳ್ಕೊಂಡು 4 ಕಲರ್ನ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ ಚೆಂದಾಗಿ. ತಿರುಗಿಸಿದ್ರು, ಹಿಂದೆ ಖಾಲಿ ಇತ್ತದು. ಬರೋಬ್ಬರಿ ಮಾಡಿ ಚಾರ್ದಾಗ ಕರೆದ್ಬಿಟ್ರು. ಪೆನ್ ತೊಗೊಂಡು ವಿತ್ ಲವ್ APJ ಅಬ್ದುಲ್ ಕಲಾಂ ಅಂದ್ಬಾರ್ದು ತೊಗೊಯ್ದಾನ ಅಂದರು. ಹಿಡ್ಕೊತದೆ ಹಂಗೆ ಹುಡುಗಿ, 2 ಕೈ ಫುಲ್ ಅವ ಗೋಡಂಬಿ. ನಾ ಇದಕ್ಕೆ ಕೊಡ್ರಿ ನನಗೆ ಅಂತ ಇಸ್ಕೊಂಡೆ. ಆ ಹುಡುಗಿನ ಎತ್ಕೊಂಡು ಹೋಗಿ ಅವ್ರ ಅಪ್ಪ ಹೇಳಿದೆ, ನೋಡಪ್ಪ ಸಾಕಷ್ಟು ಮಂದಿ ವಿಡಿಯೋಗ್ರಾಫರ್ ಇದ್ದಾರೆ ಇಲ್ಲಿ, ಯಾರೊಬ್ಬರನ್ನು ಚಲೋ ಹಿಡ್ಕೊ. ಈ ಪೂರ 5 ಮಿನಿಟ್ ಎಪಿಸೋಡ್ ಏನದ, ತೊಡೆ ಮೇಲೆ ಕೂಡಿಸ್ಕೊಂಡದ್ದು, ಶೇಕ್ ಹ್ಯಾಂಡ್ ಮಾಡಿದ್ದು, ಗೋಡಂಬಿ ಕೊಟ್ಟದ್ದು, ಸಹಿ ಮಾಡಿಕೊಟ್ಟದ್ದು ವಿಡಿಯೋ ತಗೋ. ಒಂದು 4-5 ಫೋಟೋನು ತಗೋ.
ಈಗೇನು ಸಾಹೇಬರು ಸಹಿ ಮಾಡಿಕೊಟ್ಟಾರಲ್ಲ ಪೇಪರ್ ಮೇಲೆ, ಇದು ಫ್ರೇಮ್ ಹಾಕಿಟ್ಕೋ, ನಿನ್ನ ಮಗಳು ದೊಡ್ಡ ಹಾಕಿ ಬುದ್ಧಿ ಬಂತಂದ್ರೆ ಇದನ್ನು ಕೊಡು. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಅಪ್ಪನ ಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಲಾಂ ಬಗ್ಗೆ ಹೇಳಿದೆ ಅಂದರೆ, ಈ ಮೌಲ್ಯಗಳನ್ನು ಕೊಟ್ಟವರು ಅವ್ರ ಗುರುಗಳು ಶಿವಸುಬ್ರಹ್ಮಣ್ಯ ಮಯ್ಯರ್ ಅವರು ಅಣ್ಣ. ಶಿವಸುಬ್ರಹ್ಮಣ್ಯ ಮಯ್ಯರ್ ಕೇಳಿರಿ ನೀವು, ಮಾತಿಗೂ ಶಿವಸುಬ್ರಹ್ಮಣ್ಯ ಮಯ್ಯರ್ ಅನ್ಬೇಕು ಅವ್ರು. ಅಯ್ಯರ್ ಮಾಸ್ಟರ್ ಅನ್ನೋರು. ನನಗೆ ಆ ಕತೆ ಒಂದು 10 ಸಲ ಹೇಳಿರ್ಬೇಕು ಅವರು, 10 ಸಲ ಮಿನಿಮಮ್. ಒಂದು ಸಲ ಅಂತೂ ಚಂಡೀಗಢಕ್ಕೆ ಹೊಂಟಿದ್ದೀವಿ ವಿಮಾನದಾಗ, ಮಗ್ಳು ಕೂತಾರೆ ಹಿಂಗೆ ಕಿಟಕಿ ಹತ್ರ, ಅವರು ಯಾಕೆ ಕೂತಿದ್ದೆ, ಮುಂದೆ ಅವ್ರ ಸೆಕ್ರೆಟ್ರಿ ಪ್ರಸಾದ್ ಅಂತಿದ್ದ. ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂದರು. 10 ಸಲ ಕೇಳೀನಿ ನಾನು, ನೋ ಅಂದೆ. ಐ ಹ್ಯಾವ್ ನಾಟ್ ಟೋಲ್ಡ್ ಯು ಅಂದರು. ಇಲ್ಲ ಅಂದೆ. ಮತ್ತೆ ಹೇಳಲಿಕ್ಕೆ ಶುರು ಮಾಡಿದರು. ಪ್ರಸಾದ್ ದುರ್ಗೊಟ್ಕೊಂಡು ನೋಡ್ದೆ ನಾನು ಮುಂದೆ 3 ಸಲ ಕೇಳಿರಲ್ರಿ ಅಂದ. ಅವಾಗಂತೂ ಭಾಳ ಸಲ ಕೇಳಿರ್ಬೇಕು, ಅವ್ರ ಜೋಡಿನೇ ಇರ್ತಾನಲ್ಲ. ನಾ ಕೈ ಮಾಡಿದೆ, ಕೇಳ್ತೆ. ಮತ್ತೆ ಹೇಳಿದರು. ಅವ್ರು ಮುಂದೆ ಏನು ಹೇಳ್ತಾರೆ ಸಹಿತ ಗೊತ್ತದ ನಂಗೆ, ಅಷ್ಟು ಸಲ ಕೇಳ್ಬಿಟ್ಟಿನಿ ನಾನು. ಹೊರಗೆ ಹೋದ್ಮೇಲೆ ಕೇಳ್ದೆ, ಅವನು ಚಂಡೀಗಢಕ್ಕೆ ಹೋದ್ಮೇಲೆ, ಎಷ್ಟು ಸಲ ಕೇಳ್ತೀವಿ ಅವರ ನೀನು, ಮತ್ತೆ ಯಾಕೆ ಕೇಳಿದೆ ಅದನ್ನ ಅಂದ. ಇನ್ನೂ 10 ಸಲ ಕೇಳ್ತೀನಿ ಅಂದೆ ನಾನು. ಯಾಕೆ ಗೊತ್ತದೇನು? ದಯವಿಟ್ಟು ನಿಮ್ಮ ಮನ್ಯಾಗ ಆಗ್ತದೆ ಸರ್, ದಯವಿಟ್ಟು ಗಮನಿಸ್ರಿ ಇದನ್ನು. ನಿಮ್ಮ ಮನ್ಯಾಗ ಹಿರಿಯರು ಯಾರಾದರೂ ಇದ್ದರೆ 80-85 ವರ್ಷದವ್ರು, 90 ವರ್ಷದವರು, ಅಜ್ಜ ಅಪ್ಪ ಯಾರು ವಯಸ್ಸಾದವ್ರು ಇದ್ರಂದ್ರೆ ನೋಡ್ರಿ, ಅವ್ರಿಗೆ ಏನಾಗ್ತದೆ ಗೊತ್ತದೇನು? ಹಿಂದಿನ ಸುದ್ದಿ ಹೇಳ್ತಿರ್ತಾರೆ ಅವ್ರು, ತಮ್ಮ ಲಗ್ಗನ ಸುದ್ದಿ ಹೇಳ್ತಾರೆ, ಏನೇನು ಸುದ್ದಿ ಹೇಳ್ತಾರೆ ಹಳೇದು. ನಾವೇನು ಮಾಡ್ತೀವಿ, ಅಯ್ಯೋ 2 ಸಲ ಹೇಳ್ತೀವಿ ಬಿಡೋ ಮರೆ, ಗೊತ್ತದ ನನಗೆಲ್ಲ ಅನ್ನಂಗಿಲ್ಲ. ನಾವು ಎದ್ದು ಹೋಗ್ಬಿಡ್ತೀವಿ ನಾವು. ನನ್ನ ಮಗ ಮಾಡ್ತಿದ್ದ, ನಮ್ಮ ಅಜ್ಜ, ನಮ್ಮ ತಂದೆ 87 ವರ್ಷ ಬದುಕಿದ್ರು. ಅವ್ರಿಗೆಲ್ಲ ವಯಸ್ಸಾದಂಗೆ ಮರ್ತು ಹೋಗ್ತದೆ, ಕೆಲವು ಮಾತ್ರ ಮರೆಯುವುದೇ ಇಲ್ಲ, ಉಳ್ಕೊಂಡ್ಬಿಡ್ತಾವೆ ಪಕ್ಕಾವು. ನಮ್ಮಪ್ಪ ಸಣ್ಣವರಿದ್ದಾಗ ಮೋಟ್ರ್ ಸೈಕಲ್ ತೊಗೊಂಡಿದ್ರಂತೆ, ಕೊಂಡ್ಕೊಂಡ್ಬಿಟ್ಟಾರೆ, ಓಡಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಹೆಂಗೆ ತೊಗೊಂಡು ಮನೆಗೆ ಹೋದರು ಅನ್ನೋದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನು 2 ಸಲ ಕೇಳಿನೂ ನಾನು ನೆನಪಿಲ್ಲ. ನಮ್ಮ ಮಗು ಹೇಳೋರವರು, ಗುಡ್ ಬಾ ಇಲ್ಲೇ, ನಾ ಹೇಳ್ತೇನೆ ಮೋಟ್ರ್ ಅಜ್ಜ ಆಮೇಲೆ ಬರ್ತೀನಿ ನಾನು ಅಂತ ಓಡಿ ಹೋಗ್ತಿದ್ದ. ನಾ ಏನು ಮಾಡ್ತಿದ್ದೆ, ನಮ್ಮ ಅಪ್ಪ ಒಬ್ಬರೇ ಕೂತಾಗ ನಮ್ಮ ಮಗ್ಳು ಕೂತು, ಅಣ್ಣ ನೀ ಮೋಟ್ರ್ ಸೈಕಲ್ ತೊಗೊಂಡಿದ್ದೆ ನೀನು ಒಂದು, ನಿನಗೆ ಹೇಳಿಲ್ಲೇನೋ ಅನ್ಬೇಕು. ಇಲ್ಲ ಮತ್ತೆ ಹೇಳ್ತಿದ್ರು ಒಟ್ಟು. ನನ್ನ ಮಗ ಕೇಳಿದ್, ಯಾಕೆ ತಿರುಗಿ ಮುರಿಗೆ ಕೇಳ್ತೀಯಪ್ಪ ಇದು ಅಂದ. ಕಲಾಮತ್ ಕೇಳಿದ್ನಲ್ಲ, ಅದಕ್ಕೆ ಹೇಳಿದ್ನ ಯಾಕೆ ಕೇಳ್ತೀವಿ ಅಂತ. ದಯವಿಟ್ಟು ನಿಮ್ಮ ಮನ್ಯಾಗ ಹಿರಿಯರು ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಪೇಷನ್ಸಿಂದ ಕೇಳ್ರಿ ಸರ್. ಯಾಕಂದ್ರೆ ಆ ಜೀವಕ್ಕೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಅದ ನಿಮ್ಗೆ? ಅವ್ರಿಗೇನು ಗೋಲ್ಡನ್ ನೆಕ್ಲೆಸ್ ಬೇಕಾ, ಸೈಟ್ ಬೇಕಾ, ಮನಿ ಬೇಕಾ, ಏನು ಬೇಕಾಗ್ತಾವೆ ವಯಸ್ಸಿಗೆ? ಆ ನೆನೆಸುವಾಗ ಅವ್ರು ಹಳೆ ಕತೆ ಹೇಳ್ತಿರ್ತಾರಲ್ಲ, ಅವ್ರ ಕಣ್ಣು ನೋಡ್ರಿ, ಕಣ್ಣು ಮಿಂಚಿತಿರ್ತಾರೆ ಚಕ ಚಕ. ದೈಹಿಕವಾಗಿ ಆಗದಿದ್ರು ಮಾನಸಿಕವಾಗಿ ಆ ವಯಸ್ಸಿಗೆ ಹೋಗ್ಯಾರೋ ಸಣ್ಣ ವಯಸ್ಸಿಗೆ, ಅದಕ್ಕಿಂತ ಸಂತೋಷ ಕೊಡ್ಲಿಕ್ಕೆ ಆಗ್ತದೇನ್ರಿ ಅಪ್ಪಗ ಅಜ್ಜ ಅಜ್ಜಿಗೆ? ಕಲಾಂ ಅವ್ರು 10 ಸಲ ಹೇಳಿದ್ರು ಕೇಳ್ತಿದ್ದೆ ನಾನು. ಅವ್ರು ಯಾಕೆ ಹೇಳ್ತಿದ್ದು ಗೊತ್ತೇನು? ಶಿವಸುಬ್ರಹ್ಮಣ್ಯ ಮಯ್ಯರ್ ಅಂದ್ರೆ ದೇವರಿದ್ದಂಗೆ ಅವ್ರಿಗೆ. ಒಬ್ಬ ಮಾಸ್ತರು, ಒಬ್ಬ ಅಣ್ಣ ಮೌಲ್ಯ ಕಲಿಸಿದ ಬಾಲ್ಯದಾಗ ರಾಷ್ಟ್ರಪತಿ ಆದರೂ ಕಾಯ್ತಲ್ಲ ಅವ್ರನ್ನ. ಅದಕ್ಕೆ ನಾ ಹೇಳೋದು, ದಯವಿಟ್ಟು ನಮ್ಮ ಶಿಕ್ಷಕರೇನಿದ್ದೀವಿ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅಯ್ಯೋ ಇವೇನು ಕಲಿತಾವ್ರಿ ಅನ್ನೋದು ಬೇಡ. ಕೆಲವೊಂದು ಕಡೆ ನನಗೆ ಆದದ್ದು ಘಟನೆ ಅದು. ನಾನು ಸ್ಟೂಡೆಂಟ್ ಒಬ್ಬಾಕಿ, ಆಕೆ ಹೆಸರು ಬದಲಾಯಿಸಿಲ್ಲ ನಾನು, ಸನ್ಮತಿ ಅಂತ ಹೆಸರು. MA ಇಂಗ್ಲೀಷ್ ಮಾಡಿದ್ಲು, ಬ್ರಿಲಿಯಂಟ್ ಹುಡುಗಿ. ಇಂಗ್ಲೆಂಡಿಗೆ ಹೋದ್ಲು, ಸ್ಕಾಲರ್ಶಿಪ್ ಸಿಕ್ತು ಅಂಥೇಳಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಮೇಲೆ ರಿಸರ್ಚ್ ಮಾಡ್ಕೊಂಬಂದ್ಲು. ಬೆಂಗಳೂರಾಗ ಒಂದು ದೊಡ್ಡ ಶಾಲಿ, ಅಲ್ಲಿ ಟೀಚರ್ ಆದ್ಲು, ಭಾರಿ ಪಾಪ್ಯುಲರ್ ಟೀಚರ್, ಇಂಗ್ಲೀಷ್ ಟೀಚರ್ ಸಿಗೋದೇ ಕಷ್ಟ ಮೊದಲು. ಭಾರಿ ಇಂಗ್ಲೀಷ್ ಟೀಚರ್ ಆಗಿಬಿಟ್ಲೆ. ಮುಂದೆ ಮದುವೆ ಆಗಿ ಬಾಗಲಕೋಟೆ ಹತ್ರ ಒಂದು ಊರಿಗೆ ಬಂದುಬಿಟ್ಲು. ಗಂಡ ದೊಡ್ಡ ಜಮೀನ್ದಾರು, 500-600 ಎಕರೆ ಜಮೀನು. ಅವನು ಫಾರಿನ್ನ ಕಲ್ತಾನೆ, ಬಟ್ ನೌಕರಿ ಮಾಡಂಗಿಲ್ಲ, ಅಗ್ರಿಕಲ್ಚರ್ ನೋಡ್ಕೊತಿದ್ದ ನಾವು. ಈ ಹುಡುಗಿ ಉಸಿರುಗಟ್ಟದಂಗೆ ಆತು. ಬೆಂಗಳೂರಾಗಿದ್ದು ಕಲಿಸ್ದಕ್ಕಿ ಖಾಲಿ ಕೊಡೋದ್ರೆ ಹೆಂಗೆ ಕೊಡ್ತಾವೆ ಮನ್ಯಾಗ? ನನಗೆ ಫೋನ್ ಮಾಡಿದ್ಲು, ಸರ್ ಏನು ಮಾಡಲಿ ಸರ್? ಅದಪ್ಪ ನಿಮ್ಮ ಊರಾಗ 2 ಶಾಲೆ ಅವಲ್ಲ, ಯಾಕೆ ಹೋಗ್ಬಾರ್ದು ಪಾಠ ಮಾಡಬಾರ್ದು ಅಂದೆ. ನನಗೆ ಗೊತ್ತಿಲ್ಲ ಸರ್, ನಾನು ಮಾತಾಡ್ತೀನಿ ತಗೋ ಅಂದೆ. ಆ ಇಬ್ಬರು ಚೇರ್ಮನ್ರಿಗೆ ಮಾತಾಡಿದೆ ನಾನು, ನೋಡಿರಿ ನಿಮ್ಮ ಊರಾಗಿದ್ದ ಹುಡುಗಿಕಿ ಭಾರಿ ಇಂಗ್ಲೀಷ್ ಟೀಚರು, ಸಿಗೋದೇ ಇಲ್ಲ ನಿಮ್ಗಂತವ್ರು, ಇಂಗ್ಲೆಂಡಿಗೆ ಕಲ್ತು ಬಂದಾಳಕಿ. ಇಬ್ಬರು ಏನಂದ್ರೆ ಗೊತ್ತೇನ್ರಿ? ಹಂಗಾದ್ರೆ ಭಾಳ ಪಗಾರ ಕೇಳ್ತಾಳ್ರಿ ಆಕಿ ಅಂದರು. ಇಲ್ರಿ ಪಗಾರ ಬೇಕಾಗಿಲ್ಲ ಆಕೆಗೆ, ನೌಕರಿ ಕಲಿಸ್ಬೇಕಂತಾಳಕಿ, ಪಗಾರ ಬೇಕಾಗಿಲ್ಲ ರೀ. ಹಂಗೆ ನಮ್ಮಲ್ಲಿ ಬರಲಿ. ಹಂಗಂದ್ರೆ ಪಗಾರ ಕೊಟ್ಟರೆ ಬೇಡ, ಪಗಾರ ಕೊಡ್ತಿದ್ರು ಬರಲಿ. ಆಕೆ ಒಂದು ಶಾಲೆಗೆ ಹೋದ್ಲು, ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಮೊದಲೇ ದಿವಸ ಹೆಡ್ ಮಾಸ್ಟರ್ ಭೇಟಿ ಆದ್ಲು. ಹೆಡ್ ಮಾಸ್ಟರ್ ಭಾಳ ಖುಷಿ ಆಯ್ತು, ಇಂಗ್ಲೆಂಡ್ನಾಗ ಕಲ್ತಾಗ ಬಂದಾಳ ನಮ್ಮ ಶಾಲೆಗೆ. ಆಕೆಗೆ ಸೆಕ್ಷನ್ ಕೊಡ್ತಾರಲ್ಲ, ಕ್ಲಾಸ್ ಟೀಚರ್ ಮಾಡಬೇಕಲ್ಲ, ಆಕೆ ಕೊಟ್ಟರು. ಆಕೆ ಸ್ಟಾಫ್ ರೂಮಿಗೆ ಬಂದು ಖುಷಿಯಾಗಿ ಹೇಳಿದ್ಲು, ನನಗೆ ಪ್ರಿನ್ಸಿಪಾಲ್ ಭಾಳ ಚಲೋದಾಗ ಮಾತಾಡ್ಸಿದ್ರು, 9th D ಕ್ಲಾಸ್ ಟೀಚರ್ ಮಾಡ್ಯಾರ ನನ್ನ ಅಂತ. ಎಲ್ಲ ಟೀಚರ್ ಹಿಂಗೆ ನೋಡಿದ್ರು, ಅಯ್ಯೋ 9th Dನ ಆತು ಬಿಡ್ರಿ ನಿಮ್ಮದು ಅಂದರು. ಯಾಕೆ ಅಂತ ಕೇಳ್ಲಿಕ್ಕೆ, 9th D ಅಸಾಧ್ಯ ಕೆಲಸ ಅದು, ದಡ್ರು ಅಂದ್ರೆ ದಡ್ರು ಆ ಕ್ಲಾಸ್ನಾಗಿರೋರು. ಆಕೆ ಅದು ಹೆಂಗೆ ದಡ್ರು ಇರ್ತಾವ್ರಿ? ಅವ್ರು ಹೇಳಿ ಸಿಸ್ಟಮ್ ಹೆಂಗದ ನಮ್ಮಲ್ಲಿ, ಭಾಳ ಶಾಣೆ ಇದ್ದರೆ A ಸೆಕ್ಷನ್, ಸ್ವಲ್ಪ ಶಾಣೆ ಇದ್ದರೆ B, ಪರವಾಗಿಲ್ಲ ಅಂದ್ರೆ C, ಇವು ಪಾಸೇ ಆಗೋದಿಲ್ಲ ಅಂದ್ರೆ D. ಹಿಂಗವ. ಮತ್ತು ಆ ಸೆಕ್ಷನ್ ಕ್ಲಾಸ್ ಟೀಚರ್ ಆಗಿರಿ ಏನು ಮಾಡ್ತೀರಿ ನೀವು ಅಲ್ಲಿ ಅಂದು.
ಮರುದಿವ್ಸ ಆಕೆ ಹೋದ್ಲು, ಹುಡುಗರಿಗೆ ಭಾರಿ ಭಾಷಣ ಮಾಡಿದ್ಲು. ನೋಡ್ರಿ ಎಲ್ಲರೂ ಚಲೋತ್ನಾಗ ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅಂತ ಇದ್ಲು. ಆ ಹುಡುಗರು ಜೋರು ನಕ್ಕು ಅಂತವು. ಯಾಕೆ ನಗ್ತಿರೋ ಅಂತ ಕೇಳಿದ್ಲು. ಅವ್ರೇನು ಮೇಡಮ್ ಇದು ಎ ಸೆಕ್ಷನ್ ಸುದ್ದಿ, ನಮ್ಮ ಡಿ ಸೆಕ್ಷನ್ ಅದು ಅಲ್ಲಿದು, ನಾವೆಲ್ಲ ಫೇಲ್ ಆಗೋರೆ. ಆಕೆ ನನಗೆ ಫೋನ್ ಮಾಡಿದ್ರು ರಾತ್ರಿ, ಸರ್ ಇವರೆಲ್ಲ ತೀರ್ಮಾನ ಮಾಡಿಬಿಟ್ಟಾರೆ ಫೇಲ್ ಆಗ್ಬೇಕಂತ. ಮತ್ತು ಹೆಂಗೆ ಮಾಡಿದ್ರಿ ಇವ್ರಿಗೆ ಅಂದು. ನಾವು ಸೊಲ್ಯೂಷನ್ ಹೇಳ್ತೀನಿ ತಗೋ, ನೀನು ಭಾರಿ ಮಜಾ ಹೇಳ್ಕೊಡ್ತೀನಿ ನಿನಗಂದೆ. ಒಂದು ಟ್ರಿಕ್ ಹೇಳ್ಕೊಡಿ. ಟ್ರಿಕ್ ಮಾಡ್ಬೇಕ್ರಿ ಎಲ್ಲ ಇವನು ಹುಡುಗರು ಆತ್ಮವಿಶ್ವಾಸ ಬೆಳೆಸ್ಬೇಕಾದ್ರೆ. ಆಕೆ ಒಂದು ಕ್ವಶನೇರ್ ಕಳಿಸ್ಕೊಡ್ತೀನಿ, ಪ್ರಶ್ನೋತ್ತರ ಕಳಿಸ್ಕೊಡ್ತೀನಿ, ಪ್ರಶ್ನೆ ಪತ್ರಿಕೆ. ಹುಡುಗರಿಗೆ ಹೇಳ್ಬೇಕು ನೀನು, ಇದು ಇಂಗ್ಲೆಂಡಿಂದ ಬಂದದ್ದು. ಯಾಕೆ ಹೇಳಬೇಕು ಗೊತ್ತಾ ನಮಗೆ? ಈ ಬಿಳಿ ಚರ್ಮದ ಮೋಹ ಭಾಳದ ನಮಗೆ, ಭಯಂಕರದ ಮೋಹ. ನಾ ಹೇಳಿದ್ದು ನಂಬುದಿಲ್ಲ. ಅದೇ ಇಂಗ್ಲೆಂಡ್ ಡ್ರೈವರ್ ಹಾಕಿರ್ವಲ್ಲಕ್ಕ, ಅವ್ನು ಹೇಳಿದ್ರೆ ಕರೆಕ್ಟ್ ನೋಡ್ರಿ, ಇಂಗ್ಲೆಂಡ್ ಹೇಳ್ತಾನೆ ನಾವು. ಅದಕ್ಕೆ ನಮಗೆ ಅದು ಮೋಹ. ಅದಕ್ಕೇನು ಹೇಳಿದೆ, ಹುಡುಗರಿಗೆ ಹೇಳ್ರಿ ಇಂಗ್ಲೆಂಡಿಂದ ಬಂದ ಕ್ವಶನ್ ಪೇಪರ್ ಇದು ಯಾರೂ ಪರೀಕ್ಷೆ ಮಾಡಿಲ್ಲ ಅಂತಂಕ ಹುಡುಗರು ಬುದ್ಧಿಮತ್ತೆ ಅಳೆಯುವಂಥದ್ದಿದು, ನೀವು ಬರೀರಿ ಇದಕ್ಕೆಲ್ಲ ಅಂತ. ಮರುದಿವಸ ಕೇಳಿದೆ, ಕಳಿಸ್ತೀನಿ ನಾನು, ಏನು ಯೂಸ್ ಇಲ್ಲ ಅದು, ಸುಮ್ಮನೆ ಕಳಿಸ್ತೀನಿ ಕ್ವಶನೇರು. ಅವ್ರು ಏನ್ಯಾಕೆ ಬರೀವಲ್ರ, ಮನೆ ತಪಾಸು ಮಾಡಿಬಿಟ್ಟು ಹಾಗೆ ಇಟ್ಬಿಡೋದನ್ನು. ಮರುದಿವ್ಸ ಹೋಗಿ ಚಲೋ ಇದ್ದೀರಿ ಅಂತ ಹೇಳು ಅಂತ ಏನು ಹೇಳ್ಕೊಟ್ಟೆ. ಆಕೆ ಟೆಸ್ಟ್ ಮಾಡಿದ್ಲು, ಮರುದಿವ್ಸ ಹೋದ್ಲು. ಯಾರು ಹೇಳಿದ್ರು ದಡ್ಡ ಅಂಥೇಳಿ? ಆ ಇಂಗ್ಲೆಂಡಿಂದ ಬಂದಿತ್ತಲ್ಲ ಕ್ವಶನ್ ಪೇಪರು, ಅದ್ರ ಪ್ರಕಾರ ಎಲ್ಲರೂ ಬುದ್ಧಿವಂತರಿದ್ದೀರಿ ನೀವು ಅಂದ್ಲಕ್ಕಿ. ಹುಡುಗರು ಮಾರಿ ನೋಡಿಕೊಂಡು, ಅಲ್ಲ ಅವನ ಎಲ್ಲರೂ ಬೇರೆ ಹೇಳ್ತಿದ್ರು ಒಂದು ಬೇರೆ ಹೇಳ್ತಾಳೆ ಆಕೆ ಏನು ಇಂಗ್ಲೆಂಡ್ ಪರೀಕ್ಷೆ ಇದು, ನೀವು ನೋಡಿದ್ರೆ ಭಾರಿ ಶಾಣೆ ಇದ್ದೀರಿ ನೀವು. ಆದ್ರೆ ಒಂದು ರಿಕ್ವೆಸ್ಟ್ ನಿಮಗೆ, 1 ತಾಸು ದಿನ ಎಕ್ಸ್ಟ್ರಾ ಇರಬೇಕು ಶಾಲೆಯೊಳಗೆ, 1 ತಾಸು. ಹೋಗಿ ಗಣಿತ ಟೀಚರಿಗೆ ಕೇಳ್ಕೊಂಡ್ಲು, ವಾರಕ್ಕೆ 2 ದಿವಸ ಗಣಿತ ಹೇಳ್ಕೊಡ್ರಿ ನಮ್ಮ ಹುಡುಗರಿಗೆ ಪಾಪ, 2 ದಿವಸ ಸೈನ್ಸ್ ಹೇಳ್ಕೊಡ್ರಿ, 1 ದಿವಸ ಸೋಷಿಯಲ್ ಸೈನ್ಸ್ ಹೇಳ್ಕೊಡ್ರಿ, ಇಂಗ್ಲೀಷು ಕನ್ನಡ ನಾನೇ ಹೇಳ್ತೀನಿ ಹುಡುಗರಿಗೆ. ದಿನ 1 ತಾಸು ಹುಡುಗರ ಹತ್ರ ಕೂತ್ಕೊಂಡು ಹೇಳಿ ಆ ಬೇರೆ ಟೀಚರ್ ಕರೆಸಿ ಮಾಡಿ ತನ್ನ ಮಕ್ಕಳನ್ನಂಗೆ ಮಾಡಿ. ಆ ವರ್ಷ 9th D ರಿಸಲ್ಟ್ ಬಂತಲ್ಲ, ಪರೀಕ್ಷೆ ಆಗ್ತದಲ್ಲ, 87% ಪಾಸಸ್, 9th D. ನಾನು ಎಕ್ಸಾಗ್ರೇಟ್ ಮಾಡ್ಲಿಕ್ಕೆ ಹತ್ತಿಲ್ಲ. 9th Aದು 82% ಆಗಿತ್ತು, Dದು 87% ಆಯ್ತು. ಹೆಡ್ ಮಾಸ್ಟರ್ ಕೇಳಿದ್ರಂತ, ಅದನ್ನೇ ಎ ಮಾಡಿಬಿಟ್ಟು ನೆನೀಸಲ್ಲ. ಆಕೆ ಬ್ಯಾಡ್ರಿ ಡಿನೇ ಇರಲಿ ಅಂದ್ಲಕ್ಕೆ, ಡಿನೇ ಇರಲಿ. ಮರು ವರ್ಷ ಹಠ ಹಿಡಿದು ಇನ್ನೂ ದುಡಿದು, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಕೂಲ್ ದಟ್ ಸೆಕ್ಷನ್ ಗಾಟ್ 100% ರಿಸಲ್ಟ್ಸ್ ಇನ್ ದಿ ಬೋರ್ಡ್ ಎಕ್ಸಾಮಿನೇಷನ್ಸ್. ನಾ ಯಾಕೆ ಹೇಳ್ತೇನೆ ಅಂದರೆ ಹುಡುಗರು ದಡ್ಡ ಇರೋದಿಲ್ಲ ರೀ ಸರ್. ನಾವು ದಡ್ಡ, ಅದಕ್ಕೆ ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ನಿಮ್ಮ ಮಗ್ ನೀವು ದಡ್ಡ ಅಂದ್ರೆ ಅವು ಹಂಗಾಗೇ ತೋರಿಸ್ತಾನಂತ. ವಿವೇಕಾನಂದ ಹೇಳೋ ಮಾತು, ಇಫ್ ಯು ಕಾಲ್ ಯುವರ್ ಸನ್ ಆ್ಯನ್ ಇಡಿಯಟ್ ಹಿ ಪ್ರೂವ್ಸ್ ಯು ರೈಟ್ ಅಂತ. ಅದಕ್ಕೆ ಆ ಆತ್ಮವಿಶ್ವಾಸ ಕೊಡುವಂಥ ಟೀಚರ್ ನಿಮಗೆ ಕೆಲವರು ಇದ್ದರು. ಈಗ ನನ್ನ ಪದ ಎಲ್ಲಿ ಬರ್ತದ ಅಂತ, ನನ್ನ ಸ್ಥಾನ ಎಲ್ಲಿ ಬರ್ತದ ನೋಡ್ಕೊಂಡಾಗ, ಇಫ್ ಐ ಕ್ಯಾನ್ ಗೋ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಸ್ಪೆಕ್ಟ್ರಮ್ ಮೈ ಲೈಫ್ ಈಸ್ ಡನ್. ಇದಾಗಬೇಕಾದ್ರೆ ಒಂದು ಗುಣ ಅದ ಸರ್, ನಂಗೆ ಟೈಮ್ ಇರೋದು ಇನ್ನು 15 ಮಿನಿಟ್ ಇರಬೇಕು ಅಲ್ಲ, 10-15 ಮಿನಿಟ್ ಅದು ಅಷ್ಟೇ. ರಾಯ್ಕರ್ ಸರ್ ಕೂತಾರಿಲ್ಲ ಹೆಂಗಿದ್ರು ಮ್ಯಾಮ್, ಅಲ್ಲ ನಾಲ್ರಿ ಮೇಡಮ್ ಅವ್ರು ಕೂತಾರ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲೇ ಅಲ್ಲ 3:15 ಮತ್ತೆ ಅಲ್ಲಿ ಹುಡುಗರು ಅಡ್ರೆಸ್ ಮಾಡ್ಬೇಕು ನಾ ಎಲ್ಲೋ ಬೇರೆ ಕಡೆ. ಅದಡ್ಡಿಲ್ಲ ಮಾಡ್ತೀನಿ, ಐ ಡೂ ಸಮಥಿಂಗ್ ಬ್ಯೂಟಿಫುಲ್ ಟುಡೇ. ಹೌದಾ? ನಾ ಹೇಳೋದು ಹಂಗಾರೆ ನಾನು ಅಂಥ ಟೀಚರ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ನಾನು? 3 ವಿಷಯ ಅವ ಸರ್. ಇಫ್ ಐ ವಾಂಟ್ ಟು ಬಿ ದ ಬೆಸ್ಟ್ ಟೀಚರ್ ದಟ್ ಕ್ಯಾನ್ ಎವರ್ ಬಿ, 3 ಗುಣ. ನನಗೊಬ್ಬ ದೊಡ್ಡ ಸ್ವಾಮಿಗಳು ಕಲಿಸಿದ್ದಿದ್ದನ್ನು ತಾವು ಹೆಸರು ಕೇಳಿರಲಿಲ್ಲ ಗೊತ್ತಿಲ್ಲ, ಸ್ವಾಮಿ ರಂಗನಾಥಾನಂದ ಅಂತ ಇದ್ದರು. ಕೇರಳದಿಂದ ಓಡಿ ಬಂದಂಥ ಹುಡುಗ, ರಾಮಕೃಷ್ಣ ಆಶ್ರಮದಾಗ ಬಂದು ಮೈಸೂರೊಳಗೆ ಆ ಸನ್ಯಾಸಿಗಳ ಬಟ್ಟೆ ಒಗೆದು, ನೆಲ ಒರೆಸಿ, ಅಡುಗೆ ಮಾಡಿ, ಪಾತ್ರೆ ತೊಳೆದು ಬದುಕಲಿಕ್ಕೆ ಬಂದಂಥ ಹುಡುಗ 8 ವಯಸ್ಸಿಗೆ. ಕಲ್ಕೊಂಡು ತನ್ನ 90ನೇ ವಯಸ್ಸಿಗೆ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು ಸ್ವಾಮಿ ರಂಗನಾಥಾನಂದ ಅಂತ. ಜವಾಹರ್ಲಾಲ್ ನೆಹರು ಹೇಳ್ತಿದ್ರಂತೆ, ಹಿ ಈಸ್ ದ ಟ್ರೂಯೆಸ್ಟ್ ಕಲ್ಚರಲ್ ಅಂಬಾಸಡರ್ ಆಫ್ ಇಂಡಿಯಾ. ನಮ್ಮ ಭಾರತದ ಸಂಸ್ಕೃತಿಯ ನಿಜವಾದ ಪ್ರತೀಕ ಅಂತ ರಂಗನಾಥಾನಂದಜಿ. ಅವ್ರ ಅಭಿನವ ವಿವೇಕಾನಂದ ಅಂತ ಬರೀತಿದ್ರು. ಅವ್ರು ಬರೆದ ಪುಸ್ತಕ ತಾವು ದಯವಿಟ್ಟು ಯಾರು ಸಾಧ್ಯ ಆದರೂ ಓದ್ರಿ. ಒಂದು ಪುಸ್ತಕನ ಖಂಡಿತ ಹೇಳ್ತೀನಿ, ಇಂಗ್ಲೀಷ್ನಾಗೂ ಹೇಳ್ತೀನಿ ಟೈಟ್ಲು, ಕನ್ನಡದಾಗ ಅನುವಾದ ಆಗಿದೆ. ಇಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ ಅಂತ. ಇಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ, ಬದಲಾಗುತ್ತಿರುವ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು ಅಂತ ಕನ್ನಡದಾಗಿರೋದು. ಬದಲಾಗುತ್ತಿರುವ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು. ನಾವು ಸಾಮಾನ್ಯವಾಗಿ ಅಂತೀವಿ, ಇಲ್ರಿ ಮೌಲ್ಯ ಎಲ್ಲ ಭಾಳ ಚೇಂಜ್ ಆಗ್ತಾವೆ. ಈಗ ಮೌಲ್ಯ ಚೇಂಜ್ ಆಗಿಲ್ಲ, ಶಾಶ್ವತ ಮೌಲ್ಯಗಳು. ಸಮಾಜ ಬದಲಾವಣೆ ಆಗತ್ತದೆ. ಬದಲಾಗುತ್ತಿರುವ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು ಅಂತ ರಂಗನಾಥಾನಂದಜಿ, ಗ್ರೇಟ್ ಮ್ಯಾನ್. ಅವರೇ ನಾನು ಶಿಕ್ಷಣಕ್ಕೆ ಕರ್ಕೊಂಬಂದವರು. ನಾನು ಲೆಕ್ಚರರ್ ಆಗಬೇಕು ಅಂತ ಹೋದವ, ಹೋಗಿ ಅವ್ರ ಕಡೆ ಹೋಗಿ ನಮಸ್ಕಾರ ಮಾಡಿ, ನಾನು ಟೀಚರ್ ಆಗಲೇನ್ರಿ ಅಂತ ಕೇಳಿದೆ. ಅವರು ದೊಡ್ಡವ್ರ ಹಣೆ ಬಾರೆ ಹಿಂಗೆ ನೇರವಾಗಿ ಉತ್ತರ ಕೊಡೋದಿಲ್ಲ ಅವರು. ನಾನು ಟೀಚರ್ ಆಗಲೋ ಬೇಡೋ ಅಂತ ಕೇಳಿದ್ದು. ಅವರು ನೋಡೋ ನೀನು 3 ಪ್ರಶ್ನೆ ಅವ ನನಗೆ, ನಾನು ಕೇಳಿದ ಉತ್ತರ 3 ಪ್ರಶ್ನೆ ಕೇಳಿದ್ರು ನಂಗೆ ಅವರು.
ಆ 3 ಪ್ರಶ್ನೆ ಇಷ್ಟು ಕಾಡ್ಯಾವ ನನ್ನ ಖರೆ ಅಂದ್ರೆ ಸ್ನೇಹಿತರೆ, ಇಷ್ಟು ಕಾಡಿದ್ದವ ನನ್ನ 46 ವರ್ಷ ಅದು ಪಾಠ ಮಾಡ್ಲಿಕ್ಕೆ ನಾನೀಗ 46 ವರ್ಷ ಮುಗಿದು 47ನೇ ವರ್ಷ ಪಾಠ ಮಾಡ್ತಿರೋದು ನಾನು. ಆದರೆ 47 ವರ್ಷ ಕಾಡ್ಯಾವಲ್ಲ, ಆ ಪ್ರಶ್ನೆ ನಿಮ್ಮ ಹೆಗಲ ಮೇಲೆ ಹಾಕಿ ಹೋಗ್ಬೇಕಂತ ಬಂದೀನಿ ನಾನು ಮುಖ್ಯವಾಗಿ. ಆ 3 ಪ್ರಶ್ನೆ ಎಲ್ಲಿ ತನಕ ನಮ್ಮನ್ನು ಕಾಡ್ತಾವೋ ಅಲ್ಲಿವರೆಗೂ ನಾನು ಒಬ್ಬ ಒಳ್ಳೆಯ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವತ್ತು ಈ ಪ್ರಶ್ನೆ ನಮಗೇನು ಸಂಬಂಧ ಇಲ್ಲ ಬಿಡ್ರಿ, ಎಲ್ಲಿ ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಬಗ್ಗೆ ಅನ್ನೋದಾದ್ರೆ ಮಿಸ್ ಆಗೋ ಚಾನ್ಸ್. ಭಾಳ ಸಿಂಪಲ್ ಪ್ರಶ್ನೆ. ಫಸ್ಟ್ ಪ್ರಶ್ನೆ ಭಾಳ ಸಿಂಪಲ್ ಅದ. ಡೂ ಯು ಲವ್ ಯುವರ್ ಸಬ್ಜೆಕ್ಟ್? ನಿಮ್ಮ ವಿಷಯದ ಬಗ್ಗೆ ಪ್ರೀತಿ ಅದ ಏನು ಅಂತ. ಹೌದು, ಅದಲ್ಲ, ಮತ್ತು ಅದೇ ಪಾಠ ಮಾಡ್ತೀವಿ 20 ವರ್ಷ ಆಯ್ತು. ಅಲ್ಲ, 20 ವರ್ಷ ಪಾಠ ಮಾಡಿದ್ದು ನೌಕರಿಗೆ ಸಂಬಳಕ್ಕೆ ಮಾಡಿದೀವೋ, ಅಥವಾ ಆ ವಿಷಯ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಅನಿಸ್ತದೇನು? ರಿಟೈರ್ ಆದ್ಮೇಲೆ ಓದೋರಿದ್ದಾರೆ ಕೆಲವರು, ಅವ್ರು ನಿಜವಾಗ್ಲೂ ವಿಷಯದ ಬಗ್ಗೆ ಪ್ರೀತಿ ಇಟ್ಕೊಂಡವ್ರು. ನಾವು ಪಠ್ಯಪುಸ್ತಕ ಮಾತ್ರ ಓದ್ತೀವಿ, ಮುಂದಿನ ಮೊದಲಿಗೆ ಓದಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಾಕಲ್ಲ ಹುಡುಗರಿಗೆ, ಅಟ್ಟು ಹುಡುಗರಿಗೆ ಕಲಿಸೋದಾತು. ನನಗೆ ಆ ವಿಷಯದ ಬಗ್ಗೆ ತುಡುತ್ ಹೆಂಗಿರ್ಬೇಕಂದ್ರೆ 10 ಮಂದಿನ ಕೇಳ್ಬೇಕು, ನೀವು ಹೆಂಗೆ ಪಾಠ ಮಾಡ್ತೀರಿ ವಿಷಯ ಇದನ್ನು ಸ್ವಲ್ಪ ಹೇಳ್ಕೊಡ್ರಲ್ಲ, ನೀವು ಹೆಂಗೆ ಮಾಡ್ತೀರಿ? 10 ಕಡೆ ಚರ್ಚೆ ಮಾಡಿ ತೊಗೊಂಡ್ರೆ ಒಂದು ಸೈಡ್ ತೊಗೋಬೇಕಾದ್ರೆ ಎಷ್ಟು ವಿಚಾರ ಮಾಡ್ತೀವಲ್ಲ ನಾವು. ಜ್ಞಾನ ಪಡ್ಕೋಬೇಕಾದ್ರೆ ಆ ಹಠ ಅದ ನಮ್ಗೆ ಅಂತ. ವಿಷಯದ ಬಗ್ಗೆ ಪ್ರೀತಿ ಅದೇನು? ನಾವು ಒಂದು ಮಾತು ಬರೆದಿದ್ದೆ, ಯು ಜಿ ಸಿ ಮೆಂಬರ್ ಆಗಿದ್ದಾಗ ಒಂದು ಟಫ್ ಮಾತು ಬರೆದಿದ್ದೆ ಆರ್ಟಿಕಲ್ನಾಗ. ರಸ್ತೆ ಮಗ್ಲ ಚಪ್ಪಲಿ ಹೊಲಿಯುವಂಥ ಮನುಷ್ಯ ದಿನಕ್ಕೆ 5 ರೂಪಾಯಿ ಖರ್ಚು ಮಾಡ್ತಾನಂತ ದಂಧೆ ಮೇಲೆ. ಹೌದಲ್ಲ? ಚರ್ಮ ತೊಗೊಂಬರ್ತಾನೆ, ಮಳಿ ತೊಗೊಂಬರ್ತಾನೆ, ಚೂಪ್ ಮಾಡ್ತಾನೆ, ದಾರ ತೊಗೊಂಬರ್ತಾನೆ ಹೊಲಿಲಿಕ್ಕೆ, ಪಾಲಿಶ್ ತೊಗೊಂಬರ್ತಾನೆ, ದಿನಕ್ಕೆ 5 ರೂಪಾಯಿ ಖರ್ಚು ಮಾಡ್ತಾನೆ. ಒಬ್ಬ ಟೇಲರ್ ದಿನಕ್ಕೆ 15-20 ರೂಪಾಯಿ ಖರ್ಚು ಮಾಡ್ತಾನೆ. ದಾರ ತರ್ತಾನೆ, ಬಟನ್ ತರ್ತಾನೆ, ಹುಕ್ ತರ್ತಾನೆ, ಕ್ಯಾನ್ವಾಸ್ ತರ್ತಾನೆ, ದಿನಕ್ಕೆ 20 ರೂಪಾಯಿ ಖರ್ಚು ಮಾಡ್ತಾನೆ ತನ್ನ ಕೆಲಸಕ್ಕೆ. ನಾವು ನಮ್ಮ ವೃತ್ತಿ ಮೇಲೆ ಎಷ್ಟು ಖರ್ಚು ಮಾಡ್ತೀವಿ? ನಮ್ಮ ವೃತ್ತಿಗೋಸ್ಕರ ಎಷ್ಟು ಖರ್ಚು ಮಾಡ್ತೀವಿ? ನಿಜವಾಗ್ಲೂ ನನಗೆ ವಿಷಯದ ಬಗ್ಗೆ ಪ್ರೀತಿ ಇತ್ತಂದ್ರೆ ನಾನು ಹಠ ಹಿಡಿದು ಎಲ್ಲೆಲ್ಲಿ ಪುಸ್ತಕ ತೊಗೊಂಬರ್ತೀನಿ, ಯಾವುದೋ ಡೌನ್ಲೋಡ್ ಮಾಡ್ತೀವಿ, ಎಲ್ಲ ಇಟ್ಕೋತೀವಿ, ಮನೆ ರೆಡಿ ಮಾಡಿ ಇಟ್ಕೋತೀನಿ ನಾನು. ಹೌ ಮಚ್ ಡು ಐ ಸ್ಪೆಂಡ್ ಆನ್ ಮೈ ಜಾಬ್? ಐ ಡೋಂಟ್ ಸ್ಪೆಂಡ್ 5 ರೂಪೀಸ್. ಎಷ್ಟೋ ಸಲ ಅನಿಸ್ತದೆ, ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲರಿ ಸಲಾಗಿನ ನಮಗೆ 8 ರೂಪಾಯಿ ಇರ್ತದೆ ಪುಸ್ತಕ, ನಾವು ಕೊಂಡು ತೊಗೊಳ್ದು. ಯಾಕೆ? ಊಟಕ್ಕೆ ಹೋದ್ರೆ 500 ರೂಪಾಯಿ ಖರ್ಚು ಮಾಡ್ತೀವಿ ನಾವು ಒಂದು ಕಡೆಗೆ ಹೋದ್ರೆ, ಆದರೆ ಟೆಕ್ಸ್ಟ್ ಬುಕ್ ತೊಗೊಳಕ್ಕೆ 5 ರೂಪಾಯಿ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನಾವು. ಬರ್ತದೆ ಬಿಡ್ರಿ, ಅದೇನು ತೊಂದರೆ. ಅದಕ್ಕೆ ನಾ ಹೇಳೋದು, ಡು ಯು ಲವ್ ಯುವರ್ ಸಬ್ಜೆಕ್ಟ್ ಸೋ ಮಚ್? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಭಾಳ ಮುಖ್ಯದ. ಡು ಯು ಲವ್ ಯುವರ್ ಪ್ರೊಫೆಷನ್? ನಮ್ಮ ವೃತ್ತಿ ಬಗ್ಗೆ ನನ್ನ ಗೌರವ ಅದೇನು ಅಂತ. ಎಲ್ಲರೂ ಹೇಳ್ತಾರೆ, ಐ ಆಮ್ ಎನ್ IAS ಆಫೀಸರ್, ಅಭಿಮಾನದಿಂದ ಹೇಳ್ತಾರೆ. ಐ ಆಮ್ IPS ಅಂತಾರೆ. ನಾನು ಅಷ್ಟೇ ಧೈರ್ಯದಿಂದ ನಾನು ಟೀಚರ್ ಅಂತ ಹೇಳ್ತೀನಿ. ನಾನು ಹಾಸನಕ್ಕೆ ಹೋಗಿದ್ದೆ ಒಂದು ಸಲ. ಅಲ್ಲಿ PUC ಕಾಲೇಜ್ ಲೆಕ್ಚರರ್ಸ್ಗೆಲ್ಲ ಟ್ರೈನಿಂಗು, ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಕಲಿಸ್ಬೇಕು ಅಂತ ನಾನು ಕೆಮಿಸ್ಟ್ರಿ ಕಲಿಸ್ಲಿಕ್ಕೆ ಹೋದವು. 3 ದಿವಸ ಪ್ರೋಗ್ರಾಮ್ ಆಯ್ತು. ಕಡೇ ದಿವಸ ಸರ್ಟಿಫಿಕೇಟ್ ಕೊಡಿಸ್ಬೇಕು ಅಂತ ಅಲ್ಲಿ ಡೆಪ್ಟಿ ಕಮಿಷನರ್ ಕರೆದಿದ್ರು. ಭಾಳ ಮಂದಿ ಚಲೋ ಇದ್ದ ಡೆಪ್ಟಿ ಕಮಿಷನರ್ಸು, ಕೆಲವ್ರು ಮಾತ್ರ ಹಂಗಿರ್ತಾವೆ, ಸ್ಯಾಂಪಲ್ ಇರ್ತಾವೆ. ಇವು ಕೆಲವೊಂದು ಬರ್ತಾವೆ, ಕೊಟ್ಟು ದುಡ್ಡು ಬರ್ತಾವಲ್ಲ, ಹಂಗೆ. ಆ ಮನುಷ್ಯ ಹಂಗಿದ್ದವು. ಅಡ್ಡಾಡ್ಬೇಕಾದ್ರೆ ನೋಡ್ಬೇಕು, ಅವನು ಇರೋದಕ್ಕಿಂತ 6 ಇಂಚ್ ಹತ್ರ ಅಡ್ಡಾಡ್ತಿದ್ದವು. ನೀವ್ಯಾರು ಅಂತ ಅಡ್ಡಾಡ್ತಿದ್ದ. ನಾನು ನೋಡ್ಕೋ ತುಂಬ ನಿಂತಿದ್ದೆ. ಅಲ್ಲಿ ಪ್ರಕಾಶ್ ಅಂತ ಲೆಕ್ಚರರ್, ಭಾಳ ಚಲೋ ಹುಡುಗ, ಎಕ್ಸಲೆಂಟ್ ಟೀಚರ್ ಕೆಮಿಸ್ಟ್ರಿ ಒಳಗೆ. ನೀವು ಹೋಗ್ಬಿಟ್ಟು ವಾಟ್ ಆರ್ ಯು ಅಂತ ಕೇಳಿದ್ರು. ಆ ಮನುಷ್ಯ ಕುಕ್ಕೊಂಬಿಟ್ಟ, ಪ್ರಕಾಶ್ ಕುಕ್ಕೊಂಬಿಟ್ಟು, ಐ ಆಮ್ ಓನ್ಲಿ ಎ ಟೀಚರ್ ಸರ್ ಅಂದ. IAS ಆಫೀಸರ್ ದೊಡ್ಡವಲ್ಲ, ಐ ಆಮ್ ಓನ್ಲಿ ಎ ಟೀಚರ್ ಸರ್ ಅಂದ. ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾ ಹೋಗಿ ಅವ್ನು ಭುಜ ಹಿಡಿದು ಕರ್ಕೊಂಡು ಹೋಗಿ ಆಫೀಸರ್ ಮುಂದೆ ನಿಲ್ಲಿಸಿದೆ. ನಾ ಇದೆ, ಪ್ರಕಾಶ್, ನೆವರ್ ಎವರ್ ಸೇ ಐ ಆಮ್ ಓನ್ಲಿ ಎ ಟೀಚರ್. ಪ್ಲೀಸ್ ಸೇ I am the only teacher from whose classes IAS officers come. ಹೌದಲ್ಲ, ಖರೆ ಅಲ್ರಿ ನೀವು? ನಾನು ಐ ಆಮ್ ಓನ್ಲಿ ಎ ಟೀಚರ್ ಅನ್ಬೇಡ. ನಾ ಅಂಥ ಟೀಚರು, ನೀನು ಒಂದು IAS ಆಫೀಸರ್, ನೀ ಪ್ರಾಡಕ್ಟ್, ನೀನು ನಾ ಫ್ಯಾಕ್ಟ್ರಿ. ಹೌದಲ್ಲ? ನೀವೊಂದು ವಾಚ್ ಇರ್ಬೋದು, ನಾ ವಾಚಿನ ಫ್ಯಾಕ್ಟ್ರಿ. ಓ ಮರ, ನನ್ನ ಕ್ಲಾಸ್ನಾಗ 20 ಹುಡುಗರು IAS ಆಗ್ತಾವೆ, ಮುಂದೆ ಆಗೋದಿಲ್ಲ. ಎಲ್ಲಿದ್ದು ಬರ್ತಾವೆ IAS ಆಫೀಸ್ ಹುಡುಗರು? ನನ್ನ ಕ್ಲಾಸ್ ರೂಮಿಂದ ಬರಬೇಕಲ್ಲ, ಯಾವುದೋ ಕ್ಲಾಸಿಂದ ಬರಬೇಕಲ್ಲ ಅವರು. ಆದ್ದರಿಂದ ಐ ಡೋಂಟ್ ಹ್ಯಾವ್ ಟು ಫೀಲ್ ಇನ್ಫೀರಿಯರ್ ಅಬೌಟ್ ಇಟ್. ಅದಕ್ಕೆ ನಾನು ಯಾವಾಗಲೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಯಾವಾಗಲೂ ಹಾಗೇನು ಹೇಳೋದು, ನೀವೇನು ಮಾಡ್ತೀರಿ? ಐ ಆಮ್ ಎ ಟೀಚರ್. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕೇನ್ರಿ? ದೇರ್ ಫೋರ್ ನಾ ಹೇಳೋದು, ಅದ್ರ ಬಗ್ಗೆ ಅಭಿಮಾನ ಇರಲಿ, ಗೌರವ ಇರಲಿ. ಒಂದು ಘಟನೆ ಆದದ್ದು ಹೇಳ್ಬೇಕು ನಾನು ನಿಮಗೆ, ಅದು ಕೇಳಿರ್ಬೇಕು ನೀವೆಲ್ಲ. ಅದ್ರ ಬಗ್ಗೆ ಭಾಳ ಬರೆದೀನಿ ನಾನು ಜಪಾನ್ಗೆ ಹೋಗಿದ್ದೆ ಭಾಳ ಹಿಂದೆ, 40-45 ವರ್ಷದಿಂದ ಮಾಸ್ತರ್ ಆದ ಒಂದು ಸ್ವಲ್ಪ ದಿವ್ಸಕ್ಕೆ. ಆ ಜಪಾನ್ಯ ಟೋಕಿಯೋ ಯೂನಿವರ್ಸಿಟಿ ಹೋಗಿ ಪಾಠ ಮಾಡ್ತಿದ್ದೆ. ಒಂದು ದಿವಸ ಅವಾಗ ಜಪಾನ್ನಾಗಿನ್ನೂ TV ಎಲ್ಲ ಬಂದಿತ್ತು, ಬಟ್ ನನಗೆ ಅರ್ಥ ಆಗ್ತಿದ್ದಿಲ್ಲ, ಜಪಾನಿ ಭಾಷೆ ತಿಳಿಯಂಗಿಲ್ಲ. ಹೋಟೆಲ್ನಾಗ ಇಳಿಸಿದ್ದೆ. ನನ್ನ ಇದ್ದಿದ್ದು 10 ತಿಂಗಳು, ನಾನು ಇದ್ದದ್ದು 10-11 ತಿಂಗಳಿದ್ದೆ. ಒಂದು ದಿವಸ
ಲಘು ಬಂದೆ ಕೆಲಸದಿಂದ. ಏನು ಮಾಡೋದು, ರೂಮ್ನ್ಯಾಗ ಕೂತು ಹೊರಗಡೆ ತೋಟದಾಗ ಅಡ್ಡಾಡ್ಕೊಂಬರೋಣ ಅಂತ ಹೋದೆ. ಬ್ಯೂಟಿಫುಲ್ ಗಾರ್ಡನ್ ಹೊರಗಡೆ ವಾಕಿಂಗ್ ಹೋದಾಗ ಒಬ್ಬ ಜಪಾನಿ ಹುಡುಗ ಬಂದ. 2 ಭುಜಕ್ಕೆ 2 ಬಿದಿರಿನ ಬುಟ್ಟಿ ಹಾಕ್ಕೊಂಡು ನಾನು. ಈಗ ನಾವು ಹೋದಾಗ ಬರ್ತಾರಲ್ಲ ಶೇಂಗಾ ಮಾರ್ಲಿಕ್ಕೆಲ್ಲ ಬರ್ತಾರಲ್ಲ, ಹಂಗೆ 2 ಬುಟ್ಟಿ ಹಾಕ್ಕೊಂಡು ನಾನು ಬಂದು ಇಳಿಸಿ ಅದರ ಸಾಮಾನು ತೆಗೆದು ಮಾರ್ಲಿಕ್ಕತ್ತ. ಏನು ಮಾರ್ತಾನೆ ಇವ ಅಂತ ನೋಡಿದೆ. ಒಳಗಿನ ಪಾರಿವಾಳ ತೆಗೆದ. ಎಲ್ಲ ಇವನ ಜಪಾನ್ಯಾಗ ಪಾರಿವಾಳ ಶಿಸ್ತಾಗ ಕೂತಾವ ನೋಡ್ರಿ, ಹಾರುದೇಲ್ ಹೊರಗೆ ಅಂದ್ಕೊಂಡೆ. ಪಾರಿವಾಳ ಅಲ್ಲದು, ಗೊಂಬಿ. ಥೇಟ್ ಪಾರಿವಾಳದಂಗೆ ಇತ್ತು. ಆಗಿನ ಕಾಲಕ್ಕೆ ಕೀಲಿ ಕೊಟ್ಟರೆ ಹೋಗುವಂಥ ಮೆಕ್ಯಾನಿಕಲ್ ಟಾಯ್ಸ್ ಭಾಳ ಫೇಮಸ್ ಜಪಾನ್ಯಾಗ. ಹಿಂಗೆ ಅವ್ನು ಪರೀಕ್ಷೆ ತೆಗೆದ. ಥೇಟ್ ಪಾರಿವಾಳ ರೀ, ಅದೇ ಸೈಜು, ಅದೇ ಥರದ ಬಣ್ಣ, ಅದೇ ಥರದ ಗರಿ ಮೇಲೆ, ಕಣ್ಣು ಗರಗರ ತಿರುಗಬೇಕು, ಚೂಪು ಚುಂಚು. ಕೈಯಾಗಿ ಹಿಡ್ಕೊಂಡ, ಬಲಗಡೆ ರೆಕ್ಕಿ ಎತ್ತಿದ. ಅಲ್ಲೊಂದು ಕೀಲಿತ್ತು, ಕೀಲಿ ಕೊಟ್ಟ. ಕೀಲಿ ಕೊಟ್ಟು ಹಿಂಗೆ ಒಗದ. ಅದೇನು ಮಾಡ್ತೀರಿ, ರೆಕ್ಕಿ ಪಟ ಪಟ ಬಿಡ್ಕೋತ ವಿಮಾನದಂಗೆ 3 ಸುತ್ತು ಹಾಕಿ ವಿಮಾನದಂಗೆ ಇಳಿತು. ಭಾಳ ಚಂದ ಅನ್ನಿಸ್ತು ನನಗೆ. ನನ್ನ ಅಕ್ಕನ ಮಗಳಿಗೆ ತೊಗೋಬೇಕು ಅಂತ ಆಶೆ. ಅವಾಗ ಇಂಗ್ಲೀಷ್ ಬರೋದಿಲ್ಲ, ನನ್ನ ಜಪಾನಿ ಭಾಷೆ ಬರೋದಿಲ್ಲ. ಏನು ಮಾಡೋದು, ಹರಕ್ ಮುರಕ್ಕೆ ಇಂಗ್ಲೀಷ್ನ್ಯಾಗ ಎನ್ ಅಂದೇನೋ ಮಾಡಿ ಅವಾಗ ಅಷ್ಟು ರೊಕ್ಕ ಕೊಟ್ಟು ಕೊಂಡ್ಕೊಂಡೆ. ನೀವೇನು ರೀ ಜಾತ್ರೆಗೆ ಹಿಂಗೆ ಕೊಂಡ್ಕೊಂಡ್ರೆ ಏನು ಮಾಡ್ತೀರಿ ಫಸ್ಟು? ಮಕ್ಕಳಿಗೆ ಆಟಿಕೆ ಸಾಮಾನು ತೊಗೊಂಡ್ರೆ ಏನು ಮಾಡ್ತೀರಿ ಫಸ್ಟು? ಟ್ರೈ ಮಾಡ್ತಿರಲ್ಲ. ನಾನು ಅದೇ ತಪ್ಪು ಮಾಡಿದೆ. ಪಬ್ಲಿಕ್ ಗಾರ್ಡನ್ ರೀ, ಅವ ಹಾರಿಸಿದ್ದು ನೋಡಿದ್ನಲ್ಲ ನಾನು, ಗೊತ್ತದ ಅಂತ ತಿಳ್ಕೊಂಡೆ. ಪಕ್ಷಿ ತೊಗೊಂಡೆ, ರೆಕ್ಕೆ ಎತ್ತಿದೆ, ನೀರು ಬೇಡ, ರೆಕ್ಕೆ ಎತ್ತಿದೆ, ಕೀ ಕೊಟ್ಟೆ, ಅವ ಹಾರಿಸಿದ್ದು ನೋಡಿದ್ನಲ್ಲ, ಹಾಗೆ ಒಗದೆ. 3 ಸುತ್ತು ಹಾಕಲಿಲ್ಲ, ಅದು ಸೀದಾ ಹೋತು. ನಿಮಗೂ ಅನುಭವ ಆಗಿರ್ತದೆ. ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಕೊಡಿಸ್ತೀರಿ, ಕರ್ರ ಅಂತ ತಿರುಗಿಸೋದೇನೋ ಇರ್ತದೆ. ಅವ ತಿರುಗಿಸಿದಾಗ ಚಂದ ಕಾಣಿಸ್ತದು, ನಿಮಗೆ ತಿರುಗಿಸ್ಲಿಕ್ಕೆ ಬರೋದಿಲ್ಲ. ಅದು ಸೊ ಪ್ರಾಕ್ಟೀಸ್ ಬೇಕಾಗ್ತದೆ. ನಂದು ಹಂಗೆ ಹಣೆ ಬರ, ಒಗದದ್ದು ಸೀದಾ ಹೋತದು. ನನಗೆ ಗಾಬರಿ, ಯಾರಿಗಾರು ಬಡಿದ್ರೆ ಗಾಯ ಚುಂಚು ಚೂಪದ, ಪೆಟ್ಟಾಗಲಿಕ್ಕಿಲ್ಲ. ಹಿಂಗೆ ಬಾಯಿ ತಗೊಂಡು ನೋಡ್ಕೊಂಡು ನಿಂತೀನಿ, ಎಲ್ಲಿ ಹೋತಪ್ಪ ಇದು ಅಂಥೇಳಿ ನಾನು ಎದೆ ಬಡ್ತಾ ನಿಂತು ಹೋತು. ಎದುರಿಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಿದ್ರು, ಹಸ್ಬೆಂಡ್ ಆ್ಯಂಡ್ ವೈಫ್. ಗಂಡು ಒಂದು 26, 27 ಇರಬೇಕು, ಹೆಂಡತಿಗೆ ಒಂದು 21, 22. ಅವರಿಬ್ಬರು ನಡುವೆ ಒಂದು ಸಣ್ಣ ಹುಡುಗ ಮಗು, 1.5, 2 ವರ್ಷದ ಮಗು ನಡ್ಸ್ಕೊಂಡು ಬರ್ಲಿಕ್ಕತ್ತಾರೆ. ಈ ದರಿದ್ರ ಪಕ್ಷಿ ನಾನೇ ಬಿಟ್ಟು ತಾನೇ ಅದು ಸೀದಾ ಹೋಗಿ ಮಗುನ ಹಣಿಗೆ ಬಿಡಿತ್ರಿ, ಬಲಗಣ್ಣಿನ ಮೇಲೆ ರಕ್ತ ಬಳ ಬಳ ಸೋರ್ಲಿಕ್ಕತ್ತು. ಇದೇನಾದರೂ ಬೆಳಗಾವಿನಾಗ ಮಾರ್ಕೆಟ್ನಾಗ ಆಗಿದ್ರೆ ಏನಾಗ್ತಿತ್ತು, ಮಾರುತಿ ಗಲ್ಲಿಯೊಳಗೆ ಆಗಿದ್ರೆ ಒಂದು 100 ಮಂದಿ ಸೇರ್ತಿದ್ರು. ನನಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಂದ್ರೆ ಮುಂದೆ ಕನಸನ್ಯಾಗ ಸಹಿತ ಪಾರಿವಾಳ ಬರೋದಿಲ್ಲ ನನಗೆ, ಹಂಗೆ ಆಗ್ತಿತ್ತು. ನನಗೆ ಹಾಗೆ ಆಗ್ತದಂತ ಹಿಂಗೆ ನೋಡ್ಕೋತ ನಿಂತಿದ್ದೆ. ಆ ಹುಡುಗ ಓಡಿ ಬರ್ಲಿಕ್ಕತ್ತ ನನ್ನ ಕಡೆ ಗಂಡ. ನನಗೆ ಬೀಳ್ತದೆ ಅನ್ಕೊಂಡು ಕೂತಿದ್ದೆ ನಾನು. ಅವ ಪಕ್ಷಿ ಬಿದ್ದಿತ್ತಲ್ಲ ಎತ್ಕೊಂಬಂದ, ಇಟ್ಟು ದೂರ ನಿಂತ. ನಾನು ಹಿಂಗೆ ನೋಡ್ದ, ಏಷ್ಯನ್ ಅಂತ ಕೇಳ್ದ. ಏಷ್ಯಾ ಖಂಡದವ ನೆನಪಾನೆ, ಮಾರಿ ನೋಡಿದ್ರೆ ಗೊತ್ತಾಗ್ತಾರೆ ಏಷ್ಯನ್ ಅಂಥೇಳಿ. ಎಸ್ ಇಂಡಿಯನ್ ಅಂದೆ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಂದ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಹರಕ್ ಮೂರಕ್ಕೆ ಇಂಗ್ಲೀಷ್ನ ಹತ್ತಿರ ಬಂದ. ಒಂದು ಬೈಲಿಲ್ಲರಿ ನನಗೆ, ಧ್ವನಿ ಏರಿಸಲಿಲ್ಲ. ಹತ್ತಿರ ಬಂದ, ಆ ಪಕ್ಷಿ ತೊಗೊಂಡ, ಬಲಗಡೆ ರೆಕ್ಕೆ ಎತ್ತಿದ, ಕೀಲಿ ಕೊಟ್ಟ, ಹಿಂಗೆ ಹೋಗದ. ಈ ಸಲ 3 ಸುತ್ತ ಹಾಕಿಳಿತದು. ನನಗೆ ಅಗದಿ ಭಕ್ತಿಯಿಂದ ಅಗದಿ ವಿನಯವಾಗಿ ಹೇಳ್ದ, ಸರ್ ಇದು ಹಿಂಗೆ ಒಗಿಬೇಕ್ರಿ ಸರ್ ಅಂತ. ಇನ್ಯಾರು ಒಗಿತಾರೆ ರೀ, ಮುಗದ ಅನಾಹುತ ಮಾಡಿಲ್ಲ ನಾನು. ಆದ್ರೆ ನನಗೆ ಗಾಬರಿ ಆದದಂದ್ರೆ ಬೈಲಿಲ್ಲವ. ಅವ್ನು ಬೈದಿದ್ರೆ ಸಮಾಧಾನ ಆಗ್ತಿತ್ತು ನನಗೆ. ತಪ್ಪು ಮಾಡಿ ನಾನು, ಮಗು ಗಾಯ ಮಾಡೀನಿ, ಕೈ ಮುಗಿದೆ, ತಪ್ಪಾಗ್ತಿರಿ ನನ್ನ ಕಡೆಯಿಂದ, ಮಗು ಗಾಯ ಆಯ್ತು, ಐ ಆಮ್ ಸಾರಿ ಫಾರ್ ಇಟ್ ಅಂದೆ. ಅವ್ನು ಸರ್ ಹಂಗೆ ಮಾಡಬೇಡ್ರಿ ಸರ್, ಕೈ ಮುಗಿಬೇಡ್ರಿ ಸರ್, ಏನಾಗಿಲ್ಲ, ಸಣ್ಣ ಗಾಯ, ಮಗು ಆರಾಮದ ಅಂದ. ಆ ತಾಯಿನ ನೋಡಿದೆ, ಆಕೆ ಮೊಳಕಾಲು ಅವ್ರು ಕೂತಾಳೆ, ವಸ್ತ್ರ ತೊಗೊಂಡು ಹಣಿ ರಕ್ತ ಒರೆಸ್ತಾಳೆ. ಆ ಹುಡುಗ ಅಳ್ತದಿನ್ನ, ಈಕೇನು ಮಣ ಅಂತಾಳೆ. ಆಕೆ ಮಾತಾಡೋದು ನನಗನಿಸ್ತು, ಆಕೆ ನೀನು ಬೈಲಿಕ್ಕೆ ಹತ್ತಾಳ ಅಂತ ನನ್ನ ಮನಸ್ಸು. ಮತ್ತು ಕೈ ಮುಗಿದೆ, ದಯವಿಟ್ಟು ನಿಮ್ಮ ಹೆಂಡ್ತಿಗೆ ನನಗೆ ಕ್ಷಮ ಹೇಳ್ರಿ, ಮಗುಗೆ ಪೆಟ್ಟು ಮಾಡಬೇಕು ಅಂತ ಆದದ್ದಲ್ಲ, ಅಕಸ್ಮಾತ್ ಆದದ್ದು, ಐ ಆಮ್ ವೆರಿ ಸಾರಿ ಫಾರ್ ಇಟ್ ಅಂತ ಕೈ ಮುಗಿದೆ. ಸರ್ ಹಂಗೆ ಮಾಡಬೇಡ್ರಿ ಸರ್, ಆಕೆಗೆ ಇಂಗ್ಲೀಷೇ ಬರೋದಿಲ್ಲ, ಆಕೆ ನನಗೆ ಹೇಳಕ್ಕೆ ಹತ್ತಾಳೆ, ದಯವಿಟ್ಟು ಬೇಸರ ಮಾಡ್ಕೊಳ್ಳೋದು ಬೇಡ, ಅವರು ಮಗುಗೇನು ಜಾಸ್ತಿ ಇಲ್ಲ, ಸಣ್ಣ ಗಾಯ ಆಗ್ಯದ ಅಂತ ಹೇಳಿ. ನನಗೆ ಕಪಾಳಿ ಹೊಡೆದಂಗೆ ಆತ್ರಿ. ಆ ಪಕ್ಷಿ ತೊಗೊಂಡು ಕೋಟ್ನ ಹಾಕ್ಕೊಂಡು ಮನೆಗೆ ಕುದೀತಿದ್ದು ನನ್ನ ರಕ್ತ ನನ್ನ ಬಗ್ಗೆ. ಮನೆಗೆ ಬಂದು ಏನಪ್ಪ ಹುಡುಗ ಗಾಯ ಮಾಡಿಬಿಟ್ನಲ್ಲ ಅಂತ ಬಂದು ರಿಸೆಪ್ಷನಿಸ್ಟ್ ಇರ್ತಾಳಲ್ಲ, ಸ್ವಾಗತಗಾರ್ತಿ, ಆ ಹುಡುಗಿ, ಆಕೆಗೆ ಹೇಳಿದೆ, ಇಂಥ ಒಂದು ಘಟನೆ ಆಯ್ತು ಹೊರಗೆ, ನನಗೆ ಅಕಸ್ಮಾತ್ ಭಾಳ ತಾಳ್ಮೆ ಇರೋ ಗಂಡ ಹೆಂಡತಿ ಸಿಕ್ಕರು, ಇನ್ನು ಎಲ್ಲರೂ ಹೆಂಗೆ ಇದ್ದಾರೆ ಇಲ್ಲಿ ಅಂತ ಕೇಳಿದೆ. ಆಕೆ ತಲೆ ಸಹಿತ ಎತ್ಕಿಲ್ರಿ, ಪುಣ್ಯ ಮಾಡಿದ್ದೆ ಅಂದು. ಏನು ಪುಣ್ಯ ಅಂತ ಕೇಳಿದೆ. ಅವ್ರು ಸಣ್ಣ ವಯಸ್ಸಿನವರಾಗಿದ್ದರು ಅಂತ ಸುಮ್ಮನೆ ಬಿಟ್ರಿ ನಿನ್ನ, ಅವ್ರು ಏನಾದರೂ ಮುದುಕರಾಗಿದ್ರೆ ಹೊಡೆದು ಚಟ್ನಿ ಮಾಡ್ತಿದ್ರು ನಿನ್ನ ಅಂದ್ಲು. ಇಫ್ ದೇ ವೇರ್ ಟು ಬಿ ಓಲ್ಡರ್ ದೇ ವುಡ್ ಹ್ಯಾವ್ ಬೀಟನ್ ಯು ಟು ಪಲ್ಪ್ ಅಂದ್ಲು. ನಂದೆ ಅಲ್ಲ, ಇವನ ನಮ್ಮ ದೇಶದ ರಿವರ್ಸ್ ಅಲ್ಲ, ಮುದುಕರಾಗಿದ್ರೆ ಏನು ಜಗಳ ಬಿಡೋ ಮಾರ, ಹೋಗ್ಲಿ ಬಿಡು, ಹೋಗಿ ಮುಗಿತಲ್ಲ, ಹೋಗಿ ನಡಿಯನ್ ಅಂತಿದ್ರು. ಹುಡುಗರಾದ್ರೂ ತೋಳಿ ಹರಿಸ್ತಾರೆ. ಆಕೆ ಹೇಳಿದ್ಲು, ಹುಡುಗರು ಅಂದ್ಬಿಟ್ರೆ ನಿಮ್ಮನ್ನವರು, ಮುದುಕರಾಗಿದ್ರು ಹೊಡಿತಿದ್ರು,
ಹಂಗೆ ಯಾಕೆ ಆತು ಅಂತ ಕೇಳಿದೆ. ಆಕೆ ಹಂಗೆ ಇದ್ದು ಹಂಗೆ ನಮ್ಮಲ್ಲಿ ಹಿಂಗೆ ಇದೆ. ಹುಡುಗರ ಸಿಟ್ಟು ಬರೋದಿಲ್ಲ, ಇದು ಮುದುಕರ ಸಿಟ್ಟು ಭಾಳ ಅದ. ಹುಡುಗರ ಸಿಟ್ಟು ಬರೋದಿಲ್ಲ. ಹೌದು ಬರೋದಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ, ಬರೋದಿಲ್ಲ. ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂದು. ಮೂರು ದಿವಸ ಕರ್ಕೊಂಡು ಹೋದಕ್ಕಿನ ಸೇಂಟ್ ಜೋಸಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ, ಅಲ್ಲಿ ಪಾದ್ರಿ 77 ವರ್ಷದ ಮನುಷ್ಯ. ಅವನು ನನ್ನ ಪ್ರವರ ಹೇಳ್ಕೊಂಡು ಹಿಂಗೆ ಬಂದೀನಿ ರೀ ಭಾರತದಿಂದ. ಈ ಹುಡುಗಿ ಹೇಳ್ತಾಳೆ ಹುಡುಗರ ಸಿಟ್ಟು ಬರೋದಿಲ್ಲ ಅಂತ. ಹೌದೇನು ಅಂತ ಕೇಳಿದೆ. ಮೊದಲೇ ಗಾಬರಿ ಆಗಿದ್ದೆ ನಾವು ಮಾತು ಕೇಳಿ. ಅವ್ನು ಇನ್ನೂ ಗಾಬರಿ ಮಾಡಿಬಿಟ್ಟ ನನಗೆ. ಹೌದು ಅಂದ. ಅವ್ನು ಏನು ಹೇಳ್ದ ಮುಂದೆ, ಎಸ್ ಯಂಗ್ ಪೀಪಲ್ ಡು ನಾಟ್ ಗೆಟ್ ಆ್ಯಂಗ್ರಿ ಅಂದ್ಬಿಟ್ಟು, ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್. 48ನೇ ಇಸ್ವಿ ಆದ್ಮೇಲೆ ಹುಟ್ಟಿದವ್ರು ಯಾರಿಗೂ ಕೋಪ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ. ನಾನು ಎಲ್ಲ ಇವನ ಜಪಾನೀಸು ಇವ್ರೇನು ಜೀನ್ಸೇ ಚೇಂಜ್ ಮಾಡ್ಯಾರೇನು ಹೇಳಕ್ಕೆ ಬರೋದು. ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಅದ ಅವ್ರದ್ದು. ಹೆಂಗೆ ಮಾಡಿದ್ರು? ನಂದೆ 48ನೇ ಇಸ್ವಿಗೆ ಏನಾಯ್ತು ನಿಮ್ಮಲ್ಲಿ? 48 ನಿಮಗೂ ಅಷ್ಟೇ ಇತ್ತು, ನಮಗೂ ಇದ್ದಿದ್ದಿಲ್ಲ. 48ನೇ ಇಸ್ವಿ ನಮಗೂ ಇತ್ತಲ್ಲ, 48ನೇ ಇಸ್ವಿ ನಮಗೂ ಇತ್ತಲ್ಲ, ಅವ್ರಿಗೆ ಅಷ್ಟೇ ಅಲ್ಲ. ನಾವು ಬುದ್ಧಿವಂತರು, ನಾವೇನು ಮಾಡಿದ್ವಿ ಗೊತ್ತದನ್ನು? ಶುರು ಆದ ಕೂಡಲೇ 48ನೇ ಇಸ್ವಿಗೆ ಈ ಗಾಂಧಿ ಭಾಳ ಅಂತಾನೆ, ಅಹಿಂಸಾ ಅಂತಾನೆ, ಸಾಕ್ಬಿಡ್ರಿ ಅಂತ ತಿಳ್ಕೊಂಡು ಗಾಂಧಿನ ಕೊಂದು ಹಾಕ್ಬಿಟ್ರಿ ಜನವರಿ 30ಕ್ಕೆ. ಅಲ್ಲೇ ನಿಮಗೆ ನಿಜ ಹೇಳ್ತೀನಿ ಸರ್, ನಿಮಗೆ ಆಶ್ಚರ್ಯ ಆಗ್ತದೆ. ನೀವು ಜಪಾನಿಗೆ ಹೋದ್ರೆ ಬಾಯಿ ಬಿಟ್ಟು ಹೇಳ್ತಾರೆ ಅಲ್ಲಿ ಮಂದಿ, ವಿ ರೆಸ್ಪೆಕ್ಟ್ ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಗಾಂಧಿ ಆ್ಯಂಡ್ ಬುದ್ಧ. ಎಷ್ಟು ಮರ್ಯಾದೆ ಇದ್ರೆ ನಮಗೆ ಅಲ್ಲಿ ಹೋದರೆ, ನೀವು ಗಾಂಧಿ ಬುದ್ಧನ ಜಾಗದಿಂದ ಬಂದವರು ಒಂದು ಮರ್ಯಾದೆ ಕೊಡ್ತಾರೆ. ನಾಂದೆ 48ನೇ ಇಸ್ವಿ ನಮಗೂ ಇತ್ತು, ನಿನಗೇನಾಯ್ತು 48ನೇ ಇಸ್ವಿ ಜಪಾನ್ಯಾಗ ಅಂತ ಕೇಳಿದೆ. ಅವ ಹೇಳ್ದ ನಥಿಂಗ್ ಹ್ಯಾಪನ್ಡ್ ಇನ್ 1948. 48ನೇ ಇಸ್ವಿಗೆ ಏನೂ ಆಗಲಿಲ್ಲ. ಏನು ಅನಾಹುತ ಆದದ್ದಲ್ಲ 45ನೇ ಇಸ್ವಿಗೆ ಆಯ್ತು. ನಿಮ್ಗೆ ಗೊತ್ತದ, 6ನೇ ಆಗಸ್ಟ್ 9ನೇ ಆಗಸ್ಟ್ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಬಿತ್ತು. ಧ್ವಂಸ ಆಗೋದು. 5 ಮಿನಿಟ್ನಾಗ 2 ಲಕ್ಷ ಮಂದಿ ಹುಳ ಸತ್ತಂಗೆ ಸತ್ತೋಗ್ಬಿಟ್ರು. ಆ ಪಾದ್ರಿ ಹೇಳ್ತಾನೆ, ಹಿಂಸಾದ ಕೆಟ್ಟ ಮುಖ ನೋಡಿಬಿಟ್ಟಿವಿ ನಾವು. ಆಗ ನಾವೆಲ್ಲ ಶಿಕ್ಷಣ ತಜ್ಞರು ಕೂತ್ಕೊಂಡು ವಿಚಾರ ಮಾಡಿದ್ವಿ, ಹಿಂಸೆಯಿಂದ ಜಗತ್ತಿಗೆ ಒಳ್ಳೇದಾಗೋದಿಲ್ಲ, ನಾವು ಅಹಿಂಸೆಯನ್ನು ಅಪ್ಕೋಬೇಕು ಅಂತ ತೀರ್ಮಾನ ಮಾಡಿ 48ನೇ ಇಸ್ವಿಯಿಂದ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆವತ್ತಿಂದ ನಮ್ಮ ದೇಶದೊಳಗೆ ಯಾವುದೇ ಶಾಲೆಗೆ ಯಾವುದೇ ಮಗು ಹೋಗಲಿ, ಅವ್ನು ಹೇಳಿದ ಮಾತು ಇಂಗ್ಲೀಷ್ನಾಗಿತ್ತಪ್ಪ, ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ವರ್ಡ್ ಮರಿ ಸಾಧ್ಯ ಇಲ್ಲ. ಅವ್ನು ಹೇಳ್ದ, ವಿ ಮೇಕ್ ಅವರ್ ಯಂಗ್ಸ್ಟರ್ಸ್ ಇನ್ಕೇಪಬಲ್ ಆಫ್ ವೈಲೆನ್ಸ್. ಭಾಳ ಧೈರ್ಯ ಬೇಕ್ರಿ ಹೇಳಬೇಕಾದ್ರೆ. ನಮ್ಮ ಹುಡುಗರು ಹಿಂಸಾವಾದಿಗಳು ಆಗಲಾರ್ದಂಗೆ ಮಾಡಿಬಿಟ್ಟಿವಿ ನಾವು ಅಂದ. ಐ ವಿಶ್ ವಿ ಕ್ಯಾನ್ ಸೇ ದ್ಯಾಟ್ ಸಮ್ ಡೇ. ಅವ್ಗಂದು ಹೆಂಗೆ ಮಾಡಿದ್ರಿ ಇದನ್ನ, ನೀವು ನೋಡ್ಕೊಂಬ ಅಂದ. ನೀವು ಹೇಳ್ತೀನಿ ಸ್ನೇಹಿತರೆ, ಪ್ರತಿಯೊಂದು ಶಾಲೆಯೊಳಗೆ ಮೆಂಟಾರ್ ಸ್ಕೀಮ್ ಮಾಡ್ಯಾರವ್ರು. ಮೆಂಟಾರ್ ಸ್ಕೀಮ್ ಅಂದರೆ 10 ಜನ ಹುಡುಗರಿಗೆ ಒಬ್ಬ ಟೀಚರ್ ಇನ್ಚಾರ್ಜ್, ನೋಟ್ಬುಕ್ ಕರೆಕ್ಷನ್ ಮಾಡೋದಲ್ಲ, ಅದು ಇದ್ದೇ ಇರ್ತದೆ. 10 ಹುಡುಗರು ಪರ್ಸ್ನಲ್ ಜವಾಬ್ದಾರಿ ಅನ್ನೊಂದು. ಆ ಟೀಚರ್ ಹುಡುಗ ಮನೆಗೆ ಹೋಗ್ತಾರೆ, ಅಜ್ಜ ಅಜ್ಜಿಗೆ ಹೇಳ್ತಾರೆ, ಈ ಹುಡುಗ ಏನಾರ ಕ್ರೂರ ಕೆಲಸ ಮಾಡಿದ ಅಂದ್ರೆ ನನಗೆ ಫೋನ್ ಮಾಡಿರಿ. ಸಣ್ಣ ಕೆಲಸ ಮಾಡ್ತಾನವ, ಮಗ್ಗಲ ಮನೆಗೆ ಗ್ಲಾಸ್ ಹೊಡಿತಾನೆ, ನಾಯಿ ಕಲ್ಲು ಹೊಡಿತಾನೆ, ಯಾವುದೋ ಹುಡುಗನ ಚಿವುಡ್ತಾನೆ, ತಕ್ಷಣ ಫೋನ್ ಹೋಗ್ತದೆ ಅವರಿಗೆ. ಆ ಟೀಚರ್ ಏನು ಮಾಡ್ತಾರೆ, ಆ ಮಗುನ ಕರ್ಕೊಂಡು ಹೋಗಿ ಗಾರ್ಡನ್ಯಾಗ ಒಂದು ಕಡೆ ಕೂಡಿಸಿ, ನೀನು ಮಗನ ಮನೆಗೆ ಗ್ಲಾಸ್ ಹೊಡೋದೇನೋ ನೀನು? ಹೌದು. ನಿಮಗೆ ಹೆಂಗೆ ಗೊತ್ತಾತ್ರಿ ಮೇಡಮ್? ಹೆಂಗೆ ಗೊತ್ತಾತಂದ್ರೆ ನಾ ಮೆಂಟರ್ ಎಲ್ಲ ನಿನ್ಗೆ ಗೊತ್ತದ, ಎಲ್ಲ ಗೊತ್ತದ ನನಗೆ. ಆಗಲೇ ಬೆಳಿಗ್ಗೆ SP ಹೇಳಿದರು, ನೆನಪದೆ ನಿಮಗೆ? ಟೀಚರ್ ಹೇಳಿದ ಖರೆ ಅನ್ನಿಸ್ತು, ನಾ ಹೇಳಿದ ಖರೆ ಅನ್ನಿಸ್ತಿಲ್ಲ ನನ್ನ ಮಗಳಿಗೆ ಅಂತ ಹೇಳಿದರು. ಇದು ಖರೆ ಅದ, ನಿಮ್ಗೆ ಗೊತ್ತದ, ನಿಮಗೂ ಎಲ್ಲ ಅನುಭವ ಆಗ್ಯದ. ಎಷ್ಟೋ ಸಲ ಆಗಿಲ್ಲ, ಪೇರೆಂಟ್ಸ್ ಕರ್ಕೊಂಬರ್ತಾರೆ ಮಕ್ಕಳನ್ನ, ನಮ್ಮ ಹುಡುಗ ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ ಮೇಡಮ್ ಅಂತಾರೆ. ಅವ್ರ ಹುಡುಗ ನೀವು ಬುದ್ಧಿ ಹೇಳಬೇಕು. ಯಾಕಂದ್ರೆ ನೀವು ಹೇಳಿದ್ದು ಕೇಳ್ತ ಹುಡುಗ, ಅವ್ರು ಹೇಳಿದ್ದು ಕೇಳೋದಿಲ್ಲ. ಇದು ಎಷ್ಟು ಚಂದ ಬಳಸ್ಕೊಂಡಾರ ಜಪಾನ್ಯಾಗ ಅಂದರೆ, ಟೀಚರ್ ಹೇಳ್ತಾರೆ ವೈಲೆನ್ಸ್ ಈಸ್ ಬ್ಯಾಡ್, ವೈಲೆನ್ಸ್ ಈಸ್ ಬ್ಯಾಡ್, ವೈಲೆನ್ಸ್ ಈಸ್ ಬ್ಯಾಡ್. 2 ವರ್ಷದಿಂದ 20 ವರ್ಷ ತನಕ ಕಂಟಿನ್ಯೂಸ್ ಆಗಿ ವೈಲೆನ್ಸ್ ಈಸ್ ಬ್ಯಾಡ್ ಅಂದರೆ ಏನಾಗ್ತದೆ ಗೊತ್ತೇನು? ಇಂಡಾಕ್ಟ್ರಿನೇಷನ್. ತಲೆ ಕೂತ್ಬಿಡ್ತು ಹುಡುಗ, ಅವಾಗ ಆಗೋದೇ ಇಲ್ಲ ವೈಲೆನ್ಸ್ ಆಗಲಿಕ್ಕೆ. ನೀವು ಜಪಾನ್ ಇತಿಹಾಸದಾಗ ನೋಡ್ರಿ, ದೇ ವರ್ ದ ಮೋಸ್ಟ್ ವೈಲೆಂಟ್ ಪೀಪಲ್ ಅರ್ಲಿಯರ್. ಚೇಂಬರ್ಸ್ ಆಫ್ ಶಾವಲಿನ್ ಎಲ್ಲ ಅಲ್ಲೇ ಇದ್ದದ್ದು. ಆದರೆ ಇದಾದ ಮೇಲೆ ಪೂರ್ತಿ ಅಹಿಂಸಾ ರಾಷ್ಟ್ರ ಆಗಿ ಹೋಯ್ತಲ್ಲ ಅದು. ಇವತ್ತಿಗಾದ್ರೂ ಜಪಾನಲ್ಲಿ ಹೇಳ್ತಾರೆ, ಅವರ್ ಕಂಟ್ರಿ ಬಿಕೇಮ್ ನಾನ್ ವೈಲೆಂಟ್ ಬಿಕಾಸ್ ಆಫ್ ಟೀಚರ್ಸ್, ನೋಬಡಿ ಎಲ್ಸ್. ಟೀಚರಿಂದ ದೇಶ ಬದಲಾಯಿತು ಅಂತ ತಿಳ್ಕೊಂಡು. ನೀವು ಹಿರೋಶಿಮಾಕ್ಕೆ ಹೋಗಬೇಕು, ನೀವು ಜಪಾನಿಗೆ ಹೋಗೋದಾತಂದ್ರೆ ಟೋಕಿಯೋ ಮಿಸ್ ಆದರೆ ಏನು ದುಃಖ ಪಡಬೇಡ್ರಿ, ಕನ್ಫ್ಯೂಸ್ಡ್ ಬೆಂಗಳೂರು ಅದು. ಬಟ್ ಡೋಂಟ್ ಮಿಸ್ ಹಿರೋಶಿಮಾ. ನನಗೆ ಎಷ್ಟೋ ಸಲ ಕನಸಿನಾಗ ಬರ್ತದೆ ಹಿರೋಶಿಮಾ ಜಾಗ. ಆ ಯಾವ ಜಾಗದಾಗ ಬಾಂಬ್ ಬಿತ್ತಲ್ಲ, ಆ ಬಿಲ್ಡಿಂಗ್ ಹಾಗೆ ಇಟ್ಟಾರ, ಇನ್ನು ಅರ್ಧ ಸುಟ್ಟು ಕರಕಾಗ್ಯದ ಬಿಲ್ಡಿಂಗ್. ಅದು ಡೋಮ್ ಶೇಪ್ಡ್ ಬಿಲ್ಡಿಂಗು ಕರಕಾಗಿ ಹೋಗ್ಯದ. ಅದು ಹಾಗೆ ಇಟ್ಟಾರ ಬಿಲ್ಡಿಂಗು. ಅದು ಸುತ್ತಲ ಒಂದು 50 ಎಕರೆ ಬ್ಯೂಟಿಫುಲ್ ತೋಟ ಮಾಡ್ಯಾರ. ಇಟ್ಟು ಚಂದ ತೋಟ ಮಾಡ್ಯಾರ ಅದನ್ನು. ನಾ ಎಷ್ಟೋ ಜನ ಜಪಾನಿ ಫ್ರೆಂಡ್ಸ್ ಕೇಳಿದೆ, ಅದನ್ನ ಯಾಕೆ ಇಟ್ಟಿರೋ ಮಾರಾಯ ಕಣ್ಣು ಚುಚ್ಚಂಗೆ, ಸುಟ್ಟು ಕರಕಲಿ ಬಿಲ್ಡಿಂಗ್ ತೆಗೆದು ಹಾಕಬಾರ್ದು, ಅದನ್ನು ತೆಗಿಯಂಗಿಲ್ಲ ಅಂದ್ರೆ ಮುದ್ದಾಮಿಟ್ಟಿವಿ ಅಂದ್ರೆ ಅವರು. ಯಾಕಂದ್ರೆ ದಯವಿಟ್ಟು ಗಮನಿಸ್ರಿ ಮೌಲ್ಯಗಳನ್ನು ಹೆಂಗೆ ಕಲಿಸ್ತಾರಂತ. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ತೋಟಕ್ಕೆ, ಹುಡುಗರಿಗೆ ಹೇಳ್ತೀವಿ, ನಿನ್ನ ಮನಸ್ಸಿನಾಗ ಕ್ರೌರ್ಯ, ಹಿಂಸೆ, ಕೋಪ, ತಾಪ ಬಂತಂದ್ರೆ ನಿನ್ನ ಜೀವನ ಆ ಬಿಲ್ಡಿಂಗ್ನಂಗೆ ಆಗ್ತದೆ. ಮನಸ್ಸಿನಾಗ ಶಾಂತಿ ಇದ್ರೆ ನಿನ್ನ ಜೀವನ ಈ ತೋಟದಂಗೆ ಆಗ್ತದೆ ಅಂತ. ಎಂಥ ಚಂದ ಕಲಿಸೋ ರೀತಿ ಅಲ್ಲ.
ಅದು ಮೌಲ್ಯಗಳನ್ನು ಕಲಿಸೋದು ಬರೀ ಕ್ಲಾಸ್ ರೂಮ್ನಾಗೆ ಅಂತಲ್ಲ, ಹೊರಗಡೆ ಆಗ್ತದೆ. ಆವತ್ತು ನನಗೆ ಅನಿಸ್ತು ಇಡೀ ದೇಶ ಬದಲಿ ಮಾಡುವಂಥ ಶಕ್ತಿ ಮೇಷ್ಟ್ರಿಗೆ ಮಾತ್ರ ಇರುವಂಥದ್ದು, ಇನ್ಯಾರಿಗೂ ಇಲ್ಲ. ದಯವಿಟ್ಟು ಗಮನಿಸ್ರಿ, ಯಾವ ಪ್ರೊಫೆಷನ್ಯಾಗ ನಿಮ್ಮ ಮುಂದೆ 40 ಹುಡುಗರು ಕೂತು ನೀವು ಹೇಳಿದ್ದನ್ನು ಕೇಳ್ತಾವೆ ಹೇಳ್ರಿ? ಹಸಿ ಮಣ್ಣಿದ್ದಂಗೆ ಕೈಯಾಗದು. ಅದನ್ನು ನಾನು ದೇವರೇ ಮಾಡ್ಬೋದು, ದೆವ್ವಾರೇ ಮಾಡ್ಬೋದು. ನಾನು ಚಲೋ ಮೌಲ್ಯ ಕಲಿಸಿದೆ ಅಂದರೆ ಆ ಹುಡುಗ ದೊಡ್ಡವಾಗ್ತಾನೆ, ನೆನೆಸ್ತಾನೆ ನಿಮ್ಮನ್ನು. ಇವತ್ತು ಹೆಂಗೆ ಹಿಂದಕ್ಕೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಪಂಜಾಬ್ ಹೋಗಿ ಅವ್ರ ಟೀಚರ್ ನಮಸ್ಕಾರ ಮಾಡಿ ಬಂದರು. ಹೋಗಿ ಅವ್ರ ಟೀಚರ್ ಆರಾಮಿಲ್ಲ ಅಂತ ಗೊತ್ತಾದಾಗ ಹೋಗಿ ನಮಸ್ಕಾರ ಮಾಡಿ ಬಂದರು. ಈ ಶಕ್ತಿ ಮೇಷ್ಟ್ರಿಗೆ ಮಾತ್ರ ಇರೋದು, ಪ್ರೈಮ್ ಮಿನಿಸ್ಟರ್ ನಮಸ್ಕಾರ ಮಾಡಿಸ್ಕೊಳ್ಳುವಂಥ ಶಕ್ತಿ, ಉಳಿದವ್ರಿಗಿಲ್ಲ. ಅದನ್ನು ಆದರೆ ಅದ್ಭುತ ಆಗ್ತದೆ. ಅಂಥ ವೃತ್ತಿಗೆ ನಾ ಸೇರಿದವ ಅಂತ ಅಭಿಮಾನ ನನಗಿರಬೇಕಾಗ್ತದೆ ಅಲ್ಲ, ಪ್ರೈಡ್. ಆ್ಯಂಡ್ ಲಾಸ್ಟ್ ಕ್ವೆಶ್ಚನ್ ಅದು ಕೇಳಿದ್ದು, ಡು ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆ್ಯಸ್ ಮಚ್ ಆ್ಯಸ್ ಯುವರ್ ಓನ್ ಚಿಲ್ಡ್ರನ್? ನಿಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮ ಮಕ್ಕಳಷ್ಟಾದರೂ ಪ್ರೀತಿ ಮಾಡ್ತೀರಾ ಅಂತ. 3 ಸ್ಟೇಜು: ವಿಷಯ ಪ್ರೀತಿ ಮಾಡೋದು, ವೃತ್ತಿ ಪ್ರೀತಿ ಮಾಡೋದು, ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡೋದು. ಡು ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆ್ಯಸ್ ಮಚ್ ಆ್ಯಸ್ ಯುವರ್ ಓನ್ ಚಿಲ್ಡ್ರನ್? ಸ್ವಾಮಿಗಳು ಕೇಳಿದಾಗ ನಾನು ಎಸ್ ಸರ್ ಅಂದೆ. ಎಸ್ ಸರ್ ಅಂದ್ಕೂಡಲೇ, ಬಿಕಾಸ್ ಐ ಹ್ಯಾಡ್ ಸೀನ್ ಎ ಟೀಚರ್ ಲೈಕ್ ದ್ಯಾಟ್. ಈ ಘಟನೆ ಬಹುಶಃ ಭಾಳ ಜನ ಗೊತ್ತಿರ್ತದೆ. ಇದು ನನ್ನ ಮಾಸ್ತರ್ ಕಥೆ ಹೇಳಿದ್ದು. ಅದನ್ನು ಎಲ್ಲೆಲ್ಲೋ ಬಂದುಬಿಟ್ಟದೆ ಅದು ಇವತ್ತು, ಬಿಕಾಸ್ ಆಫ್ ವಾಟ್ಸಪ್ ಆ್ಯಂಡ್ ಆಲ್ ದ್ಯಾಟ್ ಎಲ್ಲ ಕಡೆ ಬಂದಿರ್ತದೆ. ಬಟ್ ಅದು ಹೇಳಲೇಬೇಡ ನಾನು, ಯಾಕಂದ್ರೆ ಯಾರು ಕೇಳಿಲ್ಲ ಅವ್ರಿಗೆ ಪ್ರಯೋಜನ ಆಗ್ತದೆ, ಕೇಳಿದವ್ರಿಗೂ ಪ್ರಯೋಜನ ಆಗ್ತದೆ. ಯಾಕಂದರೆ ಅದು ವಾಟ್ಸಪ್ಪದು ಸಣ್ಣದಿರ್ತದೆ, ಇದು ಡೀಟೇಲ್ ಆಗಿರ್ತದೆ. ಇದು ನನಗೆ ಆದದ್ದು ಘಟನೆ. ಅದು ಯಾಕೆ ನನಗೆ ಮಾದರಿಯಾಗಿ ನಿಂತ್ಕೊಳ್ತದಂದ್ರೆ, ಈ ಬಗ್ಗೆ ಘಟನೆ ಬರೋದು ನಾನು 40 ವರ್ಷದಿಂದ ಪೇಪರ್ನ ಹಾಕಿದ್ದೆ. ಪ್ರಬುದ್ಧ ಭಾರತ ಅಂತ ಬರ್ತದೆ, ರಾಮಕೃಷ್ಣ ಆಶ್ರಮದ್ದು. ಅಲ್ಲಿ ಆರ್ಟಿಕಲ್ ಬರೆದಿದ್ದೆ. ಈಗ ಅದು ಸುಮಾರು 16 ಭಾಷೆಗೆ ಅನುವಾದ ಆಗ್ಯದ. ನಾನು ಮಾಸ್ಕೋಗೆ ಹೋದಾಗ ನನಗೆ ತೋರಿಸ್ತಾರೆ ಅವರು, ಯುವರ್ ಸ್ಟೋರಿ ಈಸ್ ಇನ್ ಅವರ್ ಬುಕ್ ಅಂತ ತೋರಿಸ್ತಾರೆ. ನಾನು ಧಾರವಾಡದ ಕೆ ಬೋರ್ಡ್ ಹೈಸ್ಕೂಲ್ನಾಗ ಓದ್ತಿದ್ದೆ. ಕೆ ಬೋರ್ಡ್ ಹೈಸ್ಕೂಲ್ ಸ್ವಲ್ಪ ಭಾಳ ಪ್ರಸಿದ್ಧ ಶಾಲೆ ಅವಾಗ. ಅಲ್ಲಿ ಒಂಥರ ಶಾಣ್ಯಾರ ಶಾಲೆ ಅಂತ ಹೆಸರು. ನಾವೊಬ್ಬನೇ ಹಂಗಿದ್ದಿದ್ದಿಲ್ಲ. ಅವರು ಅಲ್ಲಿ ಶಾಲೆಗೆ ಸೇರ್ಕೊಂಡ್ಬಿಟ್ಟೆ. SSLC ಓದ್ತಿದ್ದೆ. ನಮ್ಮಪ್ಪ ಸರ್ಕಾರಿ ಕಾದ್ರಿಂದ ಮೇಲೆ ಟ್ರಾನ್ಸ್ಫರ್ ಆಗೋದು. ನಮ್ಮ ತಂದೆ ಭಾಳ ಪ್ರಾಮಾಣಿಕ, ಟ್ರಾನ್ಸ್ಫರ್ ಆಗ್ತಿತ್ತು. ಅವ್ರು ರೆಡಿ ಇದ್ರು ಬ್ಯಾಗ್ ಹಿಡ್ಕೊಂಡು ಹೋಗ್ತೀನಿ ಅಂತ. ಅಂದರು ಮಕ್ಕಳ ಶಿಕ್ಷಣ ಹೆಂಗೆ ಆಗ್ಬೇಕು ಅಡಿಕೆ? ಅದಕ್ಕೆ ಹೇಳಿ ಧಾರವಾಡದಾಗ ಮಾಳಮಡ್ಡಿ ಮನೆ ಮಾಡಿ ನಾನು ನಮ್ಮ ಅಕ್ಕ ಇಬ್ಬರು ಇದ್ವಿ. ನಮ್ಮ ಅಕ್ಕನ ಸಲ ಭಾಳ ಕಷ್ಟಪಟ್ಟೀನಿ ರೀ ನಾನು. ಭಾಳ ತ್ರಾಸಾಗ್ಯದ ಅಕ್ಕನಿಂದಾಗ ನನಗೆ. ಅದು ಹೇಳ್ಬೇಕು, ನಾನು ಭಾಳ ತ್ರಾಸಾಗ್ಯದ ಅಕ್ಕಿಂದ ನನಗೆ. ಈ ಅಕ್ಕ ತಮ್ಮ ಅಣ್ಣ ತಮ್ಮ ನಡುವೆ ವಯಸ್ಸು ಕಮ್ಮಿ ಇತ್ತಂದ್ರೆ ಅಂತರ ಜಗಳ ಬರ್ತದೆ. ಗ್ಯಾಪ್ ಇದ್ರೆ ಜಗಳ ಬರೋದಿಲ್ಲ. ನನ್ನ ಅಕ್ಕ ನನಗಿಂತ 6.5 ವರ್ಷ ದೊಡ್ಡ ಆಕೆ ಜಗಳ ಆಡೋ ಸಾಧ್ಯ ಇಲ್ಲ. ನನ್ನ ತಾಯಿನೇ ಆಕೆ. ಆಕೆಯಿಂದ ಯಾಕೆ ಕಷ್ಟಪಟ್ಟೆ ನಾನು ಭಾಳ ತ್ರಾಸ ಆಯ್ತು ಅಂದರೆ, ವಿಚಿತ್ರ ಹೆಣ್ಮಗಳಾಕೆ. SSLC ಇಂದ MSc ತನಕ ಫಸ್ಟ್ ರ್ಯಾಂಕ್ ರೀ. ತೀರ ಅಸಹ್ಯ ಅಲ್ಲ, ಒಂದು ಸಲ ಸೆಕೆಂಡ್ ರ್ಯಾಂಕ್ ಇಲ್ಲ. SSLC ಇಂದ MSc ತನಕ ಫಸ್ಟ್ ರ್ಯಾಂಕೇ ಥ್ರೂಔಟ್. ಅದ್ರಾಗ ಫಸ್ಟ್ ಇಯರ್ BSc ಇಂದ MSc ಫೈನಲ್ ಇಯರ್ ತನಕ 100% ರಿಸಲ್ಟ್. ಮ್ಯಾಥಮೆಟಿಕ್ಸ್ ಮೇಜರು, ಮೈನರ್, ಸ್ಟ್ಯಾಟಿಸ್ಟಿಕ್ಸ್. 10 ಪ್ರಶ್ನೆ ಕೊಟ್ಟು ಯಾವುದರೆ 6 ಬರ್ರಿ ಅಂತ 10 ಬರೆದು ಬರೋಕ್ಕೆ, ಯಾವ್ದಾರು ಆರಿಸ್ಕೋರು ನೀವೇ ಅಂತ 10 ಕರೆಕ್ಟೇ ಇರ್ತಿದ್ದು. ಆಕೆ ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ತಿಲ್ಲ, ನಾನೇ ಹೋಗಮ್ಮ ಆಕೆ ನೋಡ್ಕೊಂಬರ್ತೀನಿ ಸೆಕೆಂಡ್ ರ್ಯಾಂಕ್ ಯಾರು ಬಂದಾರ. ಯಾಕಂದ್ರೆ ಫಸ್ಟ್ ನಾವು ಕೇಳಿದೆ. ನಿಮ್ಮ ನೆನಪಾಗಬೇಕು, ಅವಾಗೆಲ್ಲ ಓಣಿಗೊಬ್ಬರು ವೈಸ್ ಚಾನ್ಸಲರ್ ಇದ್ದಿದ್ದಿಲ್ಲ, DC ಪಾರ್ಟಿಯವರೊಬ್ಬರೇ. ನಮ್ಮ ಸಣ್ಣ ಮನೆ ಕಮಲಾಪುರ ಕಂಪೌಂಡ್ ಅಂತ, ಆ ಮನೆಗೆ DC ಪಾರ್ಟಿಯವ್ರು ಬಂದು, ಆಶ್ಚರ್ಯ ಆಗ್ತದೆ ನೆನೆಸ್ಕೊಂಡ್ರೆ ನನಗೆ. ಅಂಬಾಸಡರ್ ಕಾರ್ ಒಂದೇ ಆವಾಗ, ಉಳುಕಿ ಕಾರ್ ಇದ್ದಿದ್ದಿಲ್ಲ. ವೈಸ್ ಚಾನ್ಸಲರ್ ಬಂದ್ರೆ ಗವರ್ನರ್ ಬಂದಂಗೆ, ಮುಂದೆ ಗವರ್ನರ್ ಆದ್ರು ಅವ್ರು ರಾಮದ್ ಬೇರೆ. ಕಾರ್ನ್ಯಾಗ 3 ಮಂದಿ ಬಂದಾರ ಅವರು. 3 ಮಂದಿ ತ್ರಿಮೂರ್ತಿಗಳು ಅಂತ ಕರಿತಿದ್ವಿ ಅವಾಗ ನಾವು. ಪಾವಟೆಯವರು ವೈಸ್ ಚಾನ್ಸಲರು, SS ಒಡಿಯರ್ ರಿಜಿಸ್ಟ್ರಾರು, ಶಾಪೇಟಿ ಅಂತ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. 3 ಮಂದಿ ಬಂದ್ಬಿಟ್ರೆ ಕಾರ್ನ್ಯಾಗ. ನಮ್ಮ ಮನ್ಯಾಗ ಒಂದೇ ಕುರ್ಚಿ. ಪಾವಟೆಯವ್ರು ಕುರ್ಚಿ ಮೇಲೆ ಕೂತರು, ಜಮ್ಖಾನೆ ಅಷ್ಟು ನಮ್ಮ ಅಜ್ಜಿ ಕೂಡಿಸಿದ, ರಿಜಿಸ್ಟ್ರಾರು ಕೂತಿದ್ರು. ನಮ್ಮ ಅಜ್ಜಿಗೆ ಹೆದರಿಕೆ, ಯಾಕೆ ಬಂದ್ರು ಮನೆಗೆ ಇವರು ಅಂತ. ಪಾವಟೆಯವ್ರು ಬಂದದ್ದು ಎದಕ್ಕೆ ಗೊತ್ತೇನು? ದೊಡ್ಡತನ ನೋಡ್ರಿ ಅವ್ರು ಹೆಂಗಿತ್ತು ದೊಡ್ಡತನ ಅವಾಗ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಅವಾರ್ಡ್ ಬಂದದ್ದು ನಮ್ಮ ಅಕ್ಕಗೆ, ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಫ್ ಇಂಡಿಯಾ ಅಂತ. ಆಗ ತಿಂಗಳಿಗೆ 60 ರೂಪಾಯಿ ಸ್ಕಾಲರ್ಶಿಪ್ಪು. ಐ ಆಮ್ ಟಾಕಿಂಗ್ 1961. 60 ರೂಪಾಯಿ ಸ್ಕಾಲರ್ಶಿಪ್ ತಿಂಗಳ. ಅವ್ರು ಸ್ವತಃ ಬಂದು ಕೊಟ್ಟು ಹೋದ್ರು ವೈಸ್ ಚಾನ್ಸಲರ್ ಮನೆಗೆ. ನಮ್ಮ ಅಕ್ಕ ಅಂತಾಕಿ, ನಾ ಕಷ್ಟಪಡೋದು ಸಾಧ್ಯ ಇಲ್ಲ. ಯಾಕೆ ಕಷ್ಟಪಡೋದು? ಅದಕ್ಕೆ ನಾನು ಎಲ್ಲಿ ಹೋದ್ರು ಬಂದು ಕೇಳೋರು, ಲತಾನ್ ತಮ್ಮಲ್ಲ ನೀನು, ನೀ ಯಾಕೆ ಹೆಂಗಿದ್ದಿ? ನಾ ಏನು ಮಾಡಲಿ, ಆಕೆ ಹಂಗಿದ್ರೆ ನನಗೂ ಫಸ್ಟ್ ರ್ಯಾಂಕೇ ಬರ್ಬೇಕು. ಎಂದೂ ಬರಲಿಲ್ಲ ನಾನು ಫಸ್ಟ್ ರ್ಯಾಂಕು. ಭಾಳ ಅಂದರೆ ಸೆಕೆಂಡ್ ರ್ಯಾಂಕ್ ಬಂದದ್ದು, ನಾನು ಫಸ್ಟ್ ರ್ಯಾಂಕ್ ಬರಲಿಲ್ಲ. ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ, ಫಿಸಿಕ್ಸು. ಅಲ್ಲಿ 100ಕ್ಕೆ 100 ಕೊಡೋದಿಲ್ಲ ಅವ್ರು. ಕೊಡೋದಿಲ್ಲ ಅಂತ ಅವ್ರ ಮೇಲೆ ಯಾಕೆ ತಪ್ಪು ಹಾಕಲಿ. ನನಗೆ ಬರಲಿಲ್ಲ 100ಕ್ಕೆ 100, ನನಗೆ ಬರಲಿಲ್ಲ. ಸೆಕೆಂಡ್ ರ್ಯಾಂಕೇನು ಬಂದದ್ದು. ನಾನು SSLC ಮುಗಿಸಿದೆ, ಆಕೆ MSc ಫೈನಲ್ ಇಯರ್ ಮುಗಿಸಿದ್ಲು. ನಮ್ಮ ಅಪ್ಪಗೆ ಟ್ರಾನ್ಸ್ಫರ್ ಆಗಿ 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 ಕೋಲಾರಕ್ಕೆ ಬಂದಿದ್ರು ಕೆಳಗೆ. ಉತ್ತರದಾಗ ಮೇಲೆ ನಾವು ಧಾರವಾಡದಾಗ, ಅವ್ವ ಅಪ್ಪ ಕೋಲಾರದಾಗ.
ಸೂಟಿಗೊಮ್ಮೆ ಹೋಗೋರು ಓಪನ್ ಕಡೆ ನೋಡ್ಲಿಕ್ಕೆ ನಾವು 6 ತಿಂಗಳು ಮಾರಿ ನೋಡ್ತಿದ್ದಿಲ್ಲ. ಸೂಟಿಗೆ ಹೋದ್ವಿ. ಕೋಲಾರ ಎಷ್ಟು ತಂಪಿರ್ತದೆ ಗೊತ್ತದಿಲ್ಲ ನಿಮಗೆ, ಮೇ ಹೊತ್ತಿಗೆ ಭಾರಿ ಕುದೀತಿರ್ತದೆ. ಅಲ್ಲಿ ಹೋದ್ವಿ. ನಮ್ಮಪ್ಪ ಏನು ಮಾಡಿದ್ರು, ಸೂಟಿಗೆ ಬಂದ ಹುಡುಗರು ಒಂದು ಟ್ರಿಪ್ ಮಾಡಿ ತಿರುಪತಿ ಕಾಳಹಸ್ತಿ ಒಂದು 6 ದಿವಸ ಒಂದು ವೆಹಿಕಲ್ ಮಾಡ್ಕೊಂಡು ಹೋದ್ವಿ. 6-7 ದಿವಸ ತಿರುಗಾಡಿ ಬಂದ್ವಿ. ರಾತ್ರಿ ಬಂದು ಮಲ್ಕೊಂಡ್ವಿ, ರಾತ್ರಿ ಲೇಟಾಗಿ. ಮುಂಜಾನೆ ನಮ್ಮ ತಂದೆ ಎದ್ದು ಊರಾಗ ಇದ್ದಿದ್ದಿಲ್ಲಲ್ಲ 5-6 ದಿವಸ 6-7 ದಿವಸ ಆ ಎಲ್ಲ ಪೇಪರ್ ಓದ್ತಿದ್ರು. ಇದು ಕೆಲವು ಗಂಡಸರಿಗಿರುವಂಥ ರೋಗ. ತಾವು ಊರಾಗ ಇದ್ದಿದ್ದಿಲ್ಲ ಅಂದ್ರೆ ಹಿಂದಿನ ದಿವಸದ ಪೇಪರ್ ಎಲ್ಲ ಓದಬೇಕು. ಓದಿ ನಾ ಪೇಪರ್ ಓದಿದ್ರು ಜಗತ್ತು ಹೆಂಗೆ ಮುಂದೆ ಹೋತು ಅಂತ ಆಶ್ಚರ್ಯಪಡೋ ಜನ ಇವರು. ನಮ್ಮ ತಂದೆ ಓದ್ತಾಯಿದ್ರು. ಒಮ್ಮೆ ಓದಿರಿದ್ರು, ಹೇ ನಂಬರ್ ಏನು ಒಂದು ಅಂತ ಓದಿರಿದ್ರು. ನಾ ಮಲ್ಕೊಂಡಿದ್ದೆ, ನನಗೇನು ಗೊತ್ತೇ ಇಲ್ಲ. ನಮ್ಮ ಅಕ್ಕ ಏನಾಯ್ತು ಅಂತ ಕೇಳಿದ್ಲು. ರಿಸಲ್ಟ್ ಬಂದು 5 ದಿವಸ ಆಗ್ಯದ, SSLC ರಿಸಲ್ಟ್, ನಮಗೆ ಗೊತ್ತೇ ಇಲ್ಲ. ಆಗಿನ ಕಾಲದಾಗ ಪಾಸ್ ಆದವ್ರ ನಂಬರೆಲ್ಲ ಬರೋದು ಪೇಪರ್ನಾಗ, ಲಾಟ್ರಿ ನಂಬರ್ ನೋಡಿದಾಗ ನೋಡಬೇಕು. ನನಗಿಂತ ನಮ್ಮ ಅಕ್ಕಗೆ ನಂಬರ್ ಜಾಸ್ತಿ ಗೊತ್ತಂದು. ಅಣ್ಣ ಚಿಂತೆ ಮಾಡಬೇಡ ಅಂದ. ಅಣ್ಣ ಚಿಂತೆ ಮಾಡಬೇಡ, ಅವಾಗೆಲ್ಲ ಇಂಟರ್ನೆಟ್ ಇಲ್ಲ ಏನಿಲ್ಲ. 10 ಹೆಸರು ಬರ್ತಿದ್ದು ಮೊದಲೇ ಪೇಪರ್ನಾಗ, ಫಸ್ಟ್ ಪೇಜ್ನಾಗ ಬಾಕ್ಸ್ ಬರೋದೊಂದು. ಫೋಟೋ ಗಿಟ್ಟಲ್ಲಿ 15 ದಿವಸನಲ್ಲಿ ಬರಬೇಕು. ಫೋಟೋ ಬಂದರೂ ಕಾಣಿಸ್ತಿದ್ದಿಲ್ಲ, ಹಂಗಿರ್ತಿದ್ದು ಪ್ರಿಂಟಿಂಗ್ ಅದು. ಆಕೆ ಪೇಪರ್ ಹಿಡ್ಕೊಂಡು ನೋಡಿದ್ಲು, 1 2 3 4 5 6 ಇಲ್ಲ. ಅಯ್ಯೋ ಚಂಡಾಲ, ರ್ಯಾಂಕ್ ತಪ್ಪಿಸ್ಕೊಂಡ. ಫಸ್ಟ್ ಕ್ಲಾಸ್ ಬಂದಿರ್ತಾನೆ, ಫಸ್ಟ್ ಅಲ್ಲೂ ಇಲ್ಲ. ಅಯ್ಯೋ ಪಾಪಿ, ರ್ಯಾಂಕು ಇಲ್ಲ, ಫಸ್ಟ್ ಕ್ಲಾಸು ಇಲ್ಲ, ಸೆಕೆಂಡ್ ಕ್ಲಾಸ್ ಬಂದ್ರೆ ಸಾಕಪ್ಪ ಇವ ಅಂತ ಅಲ್ಲಿ ನೋಡಿದ್ದು, ಅಲ್ಲೂ ಇಲ್ಲ. ಎದಿಬಡ ಜಾಸ್ತಿ ಆಗಿರ್ಬೇಕು ಆಕಿಗೆ, ನೀವು ಪಾಸ್ ಆದ್ರೆ ಸಾಕು ಅಂತ. 3rd ಕ್ಲಾಸ್ ನೋಡಿದ್ದು, ಅಲ್ಲೂ ಇಲ್ಲ, ಫೇಲು, SSLC ಫೇಲು. ಸಂತೋಷ ಆಗ್ತದೆ. ಯೂಶ್ವಲ್ ರಿಯಾಕ್ಷನ್, ಅಕ್ಕ ಒಳ್ಳೆಗೆ ಹತ್ರು, ಫೇಲ್ ಆದ ಇವ ಅಂಥೇಳಿ. ಅಣ್ಣ ನಮ್ಮ ಅಪ್ಪಗೆ ಸಿಟ್ಟು, ಏನು ಮಾಡ್ತಾನೆ, ದನ ಕಾಯ್ತಾನೆ, ನೀವು ಮೆಟ್ರಿಕ್ ಪಾಸ್ ಆಗಿ. ಯೂಶ್ವಲ್ ರಿಯಾಕ್ಷನ್ಸು. ಅರ್ಧ ತಾಸು ಆದಮೇಲೆ ನಮ್ಮ ಅಪ್ಪಗೆ ನೆನಪಾಗ್ತಾನೆ ಒಬ್ಬನೇ ಮಗ ಅಂತ. ಆಮೇಲೆ ನಮ್ಮ ಅವ್ವ ಹೇಳಿದ್ರು, ಬೈಬೇಡ, ಅವ್ಗೆ ಏನಾರು ಮಾಡ್ಕೊಂಡು ನಾನು ಜೀವಕ್ಕವ ಅಂತ. ನಾ ಎಲ್ಲಿ ಬೈತೀನಿ ರೀ, ನೀವು ಬೈಬೇಡ್ರಿ ಅಂತ ಅಕ್ಕಿ ಹೇಳಿದ್ಲು. ಒಬ್ರಿಗೆ ಒಪ್ಪಂದ ಆಗಿತ್ತು. ನಾ ಎದ್ದಾಗ ಅವ್ವ ಅಪ್ಪ ಭಾಳ ಚಲೋ ಇದ್ರು. ಅವ್ವ ಅಪ್ಪ ಯಾವಾಗಲೂ ಚಲೋನೇ ಇರ್ತಾರೆ. ಭಾಳ ಚಲೋ ಆದ ಸಂಶಯ ಬರ್ತದೆ, ಏನೋ ಆತಂತ ತಿಳ್ಕೊಂಡು. ನಾನು ನೋಡಿದೆ ಅಕ್ಕ ಅವ್ರ ಕಣ್ಣೆಲ್ಲ ಕೆಂಪಾಗ್ಯದ, ಬಟ್ ಅವ್ರು ನಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಏನೋ ಫನಿ ಆಗ್ತಿತ್ತು. ಹೋಗಿ ಅಕ್ಕನ ಕೇಳಿದೆ, ಅಕ್ಕ ಏನಾಗ್ಯದ ಅಂತ ಕೇಳಿದೆ. ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ನಾನು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಲು. ಏನೋ ಫೇಲ್ ಆಗಿಲ್ಲ SSLCಯಾಗ, ಯಾವ ವಿಷಯದಾಗ ಫೇಲ್ ಆಗಿ ಅಂದ್ಲು. ರಿಸಲ್ಟ್ ಬಂತೇನು ಅಂತ ಕೇಳಿದೆ. ಒಂದು 5 ದಿವಸ ಆತು ನೋಡಿದೆ. ನಾನು ಪೇಪರ್ ತೊಗೊಂಡೆ, ಅದೇ ರಿಯಾಕ್ಷನ್. ಫಸ್ಟ್ ರ್ಯಾಂಕ್ ನೋಡಿದೆ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, 3rd ಕ್ಲಾಸ್ ನೋಡಿಕೊಂಡೆ. ಅವ್ರಿಗಿಂತ ಶಾಣೆ ನಾನು. ₹2 ತೊಗೊಂಡು ಇಂಗ್ಲೀಷ್ ಪೇಪರ್ ತೊಗೊಂಬಂದೆ. ಕನ್ನಡ ಪೇಪರ್ ತಪ್ಪಾಗೋ ಚಾನ್ಸ್ ಇರ್ತಾವೆ. ಇಂಗ್ಲೀಷ್ ಅಲ್ಲೇ ನನ್ನ ಮೇಲೆ ದ್ವೇಷ ಅವ್ರಿಗೆ. ಬೋರ್ಡ್ ಅವ್ರು ಏನು ಕಳಿಸ್ತಾರೆ ಅದೇ ಪ್ರಿಂಟ್ ಮಾಡಿರ್ತಾರೆ, ಅಲ್ಲೂ ಫೇಲೇ. ಅದು ಕೂತೆ. ಆವಾಗಿನ ಕಾಲದ ನಮಗೆ ಮಾರ್ಗದರ್ಶನ ಮಾಡೋರು ಸಾಲಿ ಹೆಡ್ ಮಾಸ್ಟರ್ ಮಾತ್ರ. ಮನ್ಯಾಗ ಒಂದು ಕರಿ ಡಬ್ಬಿ ಇರ್ತಿತ್ತು, ನೆನಪದ ನಿಮಗೆ? ಫೋನ್ ಅಂತ ಕರಿತಿದ್ವಿ. ಕರಿ ಡಬ್ಬಿ ಇರ್ತಿತ್ತಲ್ಲ, ಫೋನ್ ತಿರುಗಿಸಿ ಮಾಡೋದು ಇರ್ತಿತ್ತು. ಎಲ್ಲ ಮರ್ತೋಗಿದ್ದು ಮಂದಿಗೆಲ್ಲ. ಈಗ ತಿರುಗಿಸಿ ಬಟ್ ಸೊಟ್ಟ ಆಗ್ತಿತ್ತೆ ಹೊರತಾಗಿ ಫೋನ್ ಏನು ಬರ್ತಿದ್ದಿಲ್ಲ. 3 ದಿವಸ ನಮ್ಮ ತಂದೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಹೋಗು ನಡಿ, ಧಾರವಾಡಕ್ಕೆ ಹೋಗು ನಡಿ ಅಂದರು. ನಾನು ನಮ್ಮ ತಂದೆ ಧಾರವಾಡಕ್ಕೆ ಬಂದ್ವಿ. ನಿಮ್ಮ ಕಣ್ಣು ಮುಂಚಿತ್ರ ಬರ್ತದೆ. ನಾ ಮೊದಲೇ ಫೇಲ್ ಆದ ಗಿರಾಕಿ. ಹೆಡ್ ಮಾಸ್ಟರ್ನ ಭೇಟಿ ಆಗ್ಲಿಕ್ಕೆ ಹೊಂಟೀನಿ. ಏನು ನೆಪೋಲಿಯನ್ ಬೋನಪಾರ್ಟ್ ಅದಂಗೆ ಹೋಗ್ತೀನ ನಾನು? ಹೆದರ್ಕೊಂಡು ಕೈ ಮುಕ್ಕೊಂಡು, ದೇವ್ರ ಯಾರಿಗೂ ಕಾಣಿಸ್ಬಾರ್ದಪ್ಪ ನಾನು ಅಂತ ಹೇಗೆ ಹೋಗ್ತೇನೆ. ನಮ್ಮ ಅಪ್ಪ ಮುಂದೆ ಹೊಂಟಾರ, ಹೋಗ್ಬೇಕಿಲ್ಲ ಅವರು. ತಿರ್ಕೊಂಬಿಟ್ಟು ಸ್ಟಾಫ್ ರೂಮ್ ಅಂದರು. ನನಗೆ ಗೊತ್ತಿಲ್ಲ ಸ್ಟಾಫ್ ರೂಮ್ ಎಲ್ಲದಂತ. ನನಗೆ ಸ್ಟಾಫ್ ರೂಮ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅವಾಗ. ನಾನು ಹೆಡ್ ಮಾಸ್ಟರ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ. ನಮ್ಗೆ ನಾಡಿಗೇರಂದು ಮಾಸ್ತರ್ ಇದ್ದರು ಹೆಡ್ ಮಾಸ್ಟ್ರು. ಅಯ್ಯೋ ಬೆಂಕಿ ನವಾಬ್ರು. ನೀವು ಪುರಾಣದಾಗ ಕತೆ ಕೇಳಿರಲ್ಲ, ದೂರ್ವಾಸ ಅಂತ ಬಂದಿದ್ದಾರ ಋಷಿ, ಪಟ ಶಾಪ ಕೊಡ್ತಿದ್ನಲ್ಲ. ಅವನಕ್ಕಿಂತ 100% ಕೋಪಿಸ್ಟ್ರು ನಮ್ಮ ಹೆಡ್ ಮಾಸ್ಟ್ರು. ಯಾರ ಸಿಕ್ಕರು ಕಪಾಳಿ ಫಡ ಹೊಡೆಯೋರು. ಏನು ಹೆಸರು ನಿಂದು ಅನ್ಬೇಕು. ಹಿಂಗೆ ನಿನ್ನ ಹೆಸರು ಏನಿದು, ಅವ್ನು ಕಳ್ಸಂಗಂದ್ರೆ ಅಂತಿದ್ರು. ಹಂಗೆ ಹೊಡೆಯೋರು. ಅಂಥದ್ದು ನಾನು ಇವ್ರ ಕೈಯಾಗ ಪಾರಾಗಿ ಇಲ್ದಂಗೆ ಇವತ್ತು ಗ್ಯಾರಂಟಿ ಬೀಳುತ್ತೆ ಅಂತ ಗೊತ್ತಿತ್ತು ನನಗೆ. ಅವ್ರ ಬಗ್ಗೆ ತಲೆ ಕೆಡ್ಸೋಕತ್ತೀನಿ. ನಮ್ಮಪ್ಪ ಸ್ಟಾಫ್ ರೂಮ್ ಅಂದರು. ಹಿಂಗೆ ಬಗ್ಗೆ ಹಿಂಗೆ ನೋಡಿದೆ. ಸ್ಟಾಫ್ ರೂಮ್ನಾಗ ನನ್ನ ಗಣಿತ ಮಾಸ್ತರ್ ಕೂತಿದ್ರು. ದುರ್ದೈವ, ಅವರು ನಾನು ನೋಡ್ಬಿಟ್ರು. ಕರ್ಜಿಗೆ ಒಳಗೆ ಬಾಯಿಲೆ ಅಂದರು. ಕರೆದು ನಾನು ಹೋಗ್ಬೇಕಲ್ಲ, ತಲೆ ತಗ್ಸ್ಕೊಂಡು ಹೋದೆ. ಅವ್ರ ಮುಂದೆ ಕಟ್ಕನ್ ಮುಂದೆ ಕುರಿ ನಿಂತಂಗೆ ನಿಂತೆ. ಬೈದರು. ಇಡಿಯಟ್, ಗುಡ್ ಫಾರ್ ನಥಿಂಗ್ ಕ್ರೀಚರ್. ಇಡೀ ವರ್ಷ ಕಲಿಸಿನ ಗಣಿತ ನಿನಗೆ 30 ಮಾರ್ಕ್ಸ್ ತೊಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. 13 ಬಂದವು, 13 ಅಂದರು. ಆಗ ಗೊತ್ತಾದ ನನಗೆ ಯಾವ ವಿಷಯದಾಗ ಫೇಲ್ ಆಗ್ಯಾನಂತ. ಅಲ್ಲಿ ತಂಗ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಗೊತ್ತೇ ಇಲ್ಲ ನನಗೆ ಯಾವ ವಿಷಯ ಫೇಲ್ ಆಗ್ಯಾನಂತ. ನಾಚಿಗೆ ಬರೋದಿಲ್ಲ ನಿನಗೆ. ಮಾರಿ ತೋರಿಸ್ಬೇಡ ನನಗೆ. ಹೋಗಿ ಸೆಪ್ಟೆಂಬರ್ ಪರೀಕ್ಷೆ ಕೊಡೋಗು. ಸೆಪ್ಟೆಂಬರ್ ಅಂತಿದ್ವಿ ಆಗಲ್ಲ ನಾವು. ಹೋಗಿ ಸೆಪ್ಟೆಂಬರ್ ಪರೀಕ್ಷೆ ಕೊಡೋಗು. ಅಲ್ಲ ಇವನ ಕರೆದದ್ದು ಅವರೇ ನಾನು ಒಳಗೆ. ಮತ್ತು ಮಾರಿ ತೋರಿಸ್ಬೇಡ ಅಂದ್ರೆ ಹೋಗೋದು ಹೆಂಗೆ ಒಳಗೆ ನಾನು? ಹೊರಗೆ ಹೋದೆ. ಆಗಿನ ಕಾಲದಾಗ ಟೀಚರು ಪೇರೆಂಟ್ಸಿಗೂ ಬೈತಿದ್ರು. ನಮ್ಮ ತಂದಿನ ಒಳಗೆ ಕರೆದ್ರು. ಏನು ರೀ ಜವಾಬ್ದಾರಿ ಬೇಡ? ಹುಡುಗನ ರಿಸಲ್ಟ್ ಬಂದಾಗ ಊರಾಗಿರಂಗಿಲ್ಲ, ಬಾಗಿಲು ಹಾಕ್ಕೊಂಡೋಗಿರುವ ಮನೆಯದು. ಹುಡುಗ ಫೇಲ್ ಆಗವ ಅಲ್ಲ, ರ್ಯಾಂಕ್ ಬರ್ಬೇಕವ. ನೋಡಿರಿ, SSLC ಬೋರ್ಡ್ ಕನ್ಸಾಲ್ಟೇಟೆಡ್ ಮಾರ್ಕ್ಸ್ ಕಾರ್ಡ್ ಬಂದದ.
ಅವ್ನು ತೀರಾ ಕಮ್ಮಿ ಅಂದ್ರೆ 92 ಮಾರ್ಕ್ಸ್ ಒಂದು ಸೋಷಿಯಲ್ ಸೈನ್ಸ್ನಾಗ. ಗಣಿತ ನಾನೇ ಕಲಿಸಿದ್ದು 100ಕ್ಕೆ 100 ಬರ್ಬೇಕು, ರ್ಯಾಂಕ್ ಬರ್ಬೇಕು ಹುಡುಗಮ್ಮ. ಏನೂ ಆಗ್ಯದ, 13 ಮಾರ್ಕ್ಸ್ ಬಂದವು, ತಪ್ಪಾಗ್ಯದ ಅದು. ರೀಟೋಟ್ಲಿಂಗ್ ಹಾಕ್ಲಿಕ್ಕೆ 5 ದಿವಸ ಟೈಮ್ ಅದ ರಿಸಲ್ಟ್ ಬಂದಾಗಿನಿಂದ. ಫಾರ್ಮ್ ತುಂಬಿ ₹5 ಕಳಿಸ್ಬೇಕು SLC ಬೋರ್ಡಿಗೆ. ಎಲ್ಲಿದ್ದೀರಿ ನೀವು? ದಯವಿಟ್ಟು ನೆನಪಿಡ್ರಿ ಸರ್, ಹೇಳಿದ್ನ ಇದನ್ನು. ನಿಮ್ಮ ಮನೆಗೆ ಹೋಗಿರಿ 3 ದಿವಸ ಸತತ, ಮನೆ ಕೀಲಿ ಹಾಕ್ಕೊಂಡು ಹೋಗಿರಿ, ಜವಾಬ್ದಾರಿ ಬೇಡ ಅಂತೆಲ್ಲ ಬೈದ್ಬಿಟ್ಟು ಕಡೆಗೆ ಇರಲಿ ಬಿಡ್ರಿ, ನನಗೆ ಗೊತ್ತಾಯ್ತು ಊರಾಗಿಲ್ಲ ಅಂಥೇಳಿ ಅದಕ್ಕೆ ನಾನೇ ಸಾಲಿ ಬಂದಮೇಲೆ ಅಪ್ಲಿಕೇಶನ್ ತುಂಬಿ ಪಾಲಕ ಅಂತ ಸಹಿ ಮಾಡಿ ₹5 ಕಳಿಸ್ತೀನಿ SSLC ಬೋರ್ಡಿಗೆ. ದೇವ್ರಿಗೆ ಬೇಡ್ಕೋರಿ, ಒಳ್ಳೇದಾಗ್ತದೆ ಹುಡುಗ, ಚಲೋ ಆಗಲಿ ಅವಾಗೇನಾರೆ, ಕಾಳಜಿ ಮಾಡಿರಿ, ಏನಾರು ಮಾಡ್ಕೊಂಡು ನಾನು ಜೀವಕ್ಕವ ಅಂತಂದು ಬೇರೆ ಉಪದೇಶ ಕೊಟ್ಟರು. ಮನೆಗೆ ಬಂದ್ವಿ. ನನಗೆ ನೆನಪದ ಸರ್ ಅದೇ, ಐ ಕಾಂಟ್ ಫರ್ಗೆಟ್ ದ ಡೇ. 21st ಮೇ, ಕೆಟ್ಟ ಬಿಸಿಲು ಮಧ್ಯಾಹ್ನದಾಗ 3 ಗಂಟೆಗೆ ಮನ್ಯಾಗ ಕೂತೀನಿ, ಒಬ್ಬನೇ ಇದ್ದೀನಿ ಮನ್ಯಾಗ. ಮನೆ ಮುಂದೆ ರಸ್ತೆ ಕಾಣಿಸ್ತದೆ, ಡಾಂಬರ್ ರಸ್ತೆ. ಈ ಬ್ಯಾಸಿಗೆಯೊಳಗೆ ಡಾಂಬರ್ ಕರಗ್ತದೆ ನೋಡ್ರಿ, ಮೃಗಜಲ ಕಾಣಿಸ್ತದೆ, ನೀರು, ರಸ್ತೆ ಕಾದು ಹಂಚಾದಂಗೆ ಆಗ್ಯದ. ನಮ್ಮ ಮಾಸ್ತರ್ ಬರೋದು ಕಾಣಿಸ್ತದೆ ರಸ್ತೆ ಮೇಲೆ, ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ದಪ್ಪ ಚಸ್ಮಾ, ಎಡಗೈಯಾಗ ಧೋತ್ರ ಚುಂಗ್ ಕೈಯಾಗ ಹಿಡ್ಕೊಂಡಾರ, ಬಲಗೈಯಾಗ ಚಪ್ಪಲಿ ಹಿಡ್ಕೊಂಡಾರ. ಹಿಂಗೆ ಕುಂಟ್ಕೋದು ಬೆವ್ರು ಸುರ್ಸೋದು ಬರ್ಲಿಕ್ಕತ್ತಾರ. ನನ್ನ ಪ್ರೀತಿ ಮಾಸ್ತರಿಗೆ ಡಯಾಬಿಟಿಸ್ ಇತ್ತು, ಬಲಗಾಲ್ ಹೆಬ್ಬೆಟ್ಟಿಗೆ ಗಾಯ ಮಾಡ್ಕೊಂಡಾರ, ಇಟ್ಟು ದಪ್ಪ ಊದ್ಕೊಂಡದ, ಉಂಗುಷ್ಟದ ಬೆರಳು ಹೋಗಂಗಿಲ್ಲ, ಲಘು ನಡಿಬೇಕು ಅಂತ ಇರೋದ್ರಿಂದ ಬೇಡ ಉಸಾಬರಿ ಅಂತ ಚಪ್ಪಲಿ ಕೈಯಾಗ ಹಿಡ್ಕೊಂಡಾರ. ಆ ಕಾದು ಹಂಚಾಗ್ಯದಲ್ಲ ರಸ್ತೆ, ಖಾಲಿ ಗುಳ್ಳೆಗಿರ್ಬೇಕಲ್ಲ ನಮ್ಮ ಮಾಸ್ತರಿಗೆ. ಎಲ್ಲಿ ಹೋಗ್ತಿದ್ದಾರೆ ನಮ್ಮ ಮಾಸ್ತರು ಅಂದ್ಕೊಂಡೆ. ನಮ್ಮ ಮನೆ ಕಡೆ ತಿರ್ಕೊಂಡ್ರು, ಹೊಸ್ತಲ್ಲಿ ಹೊರಗೆ ಚಪ್ಪಲಿ ಒಗೆದ್ರು, ಒಳಗೆ ಬಂದರು. ನಿಮ್ಮ ಅತ್ಯಂತ ಪ್ರೀತಿಯ ಟೀಚರ್ ಹಿಂಗೆ ಸಡನ್ನಾಗಿ ಬಂದರೆ ಏನು ಮಾಡಬೇಕು ಅಂತ ತೋಚಂಗಿಲ್ಲ. ಎದ್ದು ನಿಂತ್ಕೊಂಡ್ಬಿಟ್ಟೆ ನಾನು. ಮುಂದೆ 5 ನಿಮಿಷ ಏನಾಯ್ತು ಅನ್ನೋದನ್ನು ಸ್ನೇಹಿತರ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ. ಐ ವಾಂಟ್ ಟು ಸ್ಟೋರ್ ಇಟ್ ಇನ್ ದಿ ಇನ್ನರ್ ಮೋಸ್ಟ್ ಕಂಪಾರ್ಟ್ಮೆಂಟ್ ಆಫ್ ಮೈ ಹಾರ್ಟ್ ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಮೈ ಲೈಫ್. ಐ ಕ್ಯಾನ್ ನಾಟ್ ಫರ್ಗೆಟ್ ಇಟ್. 5 ನಿಮಿಷ ಆದದ್ದು ನನ್ನ ಜೀವನ ಪರಿವರ್ತನೆ ಮಾಡಿ ಹಾಕ್ತದೆ. ನನ್ನ ಮಾಸ್ತರ್ ಒಂದು ಮಾತು ಆಡಲಿಲ್ಲ ರೀ ಸರ್, ಒಂದು ಮಾತು ಆಡಲಿಲ್ಲ. ಸೀದಾ ಬಂದವರೇ ಒಳಗೆ ಬಂದರು, ಎದ್ದು ನಿಂತಿದ್ನಲ್ಲ ನಾನು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಬಿಕ್ಕಿ ಅಳ್ಳಿಕ್ಕೆ ಶುರು ಮಾಡಿದ್ರು. ನಾವು ಅಲ್ತಂಗ ಮಾಸ್ತರ್ ಹತ್ತದನ್ನು ನೋಡಿದ್ದೆ ಅಲ್ಲಿ ಎಂದು ನಾನು. ಬಿಕ್ಕಿ ಅಳ್ತಾರೆ, ಮಗು ಹತ್ತಂಗೆ ಅಳ್ಳಿಕ್ಕೆ ಹತ್ತರು. ನನಗೆ ಗಾಬರಿ, ಸರ್ಗೇನೋ ಆತೇನೋಪ್ಪ ಅಂತ ತಿಳ್ಕೊಂಡು ನನಗೂ ಅಳು ಬಂದ್ಬಿಡ್ತು. 1-2-3 ನಿಮಿಷ ಅಳುದಾದ್ಮೇಲೆ ನಾನು ತಳ್ಳಿದ್ರು ಹೊರಗೆ. ಕೋಟ್ ಕಿಶದ ಕೈ ಹಾಕಿದ್ರು, ಒಂದು ಕಾಗದ ತೆಗೆದ್ರು. ನೋಡೋ ಆ ಚಂಡಾಲ್ರು ಏನು ಮಾಡಿದ್ರು ನನ್ನ ಜೀವನಕ್ಕೆ ಅಂತ ಕೊಟ್ಟರು. ನನಗೇನೂ ಕಾಣಿಸಂಗಿಲ್ಲ, ಕಣ್ಣು ಮಂಜಾಗಿತ್ತು. ಕಾಗದ ಹಿಡಿದು ನೋಡಿದೆ, ಅದು SSLC ಬೋರ್ಡಿಂದ ಬಂದು ಟೆಲಿಗ್ರಾಮ್ ಆಗಿತ್ತದು. ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್ ಅಂತ. ನನಗೆ 8ನೇ ರ್ಯಾಂಕ್ ಬಂದಿತ್ತು. ಆದರೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನನಗೆ ಆ ಕ್ಷಣಕ್ಕೆ ರ್ಯಾಂಕ್ ಬಂತು ಅಂತ ಸಂತೋಷ ಆಗಿದ್ದಿಲ್ಲ. ಮಾಸ್ತರ್ ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ, ಅದನ್ನು ಭಾಳ ದೊಡ್ಡದಾಗಿತ್ತು. ಯಾಕೆ ಅಳು ಬರ್ತದೆ ಸರ್? ಅಳು ಸುಳ್ಳ ಬರೋದಿಲ್ಲ. ಅಂತಃಕರಣ ಕಲ್ಕೋ ತನಕ ಹೃದಯದಾಗ ಕಣ್ಣಾಗ ನೀರು ಬರೋದು ಸಾಧ್ಯ ಇಲ್ಲ. ನಮ್ಮ ಮಾಸ್ತರ್ ಯಾಕೆ ಹಂಗಾತು, ಯಾಕೆ ಎತ್ತರಕ್ಕೆ ಹೋಗ್ತಾರೆ ನನ್ನ ಮಾಸ್ತರ್ ಅಂದ್ರೆ, ಅವ್ರ ಸ್ವಂತ ಮಗ ವಸಂತ ನಾವು 2 ವಿಷಯದಾಗ ಫೇಲ್ ಆಗ್ಯಾನ. ಅವ್ರ ಅಪ್ಪ ಕಲಿಸಿ ಗಣಿತದಾಗೂ ಫೇಲ್ ಆಗ್ಯಾನ. ಎಷ್ಟು ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ಬೇಕು ನಾವು ನಿಜವಾಗಿ ನೋಡಿದ್ರೆ. ನನ್ನ ಮಗ ಫೇಲ್ ಆದ್ರೆ ಮತ್ತೊಬ್ರಿಗೆ ತಲೆ ಕೆಡಿಸ್ಕೊತೀನಿ ರೀ ನಾನು. ಬಿಡ್ರಿ ನಮ್ಮ ಹುಡುಗನ ಫೇಲ್ ಆಗ್ಯಾನ, ಯಾರು ತೊಗೊಂಡು ಏನು ಮಾಡೋದು ನಾವು ಅಂತೀವಿ. ಭಾಳ ಅಂದ್ರೆ ಸ್ಟಾಫ್ ರೂಮ್ನಾಗ ಅನ್ಬೋದಾಗಿತ್ತು ಮಾಸ್ತರು. ಕರ್ಜಿಗೆ ಫೇಲ್ ಆಗಿ ಹುಡುಗಲ್ಲ ರ್ಯಾಂಕ್ ಬರ್ಬೇಕಾಯ್ತು, ಯಾಕೆ ಫೇಲ್ ಆದಮ್ಮ ಅಷ್ಟು ಸಾಕಾಗಿತ್ತು. ಅಪಾಯಿಂಟ್ಮೆಂಟ್ ಆರ್ಡರ್ನಾಗ ಬರೆದಿರ್ತಾರೇನು ಹುಡುಗ ಫೇಲ್ ಆದ ಮನೆಗೆ ಹೋಗಿ ನೋಡ್ಕೊಂಬರ್ರಿ ಅಂತ. ನಮ್ಮ ಮಾಸ್ತರ್ 3 ದಿವಸ ಮನೆಗೆ ಹೋಗ್ಯಾರ ನೋಡ್ಕೊಂಬರ್ಲಿಕ್ಕೆ. ಕೆಟ್ಟ ಅನ್ಸದ. ಅಷ್ಟೇ ಅಲ್ಲ, ಸಾಲಿಗೆ ಬಂದು ಫಾರ್ಮ್ ತುಂಬಿ ಅಪ್ಲಿಕೇಶನ್ ಕಳಿಸ್ಯಾರ ರೀಟೋಟ್ಲಿಂಗಿಗೆ. ನೀವು ನೆನೆಸ್ಕೋಬೇಕು, ಆಗಿನ ಕಾಲದಾಗ ₹5 ಅಂದ್ರೆ ದೊಡ್ಡ ಮೊತ್ತ ಮಾಸ್ತರಿಗೆ, ದೊಡ್ಡ ಮೊತ್ತ ಅದು. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಬಂತಲ್ಲ, ಒಬ್ಬ ಅಟೆಂಡರ್ ಕಳಿಸಿದ್ರೆ ಆಗ್ತಿತ್ತು ಮನೆಗೆ ಕರ್ಕೊಂಬರೋವನ್ನ ಅಂತ. ಓಡಿ ಹೋಗ್ತಿದ್ದು ನಾನು, ನನ್ನ ಜೀವನ ಸಿಕ್ಕಾಕೊಂಡಿತ್ತು. ಆದರೆ ಮಾಸ್ತರಿಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ತನ್ನ ಮಗ ಫೇಲ್ ಆದದ್ದನ್ನು ಮರೆತರು, ಕಾಲಿ ಗುಳ್ಳಿ ಮಾಡ್ಕೊಂಡು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ. ಆ 5 ಮಿನಿಟ್ನ್ಯಾಗ ನನ್ನ ಮಾಸ್ತರ್ ಜೀವನ ನೋಡೋ ದೃಷ್ಟಿ ಬದಲಾಯಿಸ್ಬಿಟ್ಟು. ಇದು ನಾನು ಅಗ್ದಿ ಭಕ್ತಿ ನೆನೆಸ್ಬೇಕು. ಅದನ್ನು 5 ಮಿನಿಟ್ನ್ಯಾಗ ಚೇಂಜ್ ಮಾಡಿದ್ರು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಯಾವಾಗಲೂ ಕೇಳೋದು. ನಾನು ಅವತ್ತೇ ತೀರ್ಮಾನ ಮಾಡಿದ್ದು, ನಾನು ಏನಾದರೂ ಆಗಲಿ ನಾ ಮಾಸ್ತರ್ ಆಗ್ತೀನಿ, ಏನು ಬೇರೆ ಏನೂ ಆಗೋದಿಲ್ಲ ಅಂತ. ಈಗ 46-47 ವರ್ಷ ಆಯ್ತು. ಒಂದೇ ಒಂದು ಸಲ ನಾನು ಈ ವೃತ್ತಿಗೆ ಬರಬಾರ್ದಾಗಿತ್ತು ಅಂತ ಅನಿಸಿಲ್ಲ. ದೇವರೇ ಬೇಡ್ಕೊಳ್ಳೋದು ಏನಪ್ಪ ಅಂದ್ರೆ, ನನ್ನ ಮಾಸ್ತರ್ ನನ್ನ ಮೇಲೆ ಏನು ಪ್ರೀತಿ ತೋರಿಸಿದ್ರು, ಆದ್ರೆ 100ನೇ 1 ಭಾಗ ನಾನು ನನ್ನ ವಿದ್ಯಾರ್ಥಿಗಳಿಗೆ ತೋರಿಸೋದಾದ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅನಿಸ್ತದೆ. ಅದು ಅಲ್ಲದೆ ನಾವು ಭಾರತದಾಗ ನಂಬ್ಕೋತೀವಿ ಪುನರ್ಜನ್ಮದ ಅಂತ. ನನ್ನ ದೇವ್ರಿಗೆ ಪ್ರಾರ್ಥನಾ ಅಂದರೆ ಇನ್ನೊಂದು ಪುನರ್ಜನ್ಮ ಅಂತ ಇದ್ರೆ ನನಗೆ ನಾನು ಮಾಸ್ತರಾಗಿ ಹುಟ್ಟಬೇಕೇನೇನು ಹುಟ್ಟಬಾರ್ದು.
ಈ ವೃತ್ತಿ ಕೊಟ್ಟಷ್ಟು ನಮ್ಮ ದೊಡ್ಡದ ಕೆಲಸ ಯಾವುದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಪ್ರಪಂಚದ ಯಾವುದೇ ಮೂಲೆಗೆ ಹೋಗ್ರಿ ಹುಡುಗರು ಬರ್ತಾರೆ, ಸರ್ ನಾವು ನಮ್ಗೆ ಕಲಿಸಿದ್ರಿ ಸರ್ 3 ವರ್ಷ, ನೀವು ಐ ವಾಸ್ ಯುವರ್ ಸ್ಟೂಡೆಂಟ್ ಸರ್. ನಿನ್ನೆ ನಾಗ್ಪುರದಾಗಿದ್ದೀನಿ ನಾನು. ನಾಗ್ಪುರದಾಗ ಹೋದ್ರೆ ಒಂದು 600 ಚೀಚೆ ಮಾತಾಡ್ತಿದ್ದೆ. 47.9 ಡಿಗ್ರಿ ಟೆಂಪ್ರೇಚರ್ ನಿನ್ನೆಲ್ಲಿ ಕುದೀತಿತ್ತು ಒಳಗೆ, ನನಗೆ ಗೊತ್ತೇ ಆಗಲಿಲ್ಲ. ಆ 500-600 ಮಂದಿ ಟೀಚರ್ ಒಳಗೆ 3 ಮಂದಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ. ಅವ್ರು ಹೇಳ್ತಾರೆ, ಸರ್ ನೆನಪದರಿ ಸರ್, ನಾನು ನಿಮ್ಮ ಮಾತು ಕೇಳಿ ಕೆಮಿಸ್ಟ್ರಿ ತೊಗೊಂಡೆ ಸರ್, ನಾನು ಐ ಆಮ್ ಎ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ನಾವು ಎಂಥ ಖುಷಿ ಆಗ್ತದಲ್ರಿ. ನಮಗೆ ಈ ಶಕ್ತಿ ಅದ, ಮಕ್ಕಳನ್ನ ಯಾವ ದಾರಿ ಕಳಿಸೋ ಶಕ್ತಿ ಅದ. ಆದರೆ ಯಾವ ದಾರಿ ಕಳಿಸ್ತೀವಿ ಅನ್ನೋದು ನಾವು ನಡವಳಿಕೆ ಮೇಲೆ ಇರ್ತದೆ. ನಾವು ಹೆಂಗೆ ನಡ್ಕೋತೀವಿ ಹೆಂಗೆ ಮಾಡ್ತಾರೆ ಮಕ್ಕಳು. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ, ಕ್ವಿಕ್ಕಾಗಿ ಮಾಡೋಣ, ಆಗ್ಬೋದಾ? ನಮಸ್ತೆ ಸ್ವಾಮೀಜಿ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ, 30 ಸೆಕೆಂಡ್ನಾಗ ಮುಗೀತದೆ, ಆಗ್ಬೋದು ಸರ್? ನಾವು ಸ್ಟಾರ್ಟಿಂಗು ಒಂದು ಪ್ರಯೋಗದಿಂದ ಶುರು ಮಾಡಿದ್ದೆ, ಎಂಡಿಂಗು ಪ್ರಯೋಗದಿಂದ ಶುರು ಮಾಡಿದ್ದೆ. ಬಲಗೈ ಖಾಲಿ ಇಟ್ಕೋರಿ ಎಲ್ಲರೂ. ಪೆನ್ನು ವಸ್ತ್ರ ಅದೇನೂ ಬೇಡ, ಬಲಗೈ ಮಾತ್ರ ಫ್ರೀ ಇಟ್ಕೊಂಡ್ರೆ ಸಾಕು. ಹಿಂದೆ ಕೇಳಿಸ್ತದ ಮಾತಾಡಿದ್ದು? ಕೇಳಿಸ್ತದಲ್ಲ? ದಯವಿಟ್ಟು ಎಲ್ಲರೂ ನಾ ಹೇಳಿದಂಗೆ ಮಾಡಬೇಕು, ನಾ ಹೇಳಿದಂಗೆ ಮಾತ್ರ ಮಾಡಬೇಕು, ಆಗ್ಬೋದಲ್ಲ? ಬಲಗೈ ಮೇಲೆ ಕೆತ್ರಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿರಿ, ನಿಧಾನ ಕೈ ಮುಂದೆ ತೊಗೊಂಬರ್ರಿ, ನಿಮ್ಮ ತೋರು ಬೆರಳನ್ನು ಚಾಚ್ರಿ, ತೋರು ಬೆರಳು ಮಾತ್ರ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನೆ ಮೇಲೆ ಇಟ್ಕೊಂಡ್ಬಿಡ್ರಿ. ಎಲ್ಲಿ ಇಟ್ಟಿರಿ ನೋಡ್ಕೊರಿ. ನಾ ಎಡೆ ಕೆನ್ನೆ ಮೇಲೆ ಇಟ್ಕೋರಿ ಅಂತ ಹೇಳಿದ್ದೆ. ನಮಗೆಲ್ಲರೂ ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತು. ನಾನು ಸ್ಟೇಜ್ ಮೇಲೆ ನಿಂತೀನಿ, ನಿಮ್ಮ ಕಡೆ ಮುಖ ಮಾಡಿ ನಿಂತೀನಿ, ಎಲ್ಲ ಚಲೋ ಕಾಣಿಸ್ತದೆ ನನಗೆ. 3 ಥರ ಕಾಣಿಸ್ತಪ್ಪ. ಕೆಲವ್ರು ಇಲ್ಲೇ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವೊಂದ್ರೆ ಎಲ್ಲ ಇವನ ಕೆನ್ನೆ ಅಂತ ಇಲ್ಲಿ ಇಟ್ಕೋತಾನಿವ ಅಂತ ಹಿಂಗೆ ಮಾಡಿ ಅವನೇ ಇಟ್ಕೊಂಡ್ರೆ ಅದೇ ಬರೋಬ್ಬರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದವ್ರು ಸ್ಮಾರ್ಟ್ ಮಂದಿ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಾ ಏನು ಹೇಳಿದ್ದೆ ನಿಮ್ಗೆ? ನಾನು ಹೇಳಿದ ಹಾಗೆ ಮಾತ್ರ ಮಾಡಿರಿ ಅಂತ ಹೇಳಿದ್ದೆ, ಮಾಡಿದ ಹಂಗೆ ಮಾಡಿರಿ ಅಂತ ಹೇಳಿದ್ದಿಲ್ಲ. ಆದರೆ ಭಾಳಷ್ಟು ಮಂದಿ ನಾ ಮಾಡ್ದಂಗೆ ಮಾಡಿದ್ರಿ. ಇಷ್ಟು ಮಂದಿ ತಪ್ಪಲಿಕ್ಕೆ ಯಾರನ್ನೇ? ಯಾಕೆ? ನಾ ಹೇಳ್ದಂಗೆ ಮಾಡಿರಿ, ನಾವು ನಾ ಯಾಕೆ ಮಾಡಬೇಕಾಗಿತ್ತು? ನಾನು ಕೈ ಎತ್ತಿದ್ದು, ಓಹ್ ಇವು ಮಣಂಗೆ ಕಾಣಿಸ್ತಾನಿವ ಅಂದ್ರೆ ನೀವು. ಮುಷ್ಟಿ ಮಾಡಿದೆ, ನಾನು ಮಾಡಿದೆ. ಕೈ ಬಂದು ತೊಗೊಂಬರ್ರಿ ಅಂದೆ, ನಾನು ತಂದೆ. ತೋರ್ಬೆರಳು ಚಾಚಿರಿ, ನಾನು ಚಾಚಿದೆ. ಈ 3-4 ಹಂತದಾಗ ನೀವು ನೋಡಿದ್ರಿ, ನಾ ಹೇಳ್ದಂಗೆ ಮಾಡ್ಕೊತ ಬಂದೆ. ಒಂದು ಥರ ನಂಬಿಕೆ ಬಂತು ನನ್ನ ಮೇಲೆ ನಿಮಗೆ. ಅವಾಗೇನು ಮಾಡಿದ್ರಿ ನೀವು? ಕೇಳೋದು ಕಮ್ಮಿ ಮಾಡಿದ್ರಿ, ನೋಡೋದು ಜಾಸ್ತಿ ಮಾಡ್ಕೊಂಡ್ರಿ. ನಾ ತಕ್ಷಣ ಅಂತ ಬೇರೆ ಸೇರಿಸ್ಬಿಟ್ಟೆ. ತಕ್ಷಣ ಈ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೋರಿ ಅಂತ ತಕ್ಷಣ ಇಟ್ಕೊಂಡೆ, ನೀವು ಅಷ್ಟೇ ಜೋರ ತಂದು ಇಟ್ಕೊಂಡ್ಬಿಟ್ರೆ. ಇಷ್ಟು ಮಂದಿ ತಪ್ಪಲಿಕ್ಕೆ ನಾ ಜವಾಬ್ದಾರಿ ಆಗ್ತೀನಿ ಅಲ್ಲ? ದಯವಿಟ್ಟು ಗಮನಿಸ್ರಿ, ಇದು ಭಾಳ ದೊಡ್ಡ ಲೆಸನ್. ಇದು ಟ್ರೂ ವ್ಯಾಲ್ಯೂ ಅಂತಾರೆ, ನೈಜ ಮೌಲ್ಯ ಅಂತ ಕರೀತಾರೆ ಇದನ್ನು. ನಿಮ್ಮ ವಿದ್ಯಾರ್ಥಿಗಳಾಗಲಿ ನಿಮ್ಮ ಸ್ವಂತ ಮಕ್ಕಳಾಗಲಿ ನೀವು ಹೇಳಿದ ಹಾಗೆ ಮಾಡ್ತಾರೆ ಅಂತ ದಯವಿಟ್ಟು ನಂಬ್ಕೋಬೇಡಿ. ಅವ್ರು ನೀವು ಹೇಳಿದಂಗೆ ಖಾತ್ರಿ ಮಾಡೋದಿಲ್ಲ, ನೀವು ಮಾಡಿದಂಗೆ ಮಾಡ್ತಾರೆ. ಇದು ಭಾಳ ಮುಖ್ಯ. ನಡವಳಿಕೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ನಾ ಹೇಳ್ತಿ ಹುಡುಗರಿಗೆ, ಏಯ್ ಕರೆಕ್ಟ್ ಟೈಮ್ ಬರ್ಬೇಕು ಕ್ಲಾಸಿಗೆ ಗೊತ್ತಾನೋ ಅಂತ ಹೇಳೋದು. ನಾ ದಿನ 10 ಮಿನಿಟ್ ಲೇಟಾಗಿ ಹೋಗೋದು ಕ್ಲಾಸಿಗೆ. ಹುಡುಗರು ಅಂತಾರೆ, ಸರ್ ಹೇಳ್ತಾರೆ ಬಿಡು ಬರೋದು ಲೇಟೆ. ಕಡೆಗೆ ನಂಬೋದು ಯಾರನ್ನ? ಅದನ್ನು ನೀವೇನು ಮಾಡ್ತಿರೋದನ್ನು ನಂಬ್ತಾರೆ ಹೊರತಾಗಿ ನೀವು ಹೇಳಿದ್ದನ್ನು ನಂಬೋದಿಲ್ಲ, ಮಾಡೋದಿಲ್ಲ. ಹಂಗೆ ಮಾಡೋದೇ ಇಲ್ಲ ಮಕ್ಕಳು. ದಯವಿಟ್ಟು ನೋಡ್ರಿ, ಇದು ಭಾಳ ಮುಖ್ಯದ. ಇದು ನಾನು ನಡವಳಿಕೆ. ನಾನು 9 to 3 ಟೀಚರ್ ಅಲ್ಲ. ಟೀಚರ್ ಆದವರಿಗೆ ಟೈಮ್ ಇಲ್ಲ. 24 ತಾಸು ಮಾಸ್ತರೇ ನಾನು. ಒಬ್ಬ ಮಾಸ್ತರ ಕುಡ್ಕೊಂಡು ಅಡ್ಡಾಡ್ತಿರ್ತಾನೆ ಸಂಜೆ ಮುಂದೆ ರಸ್ತೆದಾಗ. ಮರುದಿವ್ಸ ಬಂದು ಭಾಳ ಚಂದ ಪಾಠ ಮಾಡ್ತಾನೆ ಕ್ಲಾಸ್ನಾಗ. ಹುಡುಗರು ಮೆಚ್ಕೋತಾರೆ ಅಂತ ತಿಳ್ಕೊಂಡಿರಿ. ಹುಡುಗರು ಮಾತಾಡ್ತಾರೆ, ನೀನು ಸಂಜೆ ಮುಂದೆ ನೋಡ್ಬೇಕಾಯ್ತು ಮಾಸ್ತರ್ನ. ನಾನು ಬರಟಾಗಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ, ಹಂಗೆ ಹೇಳ್ತೀನಿ ಅಂತ. ನೀವು ಯಾರೂ ಹಂಗಿಲ್ಲ ಅಂತ ಗೊತ್ತದ, ಅಂಥವ್ರಿದ್ದು ಬರತ್ತಿದ್ದಿಲ್ಲ ನೀವು ಇಲ್ಲಿ. ಯಾಕೆ ಹೇಳ್ತೀನಂದ್ರೆ, ನನ್ನ ನಡವಳಿಕೆಯನ್ನು ಮಕ್ಕಳು ಚಂದ ನೋಡ್ತಾರೆ. ನಾವು ಮಕ್ಕಳ ಬಗ್ಗೆ ಹೇಳ್ತೀವಿ, ಇವನ್ನ ಹುಟ್ಟಿದಾಗನೇ ನೋಡೀನಿ ಇವನ್ನ ಅನ್ನಂಗಿಲ್ಲ. ನಿಮ್ಮ ಮಕ್ಕಳ ಬಗ್ಗೆ ಹೇಳ್ಬೇಕಾರೆ, ನಿಮ್ಮ ಮಗಳು ಇದ್ರೆ ಹುಟ್ಟಿದಾಗ ನೋಡೀನಿ ಇವನ್ನ ಅಂದ ಅನ್ನಂಗಿಲ್ಲ. ಭಾಳ ಸಂತೋಷ ಪಡಬೇಡ್ರಿ, ಅವನು ಅದನ್ನೇ ಮಾಡ್ಯಾನ. ಆ ಹುಡುಗನ ಹುಟ್ಟಿದಾಗ ನೀನು ನಿಮ್ಮನ್ನೇ ನೋಡ್ಯಾನ. ನಿಮಗೆ ಬೇರೆ ಕೆಲಸ ಇತ್ತು, ಅವಾಗ ಅದೊಂದೇ ಕೆಲಸ ಇತ್ತು. ಆದ್ದರಿಂದ ನೀವೆಷ್ಟು ತೀಕ್ಷ್ಣತೆಯಿಂದ ಮಗುನ ನೋಡಿರೋ ಅದಕ್ಕಿಂತ ಜಾಸ್ತಿ ತೀಕ್ಷ್ಣತೆ ಅವ ನೋಡ್ಯಾನ. ಹಂಗೆ ಕ್ಲಾಸ್ನಾಗ ನೀವು 40 ಹುಡುಗರಿದ್ದು 40 ಮಂದಿನ ನೋಡ್ತಿದ್ರಿ, ಆ 40 ಮಂದಿ ನಿಮ್ಮನ್ನು ನೋಡ್ತಿದ್ರು. ಆದ್ದರಿಂದ ಮಕ್ಕಳು ನಮ್ಮನ್ನು ಭಾಳ ಜಾಸ್ತಿ ಗಮನಿಸ್ತಾರೆ. ನನ್ನ ಡ್ರೆಸ್ ನೋಡ್ತಾರೆ, ನಾನು ಮಾತಾಡೋ ಭಾಷೆ ನೋಡ್ತಾರೆ, ನಾನು ಬರವಣಿಗೆ ನೋಡ್ತಾರೆ, ನಾ ಜೀವನದ ನಡೆಯೋ ರೀತಿ ನೋಡ್ತಾರೆ. ಅದು ಅವ್ರಿಗೆ ಮಾದರಿ ಆಗ್ತದೆ ಹೊರತಾಗಿ ನೀವು ಕಲಿಸಿದ ಫಿಸಿಕ್ಸ್ ಕೆಮಿಸ್ಟ್ರಿ ಉಳಿಯಂಗಿಲ್ಲ ಭಾಳ ದಿವಸ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಒಂದೇ ಕೈ ಮುಗಿದು ಪ್ರಾರ್ಥನೆ, ಭಗವಂತ ನಮಗೆ ದೊಡ್ಡ ಅನುಗ್ರಹ ಮಾಡ್ಯಾನ, ನಮ್ಮನ್ನು ಮಾಸ್ತರ್ ಮಾಡ್ಯಾನ.
ಮಾಸ್ತರ್ ಮಾಡಿದ ಶಾಪ ಅಂತ ಅನ್ಕೋಬೇಡ್ರಿ, ದೊಡ್ಡ ವರ ಇದು. ಅಪೇಕ್ಷೆ ಮಾಡಿದರೂ ಸಿಗೋದಿಲ್ಲ. ಗುರು ಅನ್ನುವಂಥ ಸ್ಥಾನ ಸಿಗಬೇಕಾದ್ರೆ ಭಾಳ ಕಷ್ಟದ. ವಿ ಹ್ಯಾವ್ ಗಾಟ್ ಇಟ್ ಆಲ್ರೆಡಿ. ಆದರೆ ಅದಕ್ಕೆ ಸರಿ ಆಗು ಹಂಗೆ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡ್ರೆ ನಾವು ಇರೋದೇ ಆ ಮಕ್ಕಳಿಗೋಸ್ಕರ ಅಂತ ತಿಳ್ಕೊಂಡು, ನಾನು ಹೇಳಿದ್ನಲ್ಲ ಆಗಲೇ, ಪ್ಲೀಸ್ ಬಿಲೀವ್ ದಟ್ ದಿಸ್ ಚೈಲ್ಡ್ ಕುಡ್ ಬಿ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಟ್ ಕುಡ್ ಬಿ ದಿ ಆರ್ಮಿ ಚೀಫ್ ಆಫ್ ಇಂಡಿಯಾ, ಯು ಕುಡ್ ಬಿ ದಿ ಗವರ್ನರ್ ಆಫ್ ಕರ್ನಾಟಕ. ಇನ್ನು 25 ವರ್ಷದ ಮೇಲೆ 30 ವರ್ಷದ ಮೇಲೆ ನಮ್ಗೆ ಚಲೋ ಮುಖ್ಯಮಂತ್ರಿ ಸಿಗಬೇಕಾದ್ರೆ ಇವತ್ತು ನಾವು ಚಲೋತ್ನಾಗ ಪಾಠ ಮಾಡಬೇಕು. ಚಲೋ ಗವರ್ನರ್ ಸಿಗಬೇಕಾದ್ರೆ ಇವತ್ತು ಚಲೋ ಪಾಠ ಮಾಡಬೇಕು. ಈ 40-50 ವರ್ಷ ಚಲೋ ಪ್ರಧಾನಮಂತ್ರಿ ಸಿಗಬೇಕಂದ್ರೆ ಇವತ್ತು ನಾವು ಚಲೋ ಪಾಠ ಮಾಡಬೇಕು. ನಾ ಚಲೋ ಮಾಡಲಾರ್ದ ಚಲೋ ರಾಷ್ಟ್ರಪತಿ ಬಾಂದ್ರಿ ಎಲ್ಲಿದ್ದು ಬರ್ತಾನೆ? ಅದಕ್ಕೆ ಮುಂದಿನ ಸಮಾಜ ಸೃಷ್ಟಿ ಮಾಡೋದು ನಮ್ಮ ಕೈಯಾಗ ಅದ. ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿದರೆ ಜಗತ್ತಿಗೂ ತೃಪ್ತಿ ಆಗ್ತದೆ, ನಮ್ಮ ಆತ್ಮಕ್ಕೂ ತೃಪ್ತಿ ಆಗ್ತದೆ. ನಮಸ್ಕಾರ.